ಅವ್ರವ್ರ ಕಿತ್ತಾಡ್ತಿರ್ತಾರೆ, ಕಿತ್ತಾಡಿ ಏಕವಚನಕ್ಕೂ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಅಲ್ಲಿ ಬ್ರೇಕ್ ಬಂದಾಗ ಮತ್ತೆ ಏನಣ್ಣ ಚೆನ್ನಾಗಿದೆಯನ್ನ ಅಂತಿರ್ತಾರೆ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಇವರು ಕರ್ನಾಟಕದ ಖ್ಯಾತ ಸಾಹಿತಿ, ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜಕಾರಣಿ. ಇವತ್ತು ದುಡ್ಡಿದ್ರೆ ಮಾತ್ರ ರಾಜಕಾರಣ ಅಂತಿದೆ. ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ಇವರು ಭ್ರಷ್ಟಾಚಾರ ವಿರುದ್ಧ ತಮ್ಮ ಕಠಿಣ ಹೋರಾಟಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಈ ಒಬ್ಬನೇ ನಾನೇ ಎಲ್ಲ ಒಳ್ಳೆಯವನು, ನಾನೇ ದೊಡ್ಡವನು, ನಾನೇ ಶ್ರೇಷ್ಠ, ಎಲ್ಲರೂ ನನ್ನಿಂದ ಬರ್ಬೇಕು ಅಥವಾ ನನ್ನ ಮಾತು ಕೇಳಬೇಕು ಅಥವಾ ನಾನ್ ಪಾಠ ಕಲಿಸ್ತೀನಿ, ಈ ದುರಹಂಕಾರದ ಹೀರೋಯಿಸಮ್. ಇವರ ಕೃತಿಗಳು ಮತ್ತು ಕವಿತೆಗಳು ಸಮಕಾಲೀನ ಸಮಸ್ಯೆಗಳನ್ನು ಕುರಿತು ಗಂಭೀರ ಚಿಂತನೆಗಳನ್ನು ನೀಡುತ್ತವೆ. ಇವತ್ತಿನ ನಮ್ಮ ಸಿನಿಮಾಗಳಂತೂ ಏನು ಗನ್ ಹಿಡ್ಕೊಂಡ್ರೆ ಟಕ 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 ಅಂತ, ಇವನು ಗನ್ ಅಲ್ಲಿ 1000 ಜನ ಕೊಂಡಾಗ್ಬಿಡ್ತಾನೆ, ಆ ಕಡೆ 1000 ಗನ್ ಬುಲೆಟ್ ಬಂದ್ರು ಇವನು ಏನು ಆಗೋದಿಲ್ಲ. ಇದನ್ನ ನೋಡಿ ನೀವು ಇದನ್ನ ಹೀರೋಯಿಸಮ್ ಅಂದ್ಕೊಳ್ಬೇಡಿ. ಇವೆಲ್ಲ ಸುಳ್ಳು, ಫೇಕ್ ಇವೆಲ್ಲ. ಹಾಗಾಗಿ ಹೀರೋಗಳಾಗಬೇಡಿ, ಲೀಡರ್. ಕಳೆದ 10 ವರ್ಷಗಳಲ್ಲಿ ಈಗ ನರೇಂದ್ರ ಮೋದಿ ಅವರು ಯಾರು ಕೊಡ್ತಾ ಇಲ್ಲ ಅಂತ ವಾತಾವರಣದಲ್ಲಿ ಇವೆಲ್ಲ ನೋಡಿದಾಗ ಮಾಧ್ಯಮಗಳ ಶಕ್ತಿ ಕುಂದಿರೋದು ನಮಗೆ ದೊಡ್ಡ ಮಟ್ಟ ಕಾಣಿಸ್ತಿದೆ. ಇವತ್ತಿನ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ. ದೃಶ್ಯ ಮಾಧ್ಯಮದಲ್ಲಂತೂ ಬಹುತೇಕವಾಗಿ ಕನ್ನಡ ದೃಶ್ಯ ಮಾಧ್ಯಮದಲ್ಲಿ ವೃತ್ತಿ ಧರ್ಮ ಅದೊಂದು ಪಕ್ಕಾ ಏನಂತಾರೆ ಅಲ್ಲ ದಂಧೆ. ಇವತ್ತೊಂದು ಸ್ಟೋರಿ ಹಾಕ್ತಿವಿ, ರಾತ್ರಿ ಸಂಜೆ 6 ಗಂಟೆಗೆ ದೊಡ್ಡ ಹಗರಣ ಬಹಿರಂಗ, ಸಂಜೆ 6 ಗಂಟೆಗೆ ಜನ ನೋಡ್ತಿರ್ತಾರೆ, ಅದಿಲ್ವೇ ಇಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಡೀಲ್ ಆಗಿಲ್ಲ. ನಾವು ಎಲ್ಲ ದಾಖಲೆಗಳನ್ನ ಇಟ್ಟು ಪತ್ರಿಕಾಗೋಷ್ಠಿ ಮಾಡಿದಾಗಲೂ ನೋಡ್ತೀವಿ, ಮಾರನೇ ದಿವಸ ಪತ್ರಿಕೆಗಳಲ್ಲಿ ಬಂದಿಲ್ಲ, ಮಾಧ್ಯಮಗಳಲ್ಲಿ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ ಸರ್ ನಮಗೆ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ನಮಸ್ತೆ ಸರ್, ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇ ಕ್ವೆಶ್ಚನ್, ನೀವು ರಾಜಕೀಯಕ್ಕೆ ಪ್ರವೇಶಿಸಲು ಫಸ್ಟ್ ಆಫ್ ಆಲ್ ನಿಮ್ಗೆ ಇನ್ಸ್ಪೈರ್ ಮಾಡಿದ್ದು ಏನು ಸರ್? ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನಿಮ್ಗೆ ಮೇನ್ ಪ್ರೇರಣೆ ಆಗಿದ್ದು ಯಾರು? ಇದು ಸ್ವಲ್ಪ ಏನು 1-2 ಸೆಂಟೆನ್ಸಲ್ಲಿ ಮುಗಿಯುವಂಥ ಕಥೆ ಇಲ್ಲ. ಒಂದು ರೀತಿಲಿ ನನ್ನ ಬಾಲ್ಯ, ಓದು, ಹವ್ಯಾಸ ಇವುಗಳೆಲ್ಲ ಹೇಳಬೇಕಾಗತ್ತೆ. ನಾನು ಇಲ್ಲೇ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಅನ್ನುವಂಥ ಗ್ರಾಮದಲ್ಲಿ ಹುಟ್ಟಿದ್ದು. ಬಹುಶಃ ಹಳೆ ತಲೆಮಾರಿನವ್ರಿಗೆ ಗೊತ್ತಿರುತ್ತೆ, ಕುಮಾರ್ ತ್ರಾಯರು ಅಂತ, ಏನು ರಾಜ್ಕುಮಾರು, ಉದಯ್ ಕುಮಾರು, ಕಲ್ಯಾಣ್ ಕುಮಾರು, ಆ ಹಿಂದಿನ ತಲೆಮಾರಿನ ನಟರು. ಅವರು ನಮ್ಮ ಊರಿನ ಶಾಣಭೋಗರ ಮಗ, ನಮ್ಮ ಊರಿನವರೇ. ಒಂದು ರೀತಿಯ ಸಾಂಸ್ಕೃತಿಕ ವಾತಾವರಣ ಒಂದಷ್ಟು ಮಟ್ಟಿಗೆ ಇದ್ದಂತಹ ಊರು. ನಾನು ಹಳ್ಳಿಯಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಹಾಗಾಗಿ ಚೆನ್ನಾಗಿ ಓದ್ತಿದ್ರು. ನಮ್ಮನೇಲಿ ಒಂದು ಸ್ವಲ್ಪ ಶೈಕ್ಷಣಿಕ ವಾತಾವರಣ ಚೆನ್ನಾಗಿತ್ತು. ನಮ್ಮ ತಂದೆ ಅವರು SSLC ಓದಿ ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ಮನೆ ನಿಭಾಯಿಸೋದಕ್ಕೆ ಅಂತೇಳಿ ಅವರು ಮುಂದಕ್ಕೆ ಓದಲಿಲ್ಲ. ಆದರೆ ತದನಂತರ ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ನಮ್ಮ ಚಿಕ್ಕಪ್ಪ ನಮ್ಮೂರಿನ ಮೊದಲ ಇಂಜಿನಿಯರು. ಹೀಗೆ ನಮ್ಮ ಮನೇಲಿ ಒಂದು ಸ್ವಲ್ಪ ಶೈಕ್ಷಣಿಕ ವಾತಾವರಣ ಬೇರೆಯವ್ರಿಗಿಂತ ಸ್ವಲ್ಪ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾನು ಚೆನ್ನಾಗಿ ಓದ್ತಿದ್ದೆ, ಮನೇಲಿ ಒಳ್ಳೆ ಪ್ರೋತ್ಸಾಹ ಇತ್ತು. ಹಾಗಾಗಿ ಚಿಕ್ಕ ವಯಸ್ಸಿಗೆ 3-4ನೇ ಕ್ಲಾಸಲ್ಲಿರೋ ಅಷ್ಟೊತ್ತಿಗೆ ನನಗೆ ರಾಮಾಯಣ, ಮಹಾಭಾರತ ಈ ಥರದ ಪುಸ್ತಕಗಳು ಸಿಗ್ತಿತ್ತು, ಓದ್ತಿದ್ದೆ. ನಮ್ಮೂರಲ್ಲಿ ಪ್ರತಿ ಶಿವರಾತ್ರಿಗೆ ಹರಿಕಥೆಗಳಾಗ್ತಿತ್ತು. ಗಣೇಶನ ಹಬ್ಬ ಭಾಳ ಚೆನ್ನಾಗಿ ನಡೀತಿತ್ತು. ಶಾಲೆಯಲ್ಲಿನೇ ಒಂದು 7-8 ದಿವಸ ಮಾಡ್ತಿದ್ರು. ಅಲ್ಲೆಲ್ಲ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಿದ್ದು. ಹೀಗೆ ಇವೆಲ್ಲವೂ ನಾನು ಚಿಕ್ಕಂದಿನಲ್ಲಿ ಓದ್ತಾ ನೋಡ್ತಾ ಬಂದಂಥ ಪೌರಾಣಿಕ ಕಥೆಗಳು, ಅದು ರಾಮಾಯಣ, ಮಹಾಭಾರತ, ಸತ್ಯ ಹರಿಶ್ಚಂದ್ರ, ಈ ತರಹದ ಪೌರಾಣಿಕ ಕಥೆಗಳು. ತದನಂತರ ನಾನೊಂದು 4-5ನೇ ತರಗತಿ ಬರೋಷ್ಟೊತ್ತಿಗೆ ಸಾಕಷ್ಟು ಕಾದಂಬರಿಗಳು, ಕಥೆಗಳು, ಸುಧಾ, ತರಂಗ ಎಲ್ಲ ಓದಲಿಕ್ಕೆ ಶುರು ಮಾಡಿದ್ದೆ ಹಾಗಾಗಿ ಚಾರಿತ್ರಿಕ ವ್ಯಕ್ತಿಗಳೂ ಪರಿಚಯ ಆಗ್ತಾ ಹೋದರು. ಅವೆಲ್ಲ ಆಗ್ತಾ ನಿಧಾನಕ್ಕೆ ನನಗೆ ಸಮಾಜದ ಬಗ್ಗೆ ಒಂದು ಬೇರೆ ರೀತಿಯ ಒಂದು ಕಲ್ಪನೆ, ಅರಿವು, ನಮ್ಮ ಪಾತ್ರಗಳು, ನಾವು ಹೇಗೆ ಬದುಕಬೇಕು. ಈಗ ಮಹಾತ್ಮ ಗಾಂಧೀಜಿಯವರು ಇದರಲ್ಲಿ ಮಹಾತ್ಮ ಗಾಂಧೀಜಿ ತಮ್ಮ ತಾಯಿಗೆ ಕೊಟ್ಟಂತಹ ಇದೇನಿದೆ, ಏನು ವಾಗ್ದಾನಗಳು ಇಂಗ್ಲೆಂಡ್ಗೆ ಹೋಗೋವಾಗ, ಸೊ ನಾನು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ, ಹೀಗೆಲ್ಲ ಕೆಲವೊಂದನ್ನು ಕೊಟ್ಟಿರ್ತಾರಲ್ವ, ಆ ಥರದ್ದೆಲ್ಲ ವಿಚಾರಗಳು, ಸತ್ಯ ಹರಿಶ್ಚಂದ್ರ ಈ ಥರದ್ದೆಲ್ಲ ಸತ್ಯನೇ ಹೇಳಬೇಕು ಅಂತ ನಮಗೆ ಒಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬೊಮ್ಮಸಂದ್ರದಲ್ಲಿ. ಹಾಗಾಗಿ ಬಹುಶಃ ನಂದು ಹೇಳೋದಾದ್ರೆ ನಾನು 7ನೇ ತರಗತಿಗೆ ಬರೋ ಅಷ್ಟೊತ್ತಿಗೆ, ಒಂದು 12 ವರ್ಷ ವಯಸ್ಸು ಅಷ್ಟೊತ್ತಿಗೆ ನನಗೆ ಒಂದು ಸ್ಪಷ್ಟವಾದ ಒಂದು ಪ್ರಜ್ಞೆ ಬೆಳೆದಿತ್ತು, ಸಮಾಜ, ದೇಶ, ಇದ್ರ ಬಗ್ಗೆ ಎಲ್ಲ. ತದನಂತರ ಹೋಗ್ತಾ ಇನ್ನೂ ವಯಸ್ಸಾಗ್ತಾ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಹೋರಾಟ, ಸಾಮಾಜಿಕ ನ್ಯಾಯ, ಬುದ್ಧ, ಬಸವಣ್ಣ, ಗಾಂಧಿ ಈ ತರಹದರೆಲ್ಲ ಪರಿಚಯ ಆಗ್ತಾ ಬಂದರು. ತದನಂತರದಲ್ಲಿ ನನಗೆ ಈ ಲಂಕೇಶ್ ಪತ್ರಿಕೆ 8-9ನೇ ತರಗತಿ ಓದೋಷ್ಟೊತ್ತಿಗೆ ನಮಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿದ್ದು ಲಂಕೇಶ್ ಪತ್ರಿಕೆ. ಸೊ ಹಾಗಾಗಿ ನಮ್ಮಣ್ಣ ಎಲ್ಲ ಅವರು ಪ್ರತಿ ವಾರವೂ ಲಂಕೇಶ್ ಪತ್ರಿಕೆ ತರ್ತಿದ್ರು. ಹಾಗಾಗಿ ಲಂಕೇಶ್ ಪತ್ರಿಕೆಯನ್ನು ಓದ್ತಾ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ, ಆ ಸಂದರ್ಭದಲ್ಲಿ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ ಬಹಳ ದೊಡ್ಡ ಸ್ಫೂರ್ತಿಯಾಗಿ, ಶಕ್ತಿಯಾಗಿ ನನಗೆ
ಇನ್ನು ಅವರು ನನಗೆ ಇದಾಗ್ತಾ ಹೋದ್ರು. ಅಹಿಂಸೆ ಆ ಸಂದರ್ಭದಲ್ಲಿ ನಮಗೆ ಅಹಿಂಸೆ ಅನ್ನುವಂಥದ್ದು, ಶಾಂತಿ ಅನ್ನುವಂಥದ್ದು ತುಂಬ ರೋಮಾಂಚನಕಾರಿ ಅಲ್ಲ, ಅಂದರೆ ಆ ವಯಸ್ಸಿನಲ್ಲಿ ಟೀನೇಜರಲ್ಲಿ. ಆದರೆ ನನಗೆ ಹೋಗ್ತಾ 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 ಮಹಾತ್ಮ ಗಾಂಧೀಜಿಯ ಸತ್ವ, ಅವರ ಪ್ರಯೋಗಗಳು, ಶಾಂತಿ ಮತ್ತು ಅಹಿಂಸೆ, ಯಾಕಂದರೆ ಬಲಾಢ್ಯರು ತುಂಬಿರುವಂತಹ ದುರ್ಬಲರಿಗೆ ಯಾವಾಗ್ಲೂ ಒಂದು ಸ್ವಲ್ಪ ಕಷ್ಟ ಇರುವಂತಹ ಸಂದರ್ಭಗಳಲ್ಲಿ ಎಲ್ಲರಿಗೂ ಒಂದು ಅಂತಃಶಕ್ತಿ ಮತ್ತು ನ್ಯಾಯವನ್ನು ಪಡೆದುಕೊಳ್ಳುವಂತಹ ಒಂದು ದಾರಿ ಮತ್ತು ದಿಕ್ಕನ್ನು ತೋರಿಸುವಂತಹದ್ದು ಮಹಾತ್ಮ ಗಾಂಧೀಜಿಯವರ ಮಾರ್ಗ. ಸತ್ಯ, ಅಹಿಂಸೆ, ಶಾಂತಿ ಇವು. ಹಾಗಾಗಿ ನನಗೆ ಅದು ನನಗಂತಲ್ಲ, ಎಲ್ಲರಿಗೂ ಅದೊಂದು ಮಾರ್ಗ ಅಂತ ನನಗೆ ಅನ್ನಿಸ್ತು. ಈಗ ನನಗೆ ಕೆಲವೊಂದು ವೈಯಕ್ತಿಕವಾಗಿ ಅಥವಾ ಕೌಟುಂಬಿಕವಾಗಿ ಕೆಲವೊಂದು ಅನುಕೂಲಗಳಿದ್ದು, ಆದರೆ ಅನುಕೂಲಗಳಿಲ್ಲದ ಬಹಳಷ್ಟು ಜನ ಸಮುದಾಯ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದೆ. ಹಾಗಾಗಿ ಎಲ್ರಿಗೂ ಆ ಅನುಕೂಲ, ಅವಕಾಶಗಳು ಸಿಗಬೇಕು ಅಂದರೆ ಅವರು ಅಕಸ್ಮಾತ್ ಅದಕ್ಕಾಗಿ ಹೋರಾಟ ಮಾಡಬೇಕು ಅಂದರೆ ಜೀವ ಹಾನಿ ಇಲ್ಲದೆ, ಮತ್ತೆ ಆ ಹೋರಾಟ ಗೆಲ್ಲಬೇಕು, ಮತ್ತೆ ಅದು ಬೇರೆಯವ್ರಿಗೂ ಸ್ಫೂರ್ತಿ ಆಗಬೇಕು ಅಂದರೆ ಅಹಿಂಸಾತ್ಮಕವಾದ ಹೋರಾಟ ಬಹಳ ದೊಡ್ಡ ಮಾರ್ಗ. ಅದು ಶ್ರೇಷ್ಠವಾದ ಮಾರ್ಗ, ದೊಡ್ಡ ಮಾರ್ಗ ಅಲ್ಲ, ಶ್ರೇಷ್ಠವಾದ ಮಾರ್ಗ, ಯಾರು ಬೇಕಾದರೂ ಮಾಡಬಹುದಾದ ಮಾರ್ಗ. ಹಾಗಾಗಿ ನನಗೆ ಬಹಳ ದೊಡ್ಡ ಸ್ಫೂರ್ತಿ ರಾಜಕೀಯ ಸಾಮಾಜಿಕ ಜೀವನಕ್ಕೆ ಅಂದರೆ ಮಹಾತ್ಮ ಗಾಂಧೀಜಿ. ಹಾಗಾಗಿನೇ ನಾನು ಚಿಕ್ಕಂದಿನಿಂದನೂ ಮುಂದಕ್ಕೆ ನಾನು ಸಾಮಾಜಿಕವಾಗಿ ರಾಜಕೀಯವಾಗಿ ತೊಡಸ್ಕೊಳ್ಬೇಕು, ಸಾಧ್ಯ ಆದರೆ ಒಂದು ಸಂದರ್ಭದಲ್ಲಿ ನಾನು ಸಾಹಿತಿನೂ ಆಗಬೇಕು, ಒಂದಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಯಾವುದಾದ್ರೂ ಕಲೆಯ ಪ್ರಕಾರವನ್ನು ಆಯ್ಕೊಳ್ಬೇಕು ಅಂತೆಲ್ಲ ಇತ್ತು. ಆದರೆ ನಾವು ಬೆಳೀತಿದ್ದಂಥ ಸಂದರ್ಭದಲ್ಲಿ ಆಗ ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು, ಚೆನ್ನಾಗಿ ಓದುವಂಥವ್ರು, ಅದು ಸಹಜವಾದ ಆಯ್ಕೆಯಾಗಿತ್ತು. ನಮ್ಮ ಮನೆಯಲ್ಲಿ ಇಂಜಿನಿಯರ್ ಆಲ್ರೆಡಿ ಇದ್ದರು, ಹಾಗಾಗಿ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಓದಿದಂಥ ಕಾಲೇಜಲ್ಲಿ ಒಳ್ಳೆಯ ಪಾಠ ಮಾಡ್ತಾ ಇರಲಿಲ್ಲ. ತುಂಬ ಬೆಂಗಳೂರಿನ ಶ್ರೇಷ್ಠವಾದ ಕಾಲೇಜಲ್ಲ ಅದೊಂದು. ಆದರೆ ಅಲ್ಲಿ ಬರ್ತಿದ್ದವ್ರು ಎಲ್ಲರೂ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದವರು, ಮತ್ತು ಎಲ್ಲರೂ ಟ್ಯೂಷನ್ಗೆ ಹೋಗುವಂಥವ್ರು. ನಾನು ಆ PUC ಟ್ಯೂಷನ್ಗೆ ಹೋಗಲೇ ಇಲ್ಲ. ನಮ್ಮ ಮನೆಯಲ್ಲಿ ಹೊಡೆದ್ರು, ಬಡಿದ್ರು, ಏನೆಲ್ಲ ಮಾಡಿದ್ರು. ನಾನು ಬಹಳ ಹಠಮಾರಿಯಾಗಿ ಟ್ಯೂಷನ್ಗೆ ಹೋಗೋದೇ ಇಲ್ಲ. ಯಾಕೆಂದರೆ ನಮಗಿಂತ ಬಡವರು ಅಥವಾ ಇದಿರೋವಂಥವ್ರಿಗೆ ಟ್ಯೂಷನ್ಗೆ ಹೋಗುವ ಅವಕಾಶವೇ ಇರೋದಿಲ್ಲ, ಬೇರೆ ಬೇರೆ ಕಡೆ ಓದುವಂಥವ್ರಿಗೆ. ಹಾಗಾಗಿ ನಾನು ಅವ್ರ ಜೊತೆ ಕಾಂಪೀಟ್ ಮಾಡಬೇಕು, ಹಾಗಾಗಿ ನಾನು ಟ್ಯೂಷನ್ಗೆ ಹೋಗೋದೇ ಇಲ್ಲ ಅಂತ. ನನ್ನ ದುರದೃಷ್ಟಕ್ಕೆ ಆ ಶಾಲೆ, ದುರದೃಷ್ಟವೋ ಅಥವಾ ಅದೃಷ್ಟವೋ, ಮುಂದಿನ ದಾರಿ ಹೇಗೆ ಅಂತ ಹೇಳೋದು. ಹಾಗಾಗಿ ಆ ಕಾಲೇಜಲ್ಲಿ, ನಾನು ಆ ಕಾಲೇಜ್ ಅಷ್ಟು ಹೇಳೋದಿಲ್ಲ, ಸಮಯ ಬಂದಾಗ ನೋಡೋಣ, ಆದರೆ ತುಂಬ ಕೆಟ್ಟದಾಗಿ ಪಾಠ ಮಾಡ್ತಿದ್ರು, ಸರಿಯಾಗಿ ಪಾಠ ಮಾಡ್ತಿರಲಿಲ್ಲ. ಏನೊಂಥರ ದನದ ಕೊಟ್ಟಿಗೆ. ನಾವು ಬಹುಶಃ PUC ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ 80-100 ಜನ ಇದ್ವಿ ನಾವು ಒಂದೊಂದು ಸೆಕ್ಷನಲ್ಲಿ. ಯಾವ ಮೇಷ್ಟ್ರುಗಳನ್ನು ಸರಿಯಾಗಿ ಪಾಠ ಮಾಡ್ತಿರಲಿಲ್ಲ. ಆದರೂ ಹೇಗೇಗೋ ಆಯಿತು. ಕೊನೆಗೆ ನನಗೆ ವೈದ್ಯಕೀಯ ಸೀಟು ಸ್ವಲ್ಪದ್ರಲ್ಲಿ ಹೋಗಿ ನಾನು ಇಂಜಿನಿಯರಿಂಗ್ ಸೇರಬೇಕಾಯ್ತು. ಆವಾಗ ಜೀವನ ಕಟ್ಕೊಳ್ಳೋದು ಬಹಳ ಮುಖ್ಯ ಆಗಿತ್ತು. ಚಿಕ್ಕಂದಿನಿಂದನೂ ಇವೆಲ್ಲ ರಾಮ, ಕೃಷ್ಣ, ಹರಿಶ್ಚಂದ್ರ, ಈ ತರಹದ ಪೌರಾಣಿಕ ಪಾತ್ರಗಳು, ಹಾಗೇನೆ ಬುದ್ಧ, ಬಸವಣ್ಣ, ಗಾಂಧಿ, ಈ ತರಹದ ಎಲ್ಲ ಚಾರಿತ್ರಿಕ ವ್ಯಕ್ತಿಗಳು, ಇವರದೆಲ್ಲ ನೋಡ್ತಾ ಬಂದಾಗ ಕುವೆಂಪು ಬಹಳ ದೊಡ್ಡ ಒಂದು ಹಂತದಲ್ಲಿ ನನಗೆ ಬಹಳ ಆಳವಾಗಿ ಸ್ಫೂರ್ತಿ ಪಡ್ಕೊಂಡಿದ್ದು ಅಥವಾ ನಾನು ಗ್ರಹಿಸ್ತಾ ಹೋಗಿದ್ದು ಕುವೆಂಪು, ಕನ್ನಡದ ಲೇಖಕರಲ್ಲಿ. ಹಾಗಾಗಿ ಒಂದು ಹಂತದಲ್ಲಿ ನಾನು ಒಂದು ಸ್ವಂತ ಸ್ವಾಭಿಮಾನದ ಸ್ವಾವಲಂಬಿಯಾದ ಜೀವನವನ್ನು ಕಟ್ಕೊಳ್ಬೇಕು. ಮನೆಯವರ ಮೇಲೂ ನಾನು ಅವಲಂಬಿತನಾಗಬಾರ್ದು. ನಮಗೊಂದಷ್ಟು ಆಸ್ತಿ ಪಾಸ್ತಿ ಇದ್ರೂ ನನ್ನ ಜೀವನವನ್ನು ನನ್ನದೇ ಆದ ಟರ್ಮ್ಸ್ ಮೇಲೆ ನಾನು ನಡೆಸಬೇಕು ಅನ್ನೋದು, ನಾನು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಮನೆಯ ಮೇಲೆ ಯಾವುದೇ ಅವಲಂಬನೆ ಇರಬಾರ್ದು ಅಂತೇಳಿ ನಾನು ಇಂಜಿನಿಯರಿಂಗ್ ಮಾಡಿಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು 10 ವರ್ಷ ಎಲ್ಲ ಕೆಲಸ ಮಾಡಿ ಒಂದು ಜೀವನಕ್ಕೆ ಒಂದು ಸರಳವಾಗಿ, ಸಹಜವಾಗಿ, ಸ್ವಾಭಿಮಾನದಿಂದ, ಸಾಲ ಇಲ್ಲದ ಒಂದು ಗೌರವಯುತವಾದ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕದ ಎಲ್ಲದರಲ್ಲೂ ಅದಕ್ಕಿಂತ ಹೆಚ್ಚಿಗೆ ಏನೆಲ್ಲ ದುಡ್ಡು ಇರ್ತಿತ್ತೋ ಅದೆಲ್ಲದರಲ್ಲೂ ನಾನು ಆಟ ಆಡ್ತಾ ಬಂದೆ. ಈಗ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ನನ್ನ 3 ವರ್ಷಗಳ ಅಮೇರಿಕದಲ್ಲಿ ದುಡದ 3 ವರ್ಷಗಳ ಆದಾಯ, ಅದು ಕಡಿಮೆ ದುಡ್ಡಲ್ಲ. ಇವತ್ತಿಗೆ ಅದನ್ನು ಆವತ್ತಿನ ಸಂದರ್ಭದಲ್ಲಿ ಬಂದು ಇಲ್ಲೊಂದು 4 ಸೈಟ್ ಮೇಲೆ ಒಂದಷ್ಟು ಎಕರೆ ಜಮೀನು ಮೇಲೆ ಹಾಕಿದ್ರೆ ಇವತ್ತು ಒಂದು 50-100 ಕೋಟಿ ಆಸ್ತಿ ಆಗ್ತಾ ಇತ್ತು ಇವತ್ತು. ಸೊ ನಾನು ಅದ್ಯಾವುದು ಮಾಡಲಿಲ್ಲ. ನಾನು ತಂದು ನನ್ನ ದುಡ್ದಿದ್ದು ಬೇರೆ ಯಾರಿಗೂ ಸಾಲನೂ ಮಾಡಲಿಲ್ಲ. ಬೇರೆ ಮನೆಗೆ ಒಂದು ಹಂತದ ತನಕ ಮನೆಗೆ ಕೊಡ್ತಿದ್ದೆ. ಅದಾದಮೇಲೆ ಮನೆಗೂ ಕೊಟ್ಟೋದು ಬಿಟ್ಟು ನನ್ನ ದುಡ್ಡಲ್ಲಿ ನಾನೊಂದಷ್ಟು ವೈಯಕ್ತಿಕವಾಗಿ ಒಂದಷ್ಟು ಭದ್ರತೆ ಮಾಡಿಕೊಂಡು ಇದು ಮಾಡ್ತಿದ್ದೆ. ಸೊ ಹಾಗಾಗಿ ಈಗ ನಾನು ಯಾವುದೇ ತರಹದ ರಿಸ್ಕ್ ತಗೊಂಡ್ರು, ಯಾವುದೇ ರೀತಿಯ ಆದರ್ಶಕ್ಕೆ ಕಟ್ಟುಬಿದ್ದು ರಾಜಿ ಇಲ್ಲದೆ ಹೋರಾಟ ಮಾಡೋದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಸ್ವಾವಲಂಬನೆ ನನಗಿದೆ ಅನ್ನಿಸಿದಾಗ ನಾನು ನನ್ನ ಚಿಕ್ಕಂದಿನಿಂದಲೂ ನನ್ನನ್ನು ರೂಪಿಸ್ತಾ ಬಂದಂತಹ ಆಶಯಗಳೇನಿದೆ ಆ ಆಶಯಗಳಿಗೆ ನಾನು ಕೆಲಸ ಮಾಡಬೇಕು ಅಂತೇಳಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬಂದು, ನಾನು ಅಮೆರಿಕದಲ್ಲಿದ್ದಾಗ್ಲೂ ಅಲ್ಲಿದ್ದಾಗ್ಲೂ ಇಲ್ಲಿಯ ಪರಿಸ್ಥಿತಿಗೆ
ನಾನು ಪ್ರತಿಕ್ರಿಯಿಸ್ತಿದ್ದೆ. 2002ರಿಂದನೂ ನಾನು ಒಬ್ಬ ಲೇಖಕನಾಗಿ ವಿಶೇಷವಾಗಿ ಅಂತರ್ಜಾಲ ಪತ್ರಿಕೆಗಳಿಗೆ ಬರೀತಿದ್ದೆ. ಆಮೇಲೆ 2006ರಲ್ಲಿ ವಿಕ್ರಾಂತ್ ಕರ್ನಾಟಕ ಅಂತ ಮಾಡಿದಾಗ 3 ವರ್ಷ ಅದಕ್ಕೆ ಅಂಕಣಗಳನ್ನು ಬರೆದೆ. ರಾಜ್ಯದ, ದೇಶದ, ಜಾಗತಿಕ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ವಿದ್ಯಮಾನಗಳ ಬಗ್ಗೆನೂ, ಸಿನಿಮಾಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ ಹೀಗೆಲ್ಲ ಸಾಕಷ್ಟು ಪ್ರತಿಕ್ರಿಯಿಸ್ತಾ ಇದ್ದೆ. ಬಹಳ ಒಳ್ಳೆಯ ನನಗೇನು ತೃಪ್ತಿ ಆಗುವ ಹಾಗೆ ಈಗಲೂ ನನ್ನ ಕೆಲವೊಂದು ಬರಹಗಳನ್ನ ನಾನು ಓದಿದಾಗ ನನಗೇನು ಆಶ್ಚರ್ಯ ಆಗುತ್ತೆ. ಎಷ್ಟು ಸ್ಪಷ್ಟವಾಗಿ, ಎಷ್ಟು ನಿಖರವಾಗಿ, ಎಷ್ಟು ಚೆನ್ನಾಗಿ ನಾನು ಬರೆದಿದ್ದೀನಿ, ಭಾಷೆನೂ ಅಷ್ಟೇ ತುಂಬ ಚೆನ್ನಾಗಿ ಬಳಸಿದ್ದೀನಿ ಅನ್ನುವಂತಹ ಒಂದು ಹೆಮ್ಮೆ ನನಗಿದೆ. ಅದಾದ ನಂತರ ಬರಲೇಬೇಕು ಅಂತ ಬಂದಾಗ ಇಲ್ಲಿಗೆ ಬಂದು ಸಾಮಾಜಿಕವಾಗಿ ತೊಡಸ್ಕೊಳ್ಳೋಣ ಅಂದಾಗ, ಆದರೆ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಮಾತ್ರ ನಾವು ಬಹಳ ದೀರ್ಘಕಾಲೀನ ಮತ್ತು ಸಾರ್ವತ್ರಿಕವಾದಂತಹ ಎಲ್ಲರಿಗೂ ಅನ್ವಯವಾಗುವಂತಹ ಬದಲಾವಣೆಗಳನ್ನು ಮಾಡೋದಕ್ಕೆ, ಸುಧಾರಣೆಗಳನ್ನ ತರೋದಕ್ಕೆ ಸಾಧ್ಯ. ಮಿಕ್ಕಿದ್ದು ಯಾವುದೇ ಇರಲಿ, ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವೊಂದಷ್ಟು ಸಮಾಜ ಸೇವೆ ಮಾಡ್ಬೋದು, 4 ಜನರಿಗೆ ಕಷ್ಟಕ್ಕಾಗಬಹುದು, ಇನ್ನೊಂದಷ್ಟು ಜನ ನಾವು ಓದಿಸ್ಬಹುದು, ಇನ್ನೊಂದಷ್ಟು ಜನಕ್ಕೆ ಯಾವುದೋ ಒಂದು ಹೋರಾಟದ ಮೂಲಕ ಸಹಾಯವೂ ಮಾಡಬಹುದು, ಅನ್ಯಾಯದ ವಿರುದ್ಧ ಹೋರಾಟನೂ ಮಾಡಬಹುದು. ಆದರೆ ನಾವು ಕಟ್ಕೊಂಡಿರುವಂಥ ವ್ಯವಸ್ಥೆ ಯಾವುದು? ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಸ್ವತಂತ್ರ ಭಾರತದ ಸ್ವತಂತ್ರವಾಗೋದಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋದಕ್ಕೆ ನಮ್ಮ ಪೂರ್ವಿಕರು ಸಾಕಷ್ಟು ಶ್ರಮ, ತ್ಯಾಗ, ಬಲಿದಾನಗಳನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಮೂಲಭೂತ ಹಕ್ಕುಗಳಿದೆ. ಅವರು ಎಲ್ಲರೂ ತಮ್ಮ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಅದು ಚುನಾವಣೆಗಳ ಮೂಲಕ ಇರಬಹುದು ಅಥವಾ ಬೇರೆ ನ್ಯಾಯಾಂಗದ ಮೂಲಕ ಹೋರಾಟಗಳಿರಬಹುದು, ಸಾಧ್ಯತೆ ಇದೆ. ಹಾಗಾಗಿ ನಾವು ಅವೆಲ್ಲವನ್ನು ಬಳಸಬೇಕು. ಅದರ ಜೊತೆಗೆ ರಾಜಕೀಯ ಚೆನ್ನಾಗಿದ್ದರೆ ಇಲ್ಲಿ ಬಹಳ ಸುಂದರವಾದಂತಹ ಒಂದು ಸಮೃದ್ಧವಾದ ನಾಡನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ವ್ಯವಸ್ಥೆ ಅಂದರೆ ಆ ವ್ಯವಸ್ಥೆ ರೂಲ್ ಆಫ್ ಲಾ ಅಂತ ಏನು ಹೇಳ್ತಾರೆ ಅದಿರಬೇಕು. ರಾಜಕಾರಣದಲ್ಲಿ ಪ್ರಾಮಾಣಿಕರು, ಯೋಗ್ಯರು, ದಕ್ಷರು ಇರಬೇಕು. ಹಾಗಾಗಿನೇ ನಮ್ಮ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಇಲ್ಲಿ ನಾವು ಒಂದಷ್ಟು ಬೇರೆ ರೀತಿಯ ಇವತ್ತಿಗೆ ಏನಿದೆಯೋ ಅದಕ್ಕೆ ಪರ್ಯಾಯವಾದಂಥ ಒಂದು ರಾಜಕೀಯ ಇಲ್ಲಿ ನಾವು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಹಂತದಲ್ಲಿ ನಾನು ನೇರವಾಗಿ ರಾಜಕೀಯಕ್ಕೆ ಬಂದಿದ್ದು 2012ರಲ್ಲಿ. ಸರ್, ಇವಾಗ ಒಂದು ಮಾತು ಹೇಳಿದ್ರೆ ನೀವು ಅಮೆರಿಕದಲ್ಲಿ 3 ವರ್ಷ ದುಡ್ದಿದ್ದು ಅಷ್ಟು ಆದಾಯಗಳನ್ನ ನಾನು ಇಲ್ಲಿ ತಂದೆ ಹಾಕಿದೆ ಅಂತ. ಸೊ ನಿಮ್ಗೆ ಅನ್ಸುತ್ತಾ ಸರ್ ಯಾವತ್ತೂ ಓಕೆ ಫೈನ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಥವಾ ಆದಾಯ ತಂದಿಲ್ಲಿ ಹಾಕ್ತಿದ್ದೀನಿ ಅಂತ ಹೇಳುವಾಗ ಸಕ್ಸಸ್ ಅನ್ನೋ ಪಾತ್ ಇದ್ದೇ ಇರುತ್ತೆ, ಕೆಲವು ಜನ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಹುಟ್ಟೇ ಇರುತ್ತಲ್ವಾ ಸರ್ ನಿಮ್ಮಲ್ಲಿ? ನೋಡಿ, ನಾನು ಆಗ್ಲೇ ಹೇಳಿದಾಗ ನಾನು 10 ವರ್ಷ ಅಮೆರಿಕದಲ್ಲಿ ಇದ್ದಿದ್ದು. ಅಲ್ಲಿ ಆ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಪತ್ರಿಕೆ ಮಾಡಿದಾಗ ನಾನೊಂದು 2-3 ವರ್ಷ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಮಾಡಿದಾಗ ಕನ್ನಡದಲ್ಲಿ ಬಹಳ ಗಂಭೀರವಾದ ವೈಚಾರಿಕ ಚರ್ಚೆಗಳು ರಾಜಕೀಯ ಮತ್ತು ಸಾಮಾಜಿಕ ಬದುಕಿನ ಬಗ್ಗೆ ಆಗಬೇಕು. ಆವಾಗ ಬಹುತೇಕ ಬರ್ತಿದ್ದಂಥವು ಇಲ್ಲ ಸುಧಾ ತರಂಗದಂತಹ ಒಂದು ರಾಜಕೀಯ ಮತ್ತು ಸಮಾಜದ ವಿಚಾರಗಳನ್ನು ಜಾಸ್ತಿ ತೆಗೆದುಕೊಳ್ಳದೆ ಸಾಹಿತ್ಯ, ಸಂಸ್ಕೃತಿ, ಜನಜೀವನ ಇಂಥದ್ರ ಬಗ್ಗೆ ತೆಗೆದುಕೊಳ್ತಿದ್ದಂತಹ ಧಾರಾವಾಹಿಗಳು, ಈ ತರಹ ಇದ್ದಂತಹ ಪತ್ರಿಕೆಗಳು. ಇನ್ನೊಂದಷ್ಟು ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಅಗ್ನಿ, ಈ ತರಹದ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು. ಅದರಲ್ಲಿ ಅಷ್ಟೊತ್ತಿಗೆ ಲಂಕೇಶ್ರು ನಿಧನವಾಗಿದ್ದರು. ಹಾಗಾಗಿ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಗುಣಮಟ್ಟವನ್ನು ಕಡಿಮೆ ಆಗ್ತಿತ್ತು. ರೋಚಕವಾಗಿ ಇವತ್ತೇನು ನಾವು ಕೆಟ್ಟ TV ನೋಡ್ತಿದ್ದೀವಿ, ಅದೇ ಅದರ ಪುವರ್ ಕಸಿನ್ಸ್ ಅಂತಾರಲ್ವ, ಆ ತರಹಕ್ಕೆ ಆವತ್ತಿನ ಕಾಲಕ್ಕೆ ಆ ಟ್ಯಾಬ್ಲಾಯ್ಡ್ಗಳು ಇದ್ದಿತ್ತು. ನಾನು ಇಲ್ಲಿ 2005ರಲ್ಲಿ ಬಂದಾಗ ನನಗೆ ಒಂದು ದೊಡ್ಡ ಶಾಕ್ ಆಗಿದ್ದೇನು ಅಂದರೆ, ಆವತ್ತಿನ ಕಾಲದಲ್ಲಿ ಒಂದು ಕೆಟ್ಟ ಟ್ಯಾಬ್ಲಾಯ್ಡ್ ಅದು. ಅದರಲ್ಲಿ ರೋಡಿಗಿಳಿ ರಾಧಿಕಾ ಅಂತ ಯಾವುದೋ ಒಂದು ಹೆಡ್ಲೈನ್ ಹಾಕಿ ಆ ಟ್ಯಾಬ್ಲಾಯ್ಡ್ ಬಂದಿತ್ತು. ರೋಡಿಗಿಳಿ ರಾಧಿಕಾನೋ ಏನೋ ಅದೇ ಥರದ್ದು. ಆವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಹಳ ಬೇರೆ ಬೇರೆ ವಿಚಾರಗಳ ಬಗ್ಗೆ ಭಾಳ ಗಂಭೀರವಾದ ಚರ್ಚೆ, ಹೋರಾಟ ನಡೀತಿತ್ತು 2005ರ ಆ ಸಂದರ್ಭದಲ್ಲಿ. ನೋಡಿದೆ, ಏನಿದು ಇವತ್ತು ಇಂತಹ ವಿಚಾರ ಇದೆ, ಇದ್ರ ಬಗ್ಗೆ ಗಂಭೀರವಾಗಿ ವೈಚಾರಿಕವಾಗಿ ಚರ್ಚೆ ಆಗಬೇಕಾದಂಥ ವಾತಾವರಣ ಇಲ್ಲವಲ್ಲ, ನಾನೇನು ಮಾಡ್ಬೋದು? ಹಾಗಾಗಿ ಒಂದು ಒಳ್ಳೆಯ ಪತ್ರಿಕೆ, ಈಗ ಇಂಗ್ಲೀಷಲ್ಲಿ ವಿಶ್ವ ಮಟ್ಟದಲ್ಲಿ ಟೈಮ್ ಅಂತ, ನ್ಯೂಸ್ ವೀಕ್ ಅಂತಿತ್ತು, ನಮ್ಮದೇ ದೇಶದಲ್ಲಿ ಔಟ್ಲುಕ್, ವೀಕು, ಫ್ರಂಟ್ ಲೈನ್, ಈ ಥರದ ಒಂದಷ್ಟು ವೀಕ್ಲಿಗಳಿತ್ತು. ಆ ತರಹದ ಅದೇ ಶೇಪಲ್ಲಿ ಅಷ್ಟೇ ಕ್ವಾಲಿಟಿ ಇರುವಂತಹ ಲೇಖನಗಳಿರುವಂತಹ ಕನ್ನಡ ಪತ್ರಿಕೆಯನ್ನು ಮಾಡಬೇಕು ಅಂತ ಮಾಡಿಕೊಂಡು ನಾನು ಅದನ್ನು ಮಾಡಿದ್ದು ವಿಕ್ರಾಂತ ಕರ್ನಾಟಕ. ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ಸಂತೋಷ ಇದೆ. ಆರ್ಥಿಕವಾಗಿ ನನಗೆ ಎಷ್ಟೇ ನಷ್ಟ ಆಗಿರಲಿ, ನಯಾ ಪೈಸಾ ನಾನು 3 ವರ್ಷದ್ದು ಪೂರ್ತಿಯಾಗಿ ತೆಗೆದು ಹೀಗೆ ಹೊಳೆಯಲ್ಲಿ ಬಿಟ್ಟ ಹಾಗೆ ನನಗೇನೂ ಬರಲಿಲ್ಲ. ಆದರೆ ನನಗೆ ಅದ್ರ ಬಗ್ಗೆ ಯಾವುದೇ ವಿಷಾದ ಇಲ್ಲ. ನಾನು ಎಲ್ಲ ಆದಾಗ್ಲೂ ಐ ಆಮ್ ನಾಟ್ ಎ ಗ್ಯಾಂಬ್ಲರ್. Basically, I'm not a gambler. I don't gamble, I don't smoke, I don't drink anything. So I'm not a gambler at all. So ನನಗೆ ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ನಾನು ಅವೆಲ್ಲವನ್ನು ಮಾಡಿದೆ. ಆಗದೆ ಇದ್ದಾಗ ಕೈ ಚೆಲ್ಲಿದೆ. ಆದರೆ ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ, ಸಂತೋಷ ಇದೆ. ನನಗೆ ಅದ್ರ ಬಗ್ಗೆ ಯಾವುದೇ ಬೇಸರ ಇಲ್ಲ.
ಸರ್, ವಿಕ್ರಾಂತ ಕರ್ನಾಟಕ ಪತ್ರಿಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಸಹ ಅದನ್ನ ಇಂಟ್ರಡ್ಯೂಸ್ ಮಾಡಿದ್ರಿ ಅಂತ. ಆ ವಿಕ್ರಾಂತ ಕರ್ನಾಟಕ ಪತ್ರಿಕೆಯಲ್ಲಿ ಇದ್ದಿದ್ದ ಕಂಟೆಂಟ್ ಏನೇನಿತ್ತು ಸರ್ ಅದರಲ್ಲಿ? ಬಿಕಾಸ್ ಎಷ್ಟೋ ಪತ್ರಿಕೆಗಳು ನೋಡ್ತಿದ್ದೀರಾ ಇವಾಗ, ಕೆಲವೊಂದು ಫೇಕ್ ಕಂಟೆಂಟ್ಗಳಾಗ್ತಾರೆ ಆ್ಯಂಡ್ ಕೆಲವೊಂದು ನೈಜತೆ ಇರುತ್ತೆ, ಕೆಲವೊಂದು ರೂಮರ್ಸ್ಗಳನ್ನ ತಿಳ್ಕೊಂಡು ಅವರು ಆ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡೋ ಸಾಧ್ಯತೆಗಳು ಸಹ ಇದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ವಿಕ್ರಾಂತ ಕರ್ನಾಟಕ ಪತ್ರಿಕೆಯಲ್ಲಿ ಏನೇನೆಲ್ಲ ಇತ್ತು? ಸೊ ಇವಾಗಿನ ಮೀಡಿಯಾ ಅಥವಾ ಇವಾಗಿನ ನ್ಯೂಸ್ ಪೇಪರ್ ಕಂಟೆಂಟ್ ರೈಟರ್ಸ್ಗಳಿಗೆ ಸೊ ಅದರಲ್ಲಿ ಇದ್ದಿದ್ದು ಕೆಲವೊಂದು ಎಥಿಕ್ಸ್, ಮಾರಲ್ ಎಥಿಕ್ಸ್ ಬರಿಬೇಕಾದ್ರೆ ಕೆಲವೊಂದು ಎಥಿಕ್ಸ್ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 2006ರಲ್ಲಿ ನಾನು ವಿಕ್ರಾಂತ್ ಕರ್ನಾಟಕ ಶುರು ಮಾಡಿದಾಗ ನಾನು ಅಮೆರಿಕದಲ್ಲೇ ಇದ್ದೆ. ಆದರೆ ಇಲ್ಲಿ ಬಂದು ಒಂದು 2 ತಿಂಗಳು ರಜಾ ಮೇಲೆ ಬಂದು ಒಂದು ಸೆಟಪ್ ಮಾಡಿ ನಮ್ಮಣ್ಣ ಅದರದ ಪಬ್ಲಿಷರ್ ಆಗಿದ್ದರು. ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥ ಸತ್ಯಮೂರ್ತಿ ಆನಂದೂರು ಮತ್ತು ಅವರ ನಂತರ ರವೀಂದ್ರ ರೇಷ್ಮೆ ಅವರು ಅದರ ಸಂಪಾದಕರಾಗಿದ್ದರು. ಸೊ ನಾನು 1 ವರ್ಷ ನಡೆಸಿದೆ. ಅದಾದಮೇಲೆ ಬೇರೆಯವರು 1-2 ವರ್ಷ ನಡೆಸಿದ್ರು. ಒಂದು 3 ವರ್ಷ ಆ ಪತ್ರಿಕೆ ಬಂತು. ಅದು 3 ವರ್ಷವೂ ನಾನು ಬಿಟ್ಟ ಮೇಲೂ ನಮ್ಮ ಇದು ತಪ್ಪದ ಮೇಲೂ ಅದು ನಾವು ಯಾವ ವಿಚಾರ ಮತ್ತು ಯಾವ ರೀತಿ ಮಾಡ್ತಾಯಿದ್ವು ಅದೇ ರೀತಿಯಲ್ಲಿ ಮುಂದುವರಿತದು. ಬಹಳ ಚೆನ್ನಾಗಿ ಲೇಔಟ್ ಅಂತೂ ಕನ್ನಡಕ್ಕೆ ಬಹುಶಃ ಆವತ್ತಿನ ಸಂದರ್ಭದಲ್ಲಿ ಅಂತ ಇನ್ನೊಂದು ಪತ್ರಿಕೆ ಇರಲಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳನ್ನು ಹೈಲೈಟ್ ಮಾಡ್ತಿದ್ವಿ. ಒಳಗಡೆ ಸಾಹಿತ್ಯ, ಸಂಸ್ಕೃತಿ, ಕಲೆ, ಆರ್ಥಿಕ ವಿಚಾರಗಳು ಎಲ್ಲವೂ ಇರ್ತಿತ್ತು. ಆದರೆ ಮುಖ್ಯವಾಗಿ ಒಂದು ಕರ್ನಾಟಕದ ಪ್ರಸಕ್ತ ಕರ್ನಾಟಕ ಅಥವಾ ದೇಶದ ಆವತ್ತಿನ ರಾಜಕೀಯ ಮತ್ತು ಅಥವಾ ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಕುರಿತಾಗಿ ಒಂದು ಸ್ಪಷ್ಟವಾದ ಒಳನೋಟ ಇರುವಂಥದ್ದು ಇರ್ತಿತ್ತು. ಕೆಲವೊಂದು ಭ್ರಷ್ಟಾಚಾರದ ಪ್ರಕರಣಗಳೂ ಅದರಲ್ಲಿ ನಾವು ಹೊರಗಾಗ್ತಿದ್ವಿ. ಆವತ್ತಿನ ಕಾಲದ ಕೆಲವೊಂದಷ್ಟು ಸಾಧು ಸಂತರು ಅಂದ್ಕೊಳ್ಳುವಂಥವ್ರು, ರಾಜಕಾರಣಿಗಳು ಮಾಡುವಂತಹ ವಂಚನೆ, ಇಂತಹದನ್ನೆಲ್ಲ ಕೆಲವೊಂದು ಎಕ್ಸ್ಪ್ಲೋಸಿವ್ ಆಗಿ ಮತ್ತು ಸಮಾಜ ಏನಂತಾರೆ ಪ್ರತಿಗಾಮಿಯಾಗಿ ಯಾರಾದ್ರೂ ವಿರೋಧಿಸ್ತಿದ್ರೆ ಯಾವುದಾದ್ರು ಒಂದು ಯೋಜನೆಯನ್ನು ಅಥವಾ ವಿಚಾರವನ್ನು, ಅದು ಯಾಕೆ ತಪ್ಪು ಅಥವಾ ಅನೈಸರ್ಗಿಕ ಅನ್ನುವಂಥ ವಿಚಾರವಾಗಿ ಭಾಳ ಸ್ಪಷ್ಟವಾದಂತಹ, ನಿಖರವಾದಂತಹ, ಸ್ಪಷ್ಟವಾದಂತಹ ಮಾಹಿತಿ ಮತ್ತು ತಿಳುವಳಿಕೆ ಇದ್ದಂತಹ ಪತ್ರಿಕೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ಆವತ್ತಿನ ಸಂದರ್ಭದಲ್ಲಿ ಬಹುಶಃ ಕರ್ನಾಟಕದ ಯಾವ ಸಂಪಾದಕರಿಗೂ ಸಿಗದೇ ಇದ್ದಷ್ಟು ಸಂಬಳ ಆ ಪತ್ರಿಕೆಯ ಸಂಪಾದಕರಿಗೆ ಕೊಡ್ತಿದ್ವಿ. ಒಂದು 15 ಜನ ಕೆಲಸ ಮಾಡ್ತಿದ್ರು. ಆ ಹೊತ್ತಿಗೆ 1-2-3 ವಿದ್ಯಮಾನಗಳು ಈಗ ನನ್ನ ವಿಚಾರವಾಗಿ ನಾನು ಯೋಚನೆ ಮಾಡಿದಾಗ, ಕೆಲವೊಂದು ನಾನು ಕಾಲ ಇನ್ನು ಪಕ್ವವಾಗದೇ ಇದ್ದಾಗಲೇ ಇನ್ನೊಂದು 5-10 ವರ್ಷಕ್ಕೆ ಪಕ್ವಾದ ಸಂದರ್ಭದಲ್ಲಿ ಈ ಪ್ರಯೋಗ ಮಾಡಿದ್ರೆ ಯಶಸ್ವಿ ಆಗುತ್ತೆ. ಆದರೆ ನಾನು ಕಾಲಕ್ಕಿಂತ ಮೊದಲೇ ಮಾಡ್ತಿದ್ದೆ. ಇನ್ನೊಂದಷ್ಟು ಕೆಲವು ಪ್ರಯೋಗಗಳು ಕಾಲ ಈ ಹೊತ್ತಿಗೆ ಅದು ಸಂದರ್ಭ ಅಲ್ಲ. ಒಂದು 5-10 ವರ್ಷಗಳ ಹಿಂದೆ ಆ ವಿಚಾರಕ್ಕೆ, ಆ ತರಹದ ಮೌಲ್ಯಕ್ಕೆ, ಆ ತರಹದ ಜೀವನ ಪದ್ಧತಿಗೆ ಗೌರವ ಇತ್ತು. ಈ ಹೊತ್ತಿಗೆ ಅದು ಗೌರವ ಇಲ್ಲ, ಅದು ಕಳ್ಕೊಂಡಿದೆ. ಯಾಕಂದರೆ ಸಮಾಜ ಕೆಟ್ಟದ್ದಕ್ಕೋ ಒಳ್ಳೆಯದು ಕಾರಣಕ್ಕೋ ಬದಲಾಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ನಂದು ಇಲ್ಲ ಹಿಂದೆ ಅಥವಾ ಮುಂದೆ. ವಿಕ್ರಾಂತ ಕರ್ನಾಟಕವು ಆ ಸಂದರ್ಭದಲ್ಲಿ ಏನಾಗಿತ್ತು, ಕರ್ನಾಟಕದಲ್ಲಿ ಮಾಧ್ಯಮದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತಿತ್ತು. ಅವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನು, ಕಡಿಮೆ ಜನ ಯೋಗ್ಯರು, ದಕ್ಷರು ಮತ್ತು ಸಮಾಜಮುಖಿ ಚಿಂತನೆ ಇದ್ದಂಥ ಪ್ರಾಮಾಣಿಕ ಪತ್ರಕರ್ತರು ಕಡಿಮೆ ಇದ್ದರು. ಹಾಗಾಗಿ ನಮಗೆ ಒಳ್ಳೆಯ ಹ್ಯಾಂಡ್ಸು, ಏನು ಒಳ್ಳೆಯ ವೃತ್ತಿಪರ ಮತ್ತು ವೃತ್ತಿ ಧರ್ಮ, ವಿಶೇಷವಾಗಿ ವೃತ್ತಿ ಧರ್ಮ ಇದ್ದಂಥ ಪತ್ರಕರ್ತರು, ಬರಹಗಾರರು ತುಂಬ ಕಡಿಮೆ ಆವತ್ತಿನ ಸಂದರ್ಭದಲ್ಲಿ ಸಿಕ್ಕಿದ್ದು. ಹಾಗಾಗಿ ನಮ್ಮ ಸರ್ಕ್ಯುಲೇಷನ್ ವಿಚಾರವಾಗಿಯೂ ಅದು ಅದ್ರ ಮೇಲೆ ಕೆಟ್ಟ ಪರಿಣಾಮ ಬೀರ್ತು. ಅದೇ ಸಂದರ್ಭದಲ್ಲಿಯೇ ಅದು ನಾನು ಆಗಲೇ ಹೇಳಿದ ಹಾಗೆ ಆವತ್ತಿನ ಕಾಲಕ್ಕೆ ಮುದ್ರಣ ಮಾಧ್ಯಮ ಬಹುತೇಕವಾಗಿ ವೀಕ್ ಆಗ್ತಾ ಬಂದಿತ್ತು. ನಾನು ಅದನ್ನು ಮುದ್ರಣ ಮಾಧ್ಯಮ ಮತ್ತು ಆನ್ಲೈನ್ ಮೀಡಿಯಾ ಎರಡೂ ಮಾಡಿದ್ವಿ. ವಿಕ್ರಾಂತಕರ್ನಾಟಕ.com ಅಂತ ವೆಬ್ಸೈಟು ಮಾಡಿ ಅದರಲ್ಲಿ ಅದೇ ವಿಚಾರಗಳನ್ನು ಪ್ರತಿನಿತ್ಯ ನ್ಯೂಸ್ ಹಾಕುವಂಥದ್ದೆಲ್ಲ ಮಾಡ್ತಿದ್ವಿ. ಆದರೆ ನನಗೆ ಆವತ್ತಿಗೆ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಐ ಕುಡಂಟ್ ಗೆಟ್ ಪ್ರಾಪರ್ ಪೀಪಲ್. ಪ್ರಾಪರ್ ಅಂದರೆ ಯೋಗ್ಯತೆ ಇದ್ದಂಥವ್ರು, ತಾವು ಕೆಲಸ ಮಾಡೋ ವಿಚಾರವಾಗಿ ಪ್ರಾಮಾಣಿಕತೆ ಇದ್ದಂಥವ್ರು, ಒಂದು ಸ್ವಲ್ಪ ಕಾಮ್ಚೋರ್ಗಳು ಅಥವಾ ಸುಳ್ಳು ಹೇಳುವಂಥವ್ರು, ಈ ಥರದ ಜನನೇ ಕೆಲವೊಂದು ಆ ಸಂದರ್ಭದಲ್ಲಿ ಸಿಕ್ಕಿದ್ದು. ಆದರೆ ನನ್ನ ಒಂದು ಒಳ್ಳೆಯ ಗುಣ ನಾನೇ ಅಂದ್ಕೊಳ್ಳುವಂಥದ್ದು, ನಾನು ಇಲ್ಲಿ ತನಕ ಜೀವನದಲ್ಲಿ ಎಷ್ಟೇ ಸೋಲುಗಳು ಆದ್ರೂ, ಅಪಯಶಸ್ಸು ಅಂತ, ಸೋಲು ಅನ್ನೋದಕ್ಕಿಂತ ನಾವು ಯಾವುದೋ ಒಂದು ಮಾಡೋದಕ್ಕೆ ಹೋದಾಗ ಅದರಲ್ಲಿ ಯಶಸ್ಸು ಸಿಗದೇ ಇದ್ರೂ ನಾನು ತುಂಬ ನಿರಾಳವಾಗಿ ಮತ್ತು ಧೈರ್ಯವಾಗಿರೋದಕ್ಕೆ ಕಾರಣ ಅಂದರೆ ನಾನು ಒಳ್ಳೆಯದನ್ನು ಜಾಸ್ತಿ ಗಮನಿಸ್ತೀನಿ, ಆಶಾವಾದದಿಂದ ನೋಡ್ತೀನಿ. ಇವತ್ತಿಗೆ ನನಗೆ ಯಾರೋ ಒಬ್ಬರು ಯಾರಿಂದನೂ ನನಗೆ ಮೋಸ ಆಗಿದೆ ಅಂದರೆ ನಾನು ಎಲ್ಲರೂ ಅದೇ ಥರಕ್ಕೆ ನೋಡೋದಕ್ಕೆ ಹೋಗೋದಿಲ್ಲ. ನಾಳೆಗೂ ಮತ್ತು ಇನ್ನೊಂದು ಸಲ ಆ ಪ್ರಯೋಗ ಪ್ರತಿ ಸಲವೂ ನಾನು ನಂಬ್ತಾ ಹೋಗ್ತೀನಿ. ನನಗೆ ಇಲ್ಲಿ ತನಕ ಅದು ಒಳ್ಳೆಯದೇ ಮಾಡಿದೆ.
ಒಳ್ಳೆಯದೇ ಮಾಡಿದರೆ ಹಲವು ಸಂದರ್ಭಗಳಲ್ಲಿ ಹಳೆಯ ಕೆಟ್ಟ ಅನುಭವಗಳು ರಿಪೀಟ್ ಆಗುತ್ತೆ. ಆದರೆ ನಾನು ಜನರನ್ನು ಅಥವಾ ಸಮಾಜವನ್ನು ಅಥವಾ ಯಾವುದೋ ಒಳ್ಳೆಯತನವನ್ನು ಗಮನಿಸಿದಾಗ ಅದನ್ನು ನಂಬದೇ ಬಿಡೋದಿಲ್ಲ. ಅನಗತ್ಯವಾಗಿ ಸಂಶಯ ಪಡುವಂತಹದ್ದು ಇವೆಲ್ಲ ಗುಣಗಳಿಲ್ಲ. ಆ ಸಂಶಯ ಇಡಬೇಕಾಗುತ್ತೆ, ಆರೋಗ್ಯಕರವಾದ ಸಂಶಯ ಇರಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಮಾಡ್ತೀನಿ ನಾನು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಇಲ್ಲ, ನಾವು ಯಾರನ್ನು ನಂಬಾರ್ದು, ಬಿಡಬೇಕು, ಇವೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನನಗೆ ಆವತ್ತಿನ ವಿಕ್ರಾಂತ ಕರ್ನಾಟಕದ ಸಂದರ್ಭದಲ್ಲಿ ಎದುರಾದಂತಹ ಇದರಲ್ಲಿ ಹಲವು ಕಾರಣಗಳಿಂದಾಗಿ, ಅದು ನಾನು ಅಮೆರಿಕದಲ್ಲಿದ್ದು ಮತ್ತು ಇಲ್ಲಿ ಯೋಗ್ಯವಾದವರು ಸಿಗದೆ ಹೋಗಿದ್ದು, ಅಂದರೆ ಕೆಲವೊಂದು ಕೆಲಸಗಳನ್ನು ಕೆಲವರಷ್ಟೇ ಮಾಡೋದಕ್ಕಾಗುತ್ತೆ. ಆ ಸರ್ಕ್ಯುಲೇಷನ್ ಇರ್ಬೋದು, ಪ್ರಿಂಟಿಂಗ್ ಇರಬಹುದು, ಅದು ಎಡಿಟೋರಿಯಲ್ ಇರಬಹುದು, ಒಂದು ಕಂಟೆಂಟಲ್ಲಿ ಬರುವಂತಹದ್ದು, ಮತ್ತು ಅದನ್ನು ಫಾಲೋ ಅಪ್ ಮಾಡುವಂತಹದ್ದು, ಜನರಿಗೆ ಸ್ಫೂರ್ತಿ ಕೊಡುವಂತಹದ್ದು, ಮತ್ತು ಬರವಣಿಗೆ ನಾವು ಮಾಡಿದಾಗ ಹಿಡಿದಿಟ್ಕೊಳ್ಳುವಂತಹದ್ದು, ಯಾಕಂದರೆ ಪ್ರತಿ ವಾರವೂ ಅವರನ್ನು ನೋಡುವಂಥದ್ದು ಆಗಬೇಕು. ಹೀಗೆ ಹಲವಾರು, ನಾನು ಖಂಡಿತ ಇಲ್ಲೇ ಇದ್ದಿದ್ರೆ, ಅಷ್ಟೇ ದುಡ್ಡು ನಂತರ ಇದ್ದು ನಾನು ಇಲ್ಲೇ ಇದ್ದಿದ್ರೆ ನಾನು ಖಂಡಿತವಾಗಿ ಅದನ್ನು ಒಂದು ಯಶಸ್ವಿ ಪತ್ರಿಕೆ ಮಾಡ್ತಿದ್ದೆ. ಎಲ್ಲ ಪ್ರತಿಕೂಲ ವಾತಾವರಣದ ನಡುವೆನೂ ನಾನು ಅದನ್ನು ಯಶಸ್ವಿ ಮಾಡ್ತಿದ್ದೆ. ಯಾಕಂದರೆ ನನಗೆ ಆ ಕೆಪಾಸಿಟಿ ಇದೆ, ನಾನು ಭಾವಿಸಿದ್ದೀನಿ, ಮತ್ತು ಇದೆ, ನನಗಿಲ್ಲ ಅಂತಲ್ಲ. ಆದರೆ ನಾನು ಇಲ್ಲದೇ ಇದ್ದಿದ್ದು ಬಹಳ ದೊಡ್ಡ ಕೊರತೆ ಆಯಿತು. ಹಾಗಾಗಿ ನನಗೆ ಆ ವಿಚಾರವಾಗಿ ಆವತ್ತಿನ ಕಾಲಕ್ಕೆ ನಾನು ಅದನ್ನು ಮಾಡಲೇಬೇಕಿತ್ತು, ಮತ್ತು ಮಾಡೋದಕ್ಕೆ ಆವತ್ತು ಲಭ್ಯ ಇದ್ದಿದ್ದು ಅದೇ ತರಹದ ಜನ, ಮತ್ತು ಆವತ್ತಿದ್ದಂತಹ ಪರಿಸ್ಥಿತಿನೂ ಹಾಗೆ ಇತ್ತು. ಹಾಗಾಗಿ ಅದು ನನ್ನ ವೈಫಲ್ಯ ಅಲ್ಲ, ಅಥವಾ ನಾನು ತಪ್ಪು ಮಾಡಿಲ್ಲ. ಹಾಗಾಗಿ ಅದು ನಷ್ಟ ಏನೇ ಆಗಿರಲಿ, ನನಗೆ ಆ ವಿಚಾರವಾಗಿ ತುಂಬ ಯಾವಾಗಲೂ ಒಂದೊಂದು ಸ್ವಲ್ಪ ಸಂಶಯಗಳು ಅಥವಾ ಮಾಡಿ ಸರಿನೋ ತಪ್ಪೋ ಸಹಜ, ಅದು ಬರುವಂಥದ್ದು. ಆದರೆ ನನಗೆ ನಿದ್ದೆ ಕೆಡಿಸುವಂಥದ್ದು ತದನಂತರದಲ್ಲಿ ನಿಲ್ಲಿಸಬೇಕು ಅನ್ನೋವಾಗ ಒಂದು ಸ್ವಲ್ಪ ಯೋಚನೆ ಮಾಡೋದು ಗಂಭೀರವಾಗಿ. ಆದರೆ ಅದು ಬಿಟ್ಟರೆ ನಾನು ಅದ್ರ ಬಗ್ಗೆ ಒಂದು ಸಲ ಮುಗಿದೋಯ್ತು ಅಂದರೆ ಕೈ ತೊಳ್ಕೊಂಡು ಮುಂದಕ್ಕೆ ಹೋಗುವಂತಹ ಏನಂತಾರೆ ಪರ್ಸ್ನಾಲಿಟಿ, ವ್ಯಕ್ತಿತ್ವ. ಹಾಗಾಗಿ ನನಗೆ ಅಂಥದ್ದೇನು ಬೇಸರ ಇಲ್ಲ. ಆ ಕಂಟೆಂಟು ಇವತ್ತಿಗೂ ಅದನ್ನು ಓದಂಥವ್ರು, ಆ ಪತ್ರಿಕೆಯನ್ನು ಓದಂಥವ್ರು ಈಗಲೂ, ಅದು 2006ರಿಂದ 2009 ತನಕ ಬಂತು. ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಲಿ ಆವತ್ತಿನ ಪತ್ರಿಕೆ ಓದಂಥವ್ರು, ಸರ್ ನೀವು ವಿಕ್ರಾಂತ ಕರ್ನಾಟಕದಲ್ಲಿ ಬರೀತಿದ್ದು ನಾವು ಓದಿದ್ದೀವಿ ಅಂತ ಸರಿಯಾಗಿ ಎಷ್ಟು 15 ವರ್ಷದ ಮೇಲಾಯಿತು, ಈಗಲೂ ಜ್ಞಾಪಿಸ್ಕೊಳ್ತಾರೆ. ಕನ್ನಡದ ಹಲವಾರು ಜನ ಆವತ್ತಿನ ಸಂದರ್ಭದ ಲೇಖಕರು, ತುಂಬ ಚೆನ್ನಾಗಿ ಬರೀತೀರಾ, ನಾನು ನಿಮ್ಮ ಫ್ಯಾನು ಅಂತ. ನಾನು ನಿಮ್ಮ ಫ್ಯಾನು ಅಂತ ಹೇಳಬೇಕು. ನನಗೆ ಯಾರ ಬಗ್ಗೆ ಅಭಿಮಾನ ಇರ್ತಿತ್ತೋ, ಲೇಖಕರು ರಾಜಕೀಯ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡುವಂಥವ್ರ ಬಗ್ಗೆ, ಅವರೇನೆ ನನ್ನನ್ನು ಭೇಟಿ ಮಾಡಿದಾಗ, ಬಹಳ ನಾವೇನೋ ಅಂದ್ಕೊಂಡಿದ್ವಿ, ನೀವು ಅಮೆರಿಕದಲ್ಲಿದ್ದು ಇಷ್ಟು ಚೆನ್ನಾಗಿ ಬರೀತೀರಾ, ನಾನು ನಿಮ್ಮ ಫ್ಯಾನು, ನಿಮ್ಮ ಬರವಣಿಗೆಯ ಫ್ಯಾನು, ವಿಶೇಷವಾಗಿ ಬರವಣಿಗೆಯ ಫ್ಯಾನು ಅಂತ ಹೇಳ್ತಿದ್ದು ನನಗೆ ಬಹಳ ಒಂದು ರೀತಿಯ ಒಂದು ಸಾರ್ಥಕತೆ, ಅಥವಾ ನಾನು ಬರೀತಿರುವಂತಹದ್ರಲ್ಲಿ. ಯಾಕಂದರೆ ನಾನು ಸಕಾರಣವಾಗಿ ಮೆಚ್ಚುವಂತಹ, ಅಭಿಮಾನಿಸುವಂತಹ ವ್ಯಕ್ತಿಗಳು ಅವರು ನನ್ನ ಬರವಣಿಗೆಯನ್ನು ಮೆಚ್ಕೊಳ್ತಾ ಇದ್ದಿದ್ದು, ಓಹೋ ನಾನು ಚೆನ್ನಾಗಿ ಬರಿತಿದ್ದೀನಿ ಅಥವಾ ಸತ್ಯವಾಗಿ ಬರಿತಿದ್ದೀನಿ, ಅದರಲ್ಲಿ ಕಂಟೆಂಟ್ ಇದೆ, ಮೌಲ್ಯ ಇದೆ ಅಂತ ನನಗೊಂದು ಧೈರ್ಯ ಕೊಡ್ತಿತ್ತು. ಸರ್, ಅದೇ ಇವಾಗ ಇಷ್ಟೋದವರೆಗೂ ನೀವು ವಿಕ್ರಾಂತ ಕರ್ನಾಟಕ ಬಗ್ಗೆ ಮಾತಾಡ್ತಾ ಬಂದರೆ, ಇವಾಗಿನ ಪತ್ರಿಕೆಗಳು ಅದ್ರ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ ಸರ್? ಇವತ್ತಿನ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಲ್ಲಿವೆ. ಇವತ್ತು ವೃತ್ತಿ ಧರ್ಮ ಇರುವಂತಹ ಮಾಧ್ಯಮಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ದೃಶ್ಯ ಮಾಧ್ಯಮದಲ್ಲಂತೂ ಬಹುತೇಕವಾಗಿ ಕನ್ನಡ ದೃಶ್ಯ ಮಾಧ್ಯಮದಲ್ಲಿ ವೃತ್ತಿ ಧರ್ಮ ಇಲ್ಲ. ಅದೊಂದು ಪಕ್ಕಾ ಏನಂತಾರೆ ಅಲ್ಲ, ದಂಧೆ ಅಳಿವು. ಅವರು ಹೇಳ್ತಾರೆ, ಅವರ ಕಾರಣಗಳು ಅವರು ಕೊಡ್ತಾರೆ, ಅದು ಆ ಕಾರಣಗಳನ್ನು ನಾವು ನಿರಾಕರಿಸೋದಕ್ಕಾಗೋದಿಲ್ಲ. ಆದರೆ ಹಾಗಾಗಿ ಅದರಿಂದ ಇಂತಹ ಕೆಟ್ಟ ಪತ್ರಿಕೋದ್ಯಮ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ಕೊಳ್ಬೇಕಾಗುತ್ತೆ. ಇವತ್ತು ಯಾವ ಚಾನಲ್ನ ಜನ ರೋಲ್ ಕಾಲ್ ಮಾಡ್ತಿಲ್ಲ ಅಂತ ಜನ ಹುಡುಕಾಟ ಮಾಡಬೇಕಾಗಿದೆ. ಹಾಗಾಗಿ ಮಾಡಿರುವಂಥವ್ರು, ಅವರಿಗೆ ಚಾನಲ್ ನಡೆಸ್ತಿರುವಂಥವ್ರು, ಅವರು ಯಾವ ರೀತಿಯ ರಾಜಕೀಯದವ್ರ ಜೊತೆ ಬೇರೆ ಬೇರೆ ಜೊತೆ ಸಂಬಂಧಗಳು ಇಟ್ಕೊಂಡಿದ್ದಾರೆ. ಇವತ್ತೊಂದು ಸ್ಟೋರಿ ಹಾಕ್ತೀವಿ, ರಾತ್ರಿ ಸಂಜೆ 6 ಗಂಟೆಗೆ ದೊಡ್ಡ ಹಗರಣ ಬಹಿರಂಗ, ಸಂಜೆ 6 ಗಂಟೆಗೆ ಜನ ನೋಡ್ತಿರ್ತಾರೆ, ಅದಿಲ್ವೇ ಇಲ್ಲ. ಯಾಕಂದರೆ ಮಧ್ಯದಲ್ಲಿ ಡೀಲ್ ಆಗಿರುತ್ತೆ. ಹೈಪ್ ಅಲ್ಲ, ಅವ್ರು ಯಾರ ಹತ್ರ ಡೀಲ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಆ ಡೀಲ್ ಆಗದೆ ಇದ್ದಿದ್ದಕ್ಕೆ ಪ್ರೊಮೋ ಕೊಡ್ತಾರೆ. ಪ್ರೊಮೋ ಕೊಟ್ಟ ತಕ್ಷಣ ಯಾವನು ಆ ಕಡೆಯಿಂದ ಈ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು ಅಂದರೆ ಯಾರಿಗೆ ಅನಾನುಕೂಲ ಆಗುತ್ತೋ, ಯಾರಿಗೆ ಅವಮಾನ ಆಗುತ್ತೋ, ಯಾರಿಗೆ ಸಮಸ್ಯೆ ಆಗುತ್ತೋ ಅವ್ರು ಬಂದು ಇಲ್ಲಿ ವ್ಯವಹಾರ ಮಾಡ್ತಾರೆ. ವ್ಯವಹಾರ ಮಾಡಿದ್ಮೇಲೆ ಅದು ಇಲ್ಲವೇ ಇಲ್ಲ. ಈ ತರಹದ ಪ್ರಸಂಗಗಳು ಕನ್ನಡದ ದೃಶ್ಯ ಮಾಧ್ಯಮಗಳಲ್ಲಿ ಬಹುತೇಕ ಕಡೆಗಳಲ್ಲಿ ನಡೀತಿದೆ. ಇವತ್ತು ಅದನ್ನು ನಡೆಸ್ತಿರುವಂಥವ್ರು ಅವರೆಲ್ರಿಗೂ ಹೌದು, ನಾವು ಈಗ ಹಿಂದೆ ದುಡ್ಡು ಮಾಡೋದು ಹೇಗೆ, ಇಷ್ಟೆಲ್ಲ 100 ಜನಕ್ಕೆ 200 ಜನಕ್ಕೆ 300 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ನಾವು ಹೇಗೆ ದುಡ್ಡು ಮಾಡೋದು ಅಂತಿರುತ್ತೆ. ಆದರೆ ಅದರ ಮೂಲಕ ನೀವೇನು ಮಾಡ್ತಿದ್ದೀರಾ, ನಮ್ಮ ರಾಜ್ಯದ ಜನರ ಸಂವೇದನೆಗಳನ್ನು ನಾಶ ಮಾಡ್ತಿದ್ದೀರಾ, ಅದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ. ಪತ್ರಿಕೆಗಳು ಇನ್ನೂ ಆ ಮಟ್ಟಕ್ಕೆ ಕೆಟ್ಟಿಲ್ಲ.
ಇಲ್ಲೂ ಒಂದಷ್ಟು ಪತ್ರಿಕೆಗಳು ಬಹುತೇಕವು ಯಾವುದೋ ಒಂದು ಪಕ್ಷದ ತುತ್ತೂರಿ ಆಗಿವೆ ಅಥವಾ ಯಾವುದೋ ಒಂದು ತತ್ವದ ತುತ್ತೂರಿ ಆಗಿವೆ. ಆದರೆ ಇದ್ದುದರಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅಥವಾ ಬೇರೆ ಬೇರೆ ಇಸಮ್ಗಳಲ್ಲಿ ಇರುವಂಥವರು ಈಗಲೂ ತಮ್ಮ ವಿಚಾರವನ್ನು ಜನರ ಮುಂದೆ ಇಡೋದಕ್ಕೆ ಒಂದು ವೇದಿಕೆಗಳಾಗಿ ಈಗಲೂ ದಿನಪತ್ರಿಕೆಗಳು ಉಳ್ಕೊಂಡಿವೆ ಒಂದಷ್ಟು ಮಟ್ಟಿಗೆ. ಪೂರ್ತಿ ಅದು ನಾಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಇನ್ ದಟ್ ಅರೀನಾ. ಹಾಗಾಗಿ ಪತ್ರಿಕೆಗಳ ಬಗ್ಗೆ, ದಿನಪತ್ರಿಕೆಗಳ ಬಗ್ಗೆ ನಾವು ಎಲ್ಲವನ್ನೂ ನೆಗೆಟಿವ್ ಆಗಿ ಹೇಳೋದಕ್ಕಾಗೋದಿಲ್ಲ. ಆದರೆ ಬಹುತೇಕ ದಿನಪತ್ರಿಕೆಗಳನ್ನು ಕಾಲದಲ್ಲಿ ವೃತ್ತಿ ಧರ್ಮವನ್ನು ಮರೆತಿದ್ದಾರೆ. ಆಮೇಲೆ ನಾನು ಯಾಕಂದರೆ ಒಬ್ಬ ರಾಜಕಾರಣಿಯಾಗಿ ಇರೋದ್ರಿಂದ ನಾನು ರಾಜ್ಯಾದ್ಯಂತ ಕಳೆದ ಒಂದು 10 ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಪತ್ರಿಕಾಗೋಷ್ಠಿಗಳು ಮಾಡೋದು ಎಲ್ಲ ಮಾಡ್ತಿರೋದು ನೋಡ್ದಿರೋದ್ರಿಂದ ಪತ್ರಿಕಾ ಸುದ್ದಿ ಮನೆಗಳು ಅಂತ ಏನು ಹೇಳ್ತಾರೆ, ಮೀಡಿಯಾ ಹೌಸ್ಗಳಲ್ಲಿ, ಅಲ್ಲಿ ಎಲ್ಲವೂ ಪಾರದರ್ಶಕವಾಗಿ ನಡೆಯೋದಿಲ್ಲ. ಮತ್ತು ಯಾವುದೋ ಕಾರಣಕ್ಕಾಗಿ ತಮಗಾಗದೇ ಇರೋರ ಸುದ್ದಿಗಳನ್ನು ಕೊಲ್ಲುವಂತಹ, ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವಂತಹ ಇವೆಲ್ಲ ನಡೆಯುತ್ತೆ. ಮತ್ತು ಹಲವಾರು ತಾಲೂಕು ಮಟ್ಟಗಳಲ್ಲಿರುವಂಥ ಸ್ಟ್ರಿಂಗರ್ಸ್ ಅಥವಾ ಸ್ಟ್ರಿಂಜರ್ಸ್ ಅಂತ ಏನು ಹೇಳ್ತಾರೆ, ಅವರು ಬಹುತೇಕವಾಗಿ ದುಡ್ಡು ಕೊಟ್ಟರೆ ಮಾತ್ರ ವರದಿ ಮಾಡುವಂತಹ ಬಹಳ ಕೆಟ್ಟ ವಾತಾವರಣ ಇದೆ. ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಷ್ಟು ಕೆಟ್ಟಿಲ್ಲ ಹಲವು ಕಡೆಗಳಲ್ಲಿ. ಯಾಕೆಂದರೆ ಜಿಲ್ಲಾ ವರದಿಗಾರರಿಗೆ ನೇರವಾಗಿ ಸಂಬಳ ಬರುತ್ತೆ, ಅವರಿಗೆ ತುಂಬ ಒತ್ತಡಗಳು ಈ ಮಟ್ಟಕ್ಕೆ, ಅಂದರೆ ಯಾರನ್ನ ಮಾತಾಡಿಸ್ಬೇಕು, ಅವರಿಂದ ಅಡ್ವರ್ಟೈಸ್ಮೆಂಟ್ ತರಬೇಕು, ದುಡ್ಡು ಕೊಟ್ಟರೆ ಮಾತ್ರ ಹಾಕ್ಸ್ಬೇಕು, ಈ ಥರದ ಒತ್ತಡಗಳಿಲ್ಲ. ಯಾಕಂದರೆ ಅವರಿಗೆ ನಿಗದಿತವಾಗಿ ಕನ್ನಡದ ಒಂದು 5-6 ಪತ್ರಿಕೆಗಳು ಒಳ್ಳೆ ಗೌರವಯುತವಾದ ಸಂಬಳಗಳನ್ನೇ ಜಿಲ್ಲಾ ಮಟ್ಟದ ವರದಿಗಾರರಿಗೆ ಕೊಡ್ತಾರೆ. ಅದೇ ಸ್ಟ್ರಿಂಜರ್ಸ್ ಅಥವಾ ಸ್ಟ್ರಿಂಗರ್ಸ್ ಬಗ್ಗೆ ಇದನ್ನು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಆದರೆ ಅಲ್ಲೂ ಹಲವು ಪತ್ರಿಕೆಗಳು, ಈಗ ನಾನು ಕೆಲವೊಂದು ಕಡೆ ನೋಡಿದಾಗ ಅವರು ಕೆಲವು ಪಕ್ಷಗಳ ತುತ್ತೂರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಯಾವುದೋ ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಳ್ತಿದ್ದಾರೆ. ಈ ತರಹದ್ದನ್ನು ಅವರು ನೇರವಾಗಿ ಆ ಪಕ್ಷಕ್ಕೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಅಲ್ಲಿ ಮಿಕ್ಕಿದ ಎಲ್ಲ ಟೈಮಲ್ಲೂ ವರದಿಗಾರ. ಆದರೆ ಅವರೆಲ್ಲ ನೋಡಿದ್ರೆ, ಅವರ DP ನೋಡಿದ್ರೆ ಯಾವುದೋ ಒಂದು ಪಕ್ಷದ್ದು ಯಾವುದೋ ಒಂದು ಲೀಡರ್ ಜೊತೆ ಇರೋದು ಫೋಟೋ ಹಾಕ್ಕೊಂಡಿರ್ತಾರೆ. ಇದು ಪತ್ರಿಕೋದ್ಯಮ ಅಥವಾ ಪತ್ರಕರ್ತರ ರೀತಿ ಹೀಗಿರಬಾರ್ದು. ಇದರ ಜೊತೆಗೆ ಇನ್ನೊಂದೇನು ಅಂದರೆ, ಹಲವು ಕಡೆಗಳಲ್ಲಿ ಈಗ ಯೂಟ್ಯೂಬ್ ಚಾನಲ್ಸ್ ಇವೆಲ್ಲ ಬಂದಿದೆ. ಆ್ಯಕ್ಚುಲಿ ಒಂದು ಒಳ್ಳೆಯ ಉತ್ತಮವಾದ ಪರ್ಯಾಯ ಮಾಧ್ಯಮಕ್ಕೆ ಕನ್ನಡದಲ್ಲಿ ಪ್ರಪಂಚವ್ಯಾಪಿಯಾಗಿ ಇವತ್ತು ಅವಕಾಶ ಇದೆ, ನಡೀತಿದೆ. ಅದು ಈ ಸಲದ 2024 ಲೋಕಸಭಾ ಚುನಾವಣೆಯಲ್ಲಿ ನೀವು ಹಾಗೆ ನೋಡಿದ್ರೆ ಕೆಲವೊಂದು ವ್ಯಕ್ತಿಗಳ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಎಲೆಕ್ಷನ್ ಔಟ್ಕಮ್ ಮೇಲೆ ಮಾಡಿವೆ. ಅಂದರೆ ಎಲೆಕ್ಷನ್ಗಿಂತ ಮೊದಲು ಅದು BJP ಇರ್ಬೋದು, ಬೇರೆ ಯಾವುದೇ ಪಕ್ಷ ಇರ್ಬೋದು, ಅವರ ವಿಚಾರಗಳನ್ನು ಬೇರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತೆಗೆದುಕೊಳ್ಳದೇ ಇದ್ದಂಥ ವಿಚಾರಗಳನ್ನು ಈ ಯೂಟ್ಯೂಬ್ ಚಾನಲ್ಸ್ ಅವರು, ಬ್ಲಾಗರ್ಸು ಇವರೆಲ್ಲ ಸೇರಿ ಮಾಡಿದ್ದು ಬಹಳ ದೊಡ್ಡ ಪರಿಣಾಮ ಬೀರಿದೆ. ಆದರೆ ಹಲವು ಕಡೆಗಳಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ತಾಲೂಕು ಮಟ್ಟದಲ್ಲಿ ಅಲ್ಲಿ ಇಲ್ಲಿ ಪ್ರೋಮೋಗಳು, ಅವನು ಅಯೋಗ್ಯ ಆಗಿದ್ರು ಅವನು ಇಂದ್ರ ಚಂದ್ರ ಅಂತ ಹೊಗಳಿ ಅವನ ಸುದ್ದಿಗಳನ್ನು ಒಂದು 1/4 ಗಂಟೆ 10 ನಿಮಿಷ 20 ನಿಮಿಷ ಮಾಡುವಂತಹದ್ದು, ದುಡ್ಡು ತಗೊಂಡು ಮಾಡುವಂತಹದ್ದು, ಈ ತರಹದ ಇದೆ. ಇವತ್ತಿನ ಮಾಧ್ಯಮ 20-30 ವರ್ಷಗಳ ಹಿಂದೆ ಮಾಧ್ಯಮ ಅಲ್ಲ. ಇವತ್ತದು ಸಂಪೂರ್ಣವಾಗಿ ಉದರ ನಿಮಿತ್ತಂ ಬಹುಕೃತ ವೇಷಂ ಬಹುತೇಕವಾಗಿ. ಆದರೆ ಒಂದು ಸಂತೋಷ ಅಂದರೆ ಸಂತೋಷ ಅಲ್ಲ, ಒಂದು ಸಮಾಧಾನಕರ ವಿಷಯ ಏನು ಅಂದರೆ ದಿನಪತ್ರಿಕೆಗಳು ಇನ್ನೂ ಆ ಮಟ್ಟಕ್ಕೆ ಕೆಟ್ಟಿಲ್ಲ. ಬಟ್ ಐ ಆಮ್ ಟೋಟಲಿ ಡಿಸಪಾಯಿಂಟೆಡ್ ವಿತ್ ನ್ಯೂಸ್ TV ಜರ್ನಲಿಸಮ್. ಒಂದು 5-10 ವರ್ಷಗಳಿಂದನೂ ಇಷ್ಟು ಕೆಟ್ಟಿರಲಿಲ್ಲ. ಯಾಕಂದರೆ ಈಗ ನಾನು ಒಂದು 4-5 ವರ್ಷಗಳಿಂದ ಯಾವುದೇ ಬಹುತೇಕವಾಗಿ TV ಡಿಬೇಟ್ಗಳಿಗೆ ಹೋಗ್ತಾ ಇಲ್ಲ. ಡಿಬೇಟ್ಗಳ ಏನು ಕ್ವಾಲಿಟಿ ತುಂಬ ಕೆಟ್ಟು ಹೋಗಿದೆ. ಅಲ್ಲಿ ಬಂದಿರೋವಂಥವರು JCB ಅಂತೀನಿ ನಾನು, ಈ JDS ಕಾಂಗ್ರೆಸ್ BJP, ಅವ್ರವ್ರೆ ಕಿತ್ತಾಡ್ತಿರ್ತಾರೆ. ಕಿತ್ತಾಡಿ ಏಕವಚನಕ್ಕೂ ಹೋಗ್ಬಿಟ್ಟಿರ್ತಾರೆ. ಮತ್ತು ಅಲ್ಲಿ ಬ್ರೇಕ್ ಬಂದಾಗ ಮತ್ತೆ ಏನಣ್ಣ ಚೆನ್ನಾಗಿದೆಯಣ್ಣ ಅಂತಿರ್ತಾರೆ. ಯಾವುದೇ ತತ್ವ ಸಿದ್ಧಾಂತ ಇಲ್ಲ. ಅಲ್ಲಿರುವಂಥವ್ರು ಕೆಲವೊಂದು ಆ್ಯಂಕರ್ಸ್ನು ಅದನ್ನು ಎತ್ತಿ TRPಗೆ ಹೀಗೆಲ್ಲ ಮಾಡ್ತಾರೆ. ಅದೇ ಕಾರಣದಿಂದಾಗಿ ನಾನು ಇವರೆಲ್ಲ ಹೋಗಿ ನಿಜಕ್ಕೂ ನನಗನ್ಸಿದೆ ಇವರ ಯೋಗ್ಯತೆ ಅಲ್ಲ ನನ್ನದು, ಇವರ ಮಟ್ಟದ ಯೋಗ್ಯತೆ ಅಲ್ಲ ನನ್ನದು ಅಂತ ನನಗೆ ಸ್ಪಷ್ಟವಾಗಿ ಅನಿಸಿದ ಕಾರಣಕ್ಕೆ ನಾನು ಹೋಗೋದು ಬಿಟ್ಟೆ. ಈಗ ನಾನು ಯಾವುದೇ TV ಡಿಬೇಟ್ಗಳಿಗೆ ಹೋಗಲ್ಲ. ಯಾರೋ ಇಂಟರ್ವ್ಯೂ ಕರೆದ್ರೆ ಅವರ ಇಷ್ಟ. ಅದೇ ಸಂದರ್ಭದಲ್ಲಿ TVಗಳಲ್ಲಿ ಬರುವಂಥ ಕಾರ್ಯಕ್ರಮ, ನಾನು ಚುನಾವಣೆಗೆ ನಿಂತಾಗಲೂ ನಮ್ಮನ್ನು ದುಡ್ಡು ಕೇಳಿದ್ರು. ಸರ್ ನೀವು 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, 5 ಲಕ್ಷ ಕೊಡಿ, ನಿಮ್ದೊಂದು ಅರ್ಧ ಗಂಟೆ 1 ಗಂಟೆ ಪ್ರೋಮೋ ಮಾಡ್ತೀವಿ ಅಂತ. ನಾವು ಕಮರ್ಷಿಯಲ್ ಆಗಿ ನಿಮಗೆ ನೋಡ್ರಪ್ಪ, ನಾವು ಅವೆಲ್ಲ ಮಾಡೋದಿಲ್ಲ. ನಾವು ಕೊಡೋಂಗಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಪೇಯ್ಡ್ ನ್ಯೂಸ್ ಇಲ್ಲ. ನಮ್ಮ ಪರವಾಗಿ ನೀವು ಪೇಯ್ಡ್ ನ್ಯೂಸ್ ಮಾಡಬೇಕಾಗಿಲ್ಲ. ಜಾಹೀರಾತು ಅಂತ ನಮಗೆ ಯೋಗ್ಯತೆ ಇದ್ದರೆ, ನಮಗೆ ಅಷ್ಟು ಆರ್ಥಿಕ ಸಾಮರ್ಥ್ಯ ಇದ್ದರೆ, ಕೊಡಬೇಕು ಅನ್ನಿಸಿದ್ರೆ ನಾವು ಜಾಹೀರಾತು ಅಂತಲೇ ಕೊಡ್ತೀವಿ. ಆದರೆ ನಿಮಗೆ ದುಡ್ಡು ಕೊಟ್ಟು
ಸುದ್ದಿ ಮಾಡಿಸ್ಕೊಳ್ಳುವಂತಹ ಅನೈತಿಕ ಕೆಲಸವನ್ನು ನಾವು ಮಾಡೋದಿಲ್ಲ ಅಂಥೇಳಿ ಅದು ಬಹಳ ಜನರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇವತ್ತಿನ ಬಹುತೇಕ ಟಿ ವಿ ಮಾಧ್ಯಮದವರು ಒಂದು ನಂತರ ಮಟ್ಟಿಗೆ ನನ್ನನ್ನು ಜಾಸ್ತಿ ಎಂಟರ್ಟೈನು ಮಾಡ್ತಾ ಇಲ್ಲ, ಅಥವಾ ನಾವು ಹಾಗೆ ಬಿಟ್ಟಿದ್ದೀವಿ. ಇದು ಬದಲಾಗುತ್ತೆ. ಈಗ ಎಲ್ಲರೂ ಎಕ್ಸ್ಟಿಂಕ್ಷನ್ ಆಗುತ್ತಿರುವಂತಹ ಸಂದರ್ಭ ಇದು. Most of these people are going to be extinct in a very near future. Their time is running out. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಇಲ್ಲ. ನಮ್ಮದು ಈಗ ವಿಶೇಷವಾಗಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ನಮ್ಮದು ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರೆಸೆನ್ಸ್ ಇದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನನ್ನ ವಿಚಾರಕ್ಕೂ ಹೇಳೋದಾದರೆ. ಹಾಗಾಗಿ ಅದು ಏನೇ ಇರಲಿ, ನಾನು ಅಧಿಕಾರಕ್ಕಾಗಿನೋ ಸ್ವಂತ ಅನುಕೂಲಕ್ಕಾಗಿನೋ ರಾಜಿ ಮಾಡಿಕೊಳ್ಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಅದು ಮಾಡೋದೂ ಇಲ್ಲ. ನಾನು ಭಾಳ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನನಗೆ ವೈಯಕ್ತಿಕವಾಗಿ ಏನೂ ಆಗಬೇಕಾಗಿಲ್ಲ. ನಾನು ಏನೋ ಒಂದು ಹಿಡಿದಿರೋದು ಅದು ಆಗಬೇಕು ಅಂತಿದೆಯೇ ಹೊರತು, ಒಬ್ಬ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಬೇಕು, ಪಕ್ಷವನ್ನು ಕಟ್ಟಬೇಕು, ನಾವು ಏನು ಹೇಳ್ತಾ ಇದ್ದೀವಿ ಜನಕ್ಕೆ ಅದನ್ನು ಮಾಡಿ ತೋರಿಸ್ಬೇಕು, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂತಿದೆ. ಆದರೆ ವೈಯಕ್ತಿಕ ಲಾಭಕ್ಕಾಗಿ ನಾನು ಏನನ್ನೂ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ, ಮುಂದೂ ಇರೋದಿಲ್ಲ. ಆದರೆ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ನನ್ನ ಕೆಲವು ಗುಣಗಳನ್ನು ಸಹ ಪಕ್ಷದ ಮೇಲೆ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ತಿದೆ. ಯಾಕಂದರೆ ನಮ್ಮ ಪಕ್ಷವನ್ನು ಅನಗತ್ಯವಾಗಿ ಅದು ತುಂಬ ಒಳ್ಳೆಯ ವಿಚಾರ ಆಗಿದ್ರೂ ಮಾಧ್ಯಮಗಳಲ್ಲಿ ಪ್ರಸಾರ ಆಗದೇ ಇರುವಂತಹದ್ದು, ಜನ ನೋಡುವಂಥವ್ರಿಗೆ ಅಲ್ಲಿ ನಾವು ಬಹಳ ದೊಡ್ಡ ಕೆಲಸ ಮಾಡಿರ್ತೀವಿ, ಬಹಳ ಒಳ್ಳೆಯ ಕೆಲಸ ಮಾಡಿರ್ತೀವಿ, ಆದರೆ ಜನರಿಗೆ ತಲುಪ್ತಾ ಇಲ್ಲ. ಇದಕ್ಕೆ ಕೆಲವೊಂದು ನನ್ನ ದೌರ್ಬಲ್ಯಗಳು, ಈಗ ಹೇಳಿದಾಗೆ ಕೆಲವೊಂದು ಅವು ಒಳ್ಳೆಯ ದೌರ್ಬಲ್ಯಗಳು ಇರಬೇಕಾಗಿರುವಂಥದ್ದೇ. ಆದರೆ ಇವತ್ತಿನ ಸಂದರ್ಭಕ್ಕೆ ರಾಜಿ ಆಗದ ಕಾರಣಕ್ಕಾಗಿ ನಮ್ಮ ಪಕ್ಷವನ್ನು ಸಹ ನನಗೆ ಆ ವಿಚಾರವಾಗಿ ಒಂದು ಸ್ವಲ್ಪ ಖೇದ ಇದೆ. ಆದರೆ ರಾತ್ರೋರಾತ್ರಿ ಮನುಷ್ಯರು ಬದಲಾಗೋದಕ್ಕಾಗೋದಿಲ್ಲ. ನಾವು ನೋಡ್ತಿದ್ದೀವಿ, ಮಾಧ್ಯಮದವರು ಒಳ್ಳೆಯವರಾಗ್ತಾರಾ, ಬದಲಾಗ್ತಾರಾ, ಅವರು ಒಂದು ವೃತ್ತಿ ಧರ್ಮವನ್ನು ತೋರಿಸ್ತಾರಾ, ಅಥವಾ ನಾವು ಕೆಡಬೇಕಾ ಅಂತ ನನಗನ್ನಿಸುವಾಗೆ ನಮ್ಮ ಪಕ್ಷದಲ್ಲಿ ನಾವು ಕೆಡುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನನಗೆ ಇವತ್ತಿನ ಮಾಧ್ಯಮದ ಬಗ್ಗೆ ಐ ಆಮ್ ನಾಟ್ ಅಟ್ ಆಲ್ mostly I'm not happy. I'm not happy with the majority of the media in today's ಕರ್ನಾಟಕ. ಆದರೆ ಇದು ದಿನಪತ್ರಿಕೆಗಳು ಇನ್ನೊಂದಷ್ಟು ಗಟ್ಟಿಯಾಗಬೇಕು. ಆದರೆ ಇರೋದ್ರಲ್ಲಿ ಅವರೇ ಇರುವಂತಹದ್ದು. ಟಿ ವಿಯವರಂತೂ ಬಹಳ ಬದಲಾಗಬೇಕಾಗಿದೆ. ಅದು ಐ ಥಿಂಕ್ ಅವ್ರು ಆಗೋದಿಕ್ಕಾಗೋದಿಲ್ಲ. ಅವರು ಮಾಡ್ತಿರುವಂಥದ್ದು ಹುಲಿ ಸವಾರಿ ಇಲ್ಲ, ಅದು ಪೂರ್ತಿ ನಿಲ್ಲಬೇಕು. ಆಮೇಲೆ ಈಗ ನೋಡಿ, ಕರ್ನಾಟಕದ ಎಷ್ಟು ಜನ ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅರೆಸ್ಟ್ ಆಗ್ತಿದ್ದಾರೆ, ಎಷ್ಟೋ ಕೇಸ್ಗಳು ಬಯಲಿಗೂ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ರೋಲ್ ಕಾಲು ಬೇರೆ ಬೇರೆ ಥರದ್ದೆಲ್ಲ ನಡೀತಿದೆ. ಆಗಲೇ ಹೇಳಿದಾಗೆ ಸಂಪಾದಕರನ್ನೇ ಡೀಲ್ ಮಾಡ್ಕೊಂಡು ಬಿಡ್ತಾರೆ. ಹೀಗೆಲ್ಲ ಅಲ್ಲಿ ಬರುವಂಥವ್ರು ನೀನೊಂದು ಗಿರಾಕಿ ಹಿಡ್ಕೊಂಡು ಬಾ, ನನಗೊಂದು ಕಮಿಷನ್ ಕೊಡು. ಈಗ ಕೆಲವೊಂದು ಸಂಘಟನೆಗಳಿದೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಭಾಳ ದೊಡ್ಡದು. ನಮ್ಮ ಯಾವುದೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ 3 ಅಂಗಗಳು: ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಒಟ್ಟಾರೆ ಪ್ರಜಾಪ್ರಭುತ್ವ ನಿಂತಿರೋದೇ ಈ ಅಂಗಗಳ ಮೇಲೆ. ಆದರೆ ಈ ಸಂವಿಧಾನೇತರವಾಗಿ ಒಂದು ಮಾಧ್ಯಮ, ಅದನ್ನು 4th ಪಿಲ್ಲರು, 4th ಎಸ್ಟೇಟು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ನಾವು ಇಷ್ಟೊತ್ತು ಮಾಧ್ಯಮದ ಬಗ್ಗೆ ಮಾತಾಡ್ತಿದ್ದೀವಿ. ಯಾಕೆ ಅಂದರೆ ಮಾಧ್ಯಮ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ನೋಡಲಾಗದಂತಹ ಅಥವಾ ಸ್ಪಂದಿಸಲಾರದಂತಹ ವಿಚಾರಗಳನ್ನು ಜನರ ಮುಂದೆ ಅಥವಾ ಈ 3 ಅಂಗಗಳ ಮುಂದೆ ಇಡುವಂತಹ ಶಕ್ತಿ, ಸಾಮರ್ಥ್ಯ ಅಥವಾ ವೃತ್ತಿಧರ್ಮ ಇರುವಂತಹದ್ದು ಮಾಧ್ಯಮಕ್ಕೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಬಗ್ಗೆ ಕೆಲವೊಂದು ಕ್ರಿಟಿಕಲ್ ಆಗಿ ಯಾಕೆ ಹೇಳ್ತೀನಿ ಅಂದರೆ, ಮಾಧ್ಯಮ ಸರಿಯಾಗಿದ್ದರೆ ಮಿಕ್ಕ 3 ಅಂಗಗಳು ಒಂದಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೆ. ಮತ್ತು ಅದೇ ಸಂದರ್ಭದಲ್ಲಿ ಮಾಧ್ಯಮ ಒಂದು ವ್ಯವಸ್ಥೆಯನ್ನು, ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣದಿಂದಾಗಿಯೇ ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಅಂತ ಬೇರೆ ಬೇರೆ ಪತ್ರಿಕೆಗಳು, ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಾಗಲಿಂದನೂ ಅವರು ಅದನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡ್ರು. ಮಾಧ್ಯಮಗಳಿಗೆ ಹಿಂದೆ ಆ ರೀತಿಯ ಒಂದು ಬಲ ಶಕ್ತಿನೂ ಇತ್ತು ಭಾರತದಲ್ಲಿ. ಅದೇ ಕಾರಣದಿಂದಾಗಿಯೇ ಆಡಳಿತ ಮಾಡ್ತಿರುವಂಥವ್ರು ಹೆದರ್ತಿದ್ರು. ಈಗ ಕಳೆದ 10 ವರ್ಷಗಳಲ್ಲಿ ಈಗ ನರೇಂದ್ರ ಮೋದಿಯವರು ಯಾರಿಗೂ ಇಂಟರ್ವ್ಯೂನೂ ಕೊಡ್ತಾ ಇಲ್ಲ ಅನ್ನುವಂಥ ವಾತಾವರಣದಲ್ಲಿ ಇವೆಲ್ಲ ನೋಡಿದಾಗ ಮಾಧ್ಯಮಗಳ ಶಕ್ತಿ ಕುಂದಿರೋದು ನಮಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ಅದರ ಜೊತೆಗೆ ಮಾಧ್ಯಮಗಳು ವೃತ್ತಿ ಧರ್ಮವನ್ನು ಮರೆತು ಒಂದು ದಂಧೆ ಮಾಡಿಕೊಂಡಿರುವಂಥ ಕಾರಣಕ್ಕಾಗಿಯೇ ಇವತ್ತು ಒಂದು ಬಹಳ ಗಂಭೀರವಾದ ಸಮಸ್ಯೆಗಳು, ನಿರುದ್ಯೋಗ ಇರಬಹುದು, ಬಡತನ ಇರಬಹುದು, ಅಸಮಾನತೆ ಇರಬಹುದು, ಈಗ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿ, ಗ್ಲೋಬಲ್ ವಾರ್ಮಿಂಗು, ಇವೆಲ್ಲ ಏನು ಮುಂದಿನ ಪೀಳಿಗೆಗಳನ್ನು ಕಾಡುವಂತಹ ದೊಡ್ಡ ಸಮಸ್ಯೆಗಳಿದೆ, ಭ್ರಷ್ಟಾಚಾರ, ಇವ್ಯಾವೂ ಇವತ್ತು ಗಂಭೀರವಾಗಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಡ್ರೆಸ್ ಮಾಡ್ತಾ ಇಲ್ಲ. ಯಾಕಂದರೆ ಅವು ನಿಜಕ್ಕೂ ಸಮಾಜದಲ್ಲಿ ಒತ್ತಡ ಸೃಷ್ಟಿ ಮಾಡ್ತೀವಿ ಅನ್ನುವಂತಹದನ್ನು ಹೇಳುವಂತಹ ಕೆಲಸವನ್ನು ಇವತ್ತು ಮಾಧ್ಯಮಗಳು ಮಾಡ್ತಿಲ್ಲ. ಹಾಗಾಗಿನೇ ನಾನು ಎಲ್ಲರಲ್ಲೂ
ಅದು ದಿನಪತ್ರಿಕೆಗಳಿರಬಹುದು ಅಥವಾ ದೃಶ್ಯ ಮಾಧ್ಯಮಗಳಿರಬಹುದು, ಕನ್ನಡದ ಎಲ್ಲ ಪತ್ರಕರ್ತರಲ್ಲಿ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದು, ವೃತ್ತಿ ಮಾಡೋದಕ್ಕೆ, ಸಂಪಾದನೆ ಮಾಡೋದಕ್ಕೆ ಇವತ್ತು ನಾನಾ ದಾರಿಗಳಿವೆ, ನಾನಾ ಉದ್ಯಮಗಳು ಅಥವಾ ಬೇರೆ ಬೇರೆ ರೀತಿಯ ವೃತ್ತಿಗಳಿವೆ. ದಯವಿಟ್ಟು ಮಾಧ್ಯಮದಲ್ಲಿರುವಂಥವರು ಕನಿಷ್ಠ ಮಟ್ಟದ ನೈತಿಕತೆ, ನೀವು ತುಂಬ ರಾಜುರಹಿತವಾಗಿ ಮಾಡಿ ಅಂತ ಹೇಳೋದಿಲ್ಲ, ಸಾಧ್ಯನೂ ಇಲ್ಲದಂಥ ಪರಿಸ್ಥಿತಿ ಇದೆ ಅವರಿಗೆ, ನಮಗಲ್ಲ, ಮಾಡುವಂಥವ್ರು ದಯವಿಟ್ಟು ಮಾಡಿ. ಆದರೆ ಮಿಕ್ಕವರು ಕನಿಷ್ಠ ಮಟ್ಟದ ಪ್ರಾಮಾಣಿಕತೆ, ಕನಿಷ್ಠ ಮಟ್ಟದ ಸತ್ಯ, ಕನಿಷ್ಠ ಮಟ್ಟದ ವೃತ್ತಿ ಧರ್ಮ, ವೃತ್ತಿಪರತೆ, ಪ್ರೊಫೆಷ್ನಲಿಸಮ್ ಇದನ್ನು ರೂಢಿಸ್ಕೊಳ್ಳಿ. ಯಾಕೆಂದರೆ ಇದೇ ಸಮಾಜದ ಶಿಶುಗಳು ಮತ್ತು ಪ್ರಯೋಗ ಶಿಶುಗಳು ನೀವು ಎರಡೂ. ಈ ಸಮಾಜದಲ್ಲೇ ಬದುಕುವಂಥ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಉಳಿವು ಅಳಿವು ಎಲ್ಲವೂ ಈ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ನೀವಾಗಿಯೇ ಒಂದಷ್ಟು ಕೆಡಿಸ್ತಾ ಹೋದರೆ ನಿಮ್ಮ ಕುಟುಂಬಗಳು ಮುಂದಿನ ದಿನಗಳಲ್ಲಿ ಸಂತ್ರಸ್ತರಾಗ್ತಾರೆ. ಯಾಕಂದರೆ ನೀವೇನು ಬೇರೆ ಅಲ್ಲ, ಸಮಾಜದಿಂದ ಹೊರಗೇನೂ ಇಲ್ಲ ನೀವು. ಹಾಗಾಗಿಯೇ ನಾನು ಮಾಧ್ಯಮಗಳ ಬಗ್ಗೆ ಇಷ್ಟು ಕಠಿಣವಾಗಿ ಹೇಳ್ತಿರುವಂಥದ್ದು. ದಯವಿಟ್ಟು ಇದನ್ನು ಪಾಸಿಟಿವ್ ಆಗಿ, ನಾನು ಮಾಧ್ಯಮದ ಮೇಲೆ ಮಾಡಿರುವಂಥ ಯಾವುದೇ ಟೀಕೆ, ವಿಮರ್ಶೆ ಅಥವಾ ಅಬ್ಸರ್ವೇಷನ್ಸ್ನ ಈ ದೃಷ್ಟಿಕೋನದಲ್ಲಿ ನೋಡಿ, ಇಲ್ಲಿ ವೈಯಕ್ತಿಕವಾದದ್ದೇನೂ ಇಲ್ಲ ಅಂತ ನಾನು ಒಂದು ಅಂತಿಮವಾಗಿ ಅವ್ರಿಗೆ ಹೇಳ ಬಯಸ್ತೀನಿ. ಸರ್, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಡುವಾಗ ಕೆಲವೊಂದು ಅಡೆತಡೆಗಳಾಗಿರ್ಬೋದು, ಚಾಲೆಂಜಸ್ಗಳನ್ನ ಫೇಸ್ ಮಾಡಿರ್ತೀರ ಸರ್. ಆ ನಿಟ್ಟಿನಲ್ಲಿ ಕೆಲವೊಂದು ನಿಮ್ಮ ಎಕ್ಸ್ಪೀರಿಯನ್ಸ್. ವೈಯಕ್ತಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ನಮಗೆ 2-3 ಕಡೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಬರುತ್ತೆ. ಒಂದು ನ್ಯಾಯಾಂಗದ ಸಮಸ್ಯೆನೇ, ಸುಳ್ಳು ಕೇಸುಗಳು ಹಾಕುವಂತಹದ್ದು. ನಾವು ಹೋರಾಟ ಮಾಡುವಾಗ ಪೊಲೀಸರಾಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಕೇಸ್ಗಳನ್ನ ಹಾಕುವಂಥದ್ದು, ಅದು ವರ್ಷಾನುಗಟ್ಟಲೆ ಎಳೆಯುವಂತಹದ್ದು. ಮತ್ತು ಅದರಲ್ಲಿ ಯಾವುದೇ ರೀತಿಯ ಇದೇ ಇರೋದಿಲ್ಲ, ಸಾಕ್ಷ್ಯಾಧಾರಗಳಿರೋದಿಲ್ಲ, ಮತ್ತು ಸತ್ಯವೂ ಇರೋದಿಲ್ಲ. ಇಂತಹ ಸುಳ್ಳು ಇದನ್ನು ಕೇಸ್ಗಳನ್ನು ಎಂಟರ್ಟೈನ್ ಮಾಡುವಂಥ, ದೀರ್ಘಕಾಲ ಎಳೆಯುವಂತಹ ಒಂದು ಪರಿಸ್ಥಿತಿ ನಮ್ಮ ನ್ಯಾಯಾಂಗದಲ್ಲಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥವ್ರಿಗೆ ಬರುವಂಥ ಸಮಸ್ಯೆ ಏನು ಅಂದರೆ, ಕೋರ್ಟು ಕಚೇರಿ ಅಲಿಯುವಂಥದ್ದು. ಯಾರಿಗಾಗಿ ಅಲಿತಿದ್ದಾರೆ? ಯಾವುದೋ ಸಮಾಜದಲ್ಲಿರುವಂಥ ಯಾವುದೋ ಒಂದು ಅಕ್ರಮವನ್ನು, ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಆ ಅಕ್ರಮ ಅನ್ಯಾಯವನ್ನು ಯಾರು ಮಾಡಿದ್ದಾರೋ ಅವರೇನೆ ಸುಳ್ಳು ಕೇಸು ಹಾಕಿ ಅನ್ಯಾಯದ ವಿರುದ್ಧ ಹೋರಾಡುವಂಥವ್ರನ್ನ ಕೋರ್ಟಿನ ಕಟಕಟಿಯಲ್ಲಿ ನಿಲ್ಲಿಸಿ ಅಲೆದಾಡಿಸುವಂಥದ್ದು. ಈಗ ನನ್ನ ಮೇಲೇ 7-8 ಕೇಸ್ ಇದೆ. ಒಂದು ಸಿಂಪಲ್ ಕೇಸಲ್ಲಿ ನಾನು ಈಗಿನ ಸಚಿವ, ಅವನು ಮಾಜಿ ಸಚಿವ, ಅವನು ಹಿಂದೆನೂ ಸಚಿವ ಆಗಿದ್ದಾಗ ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ 2 ಸುಳ್ಳು ಕೇಸ್ಗಳನ್ನ ಹಾಕ್ಸಿದ್ದಾನೆ. ಸುಮ್ಮನೆ ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡು ಬರ್ತಾ ಇದ್ದೀನಿ, 7 ವರ್ಷದಿಂದ ಬೇಲ್ ಮೇಲೆ ಇದ್ದೀನಿ. ಆದರೆ ಇದು ಮುಗಿಯಲಾರದ ಒಂದು ಹಿಂಸೆ ಒಂದು ರೀತಿಯಲ್ಲಿ. ಎರಡನೇದು, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಅವರು ಬಹುತೇಕ ಜನ ಹೀರೋಗಳು, ಲೀಡರ್ಗಳಲ್ಲ, ಹೀರೋಗಳು ಅಂದರೆ ಹೀರೋಗೆ ದೀರ್ಘಕಾಲೀನ ಅಸ್ತಿತ್ವ ಇಲ್ಲ. ಅವ್ರು ಯಾವುದೋ ಒಂದು ಪ್ರಸಂಗದಿಂದ, ಒಂದು ಪ್ರಕರಣದಿಂದ ಏಕಮೇವ ದ್ವಿತೀಯ ಏಕಶಕ್ತಿಗಳಾಗಿ, ಏಕ ವ್ಯಕ್ತಿ ಪ್ರದರ್ಶನಗಳಾಗ್ಬಿಡ್ತಾರೆ. ಅದೇ ಲೀಡರ್ಗಳಾದವರು ಒಂದು ಸಂಘಟನೆ, ಸಾಮೂಹಿಕತೆ ನೆಲೆಯಲ್ಲಿ ಹೋಗ್ತಾರೆ. ಹಾಗಾಗಿ ಬಹಳ ಜನ ಕೇಳುವಂಥದ್ದು, ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರಲ್ಲ, ಈಗೆಲ್ಲಿ ಏನಾದ್ರು ಡೀಲ್ ಆಗ್ಬಿಟ್ರಾ? ಈ ತರಹದ ಸಂಶಯಗಳು ಜನರಿಗೆ ಯಾಕೆ ಬರುತ್ತೆ ಅಂದರೆ, ಈ ಹೀರೋಯಿಸಮ್ ತೋರಿಸುವಂತಹ ಹಪಹಪಿಗೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥವ್ರು ಹೋಗುವ ಕಾರಣಕ್ಕಾಗಿ. ಹಾಗೇನೆ ನಾನು ಬಹಳ ಜನ RT ಆಕ್ಟಿವಿಸ್ಟು, ಆ್ಯಂಟಿ ಕರಪ್ಷನ್ ಕ್ರುಸೇಡರ್ಸ್ ಅಂತ ಹೇಳ್ಕೊಳ್ಳುವಂಥವ್ರು ಬಂದಾಗ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ನೋಡ್ರಪ್ಪ, ಹೀರೋಗಳಾಗಬೇಡಿ, ಲೀಡರ್ಗಳಾಗಿ ಗುಂಪಲ್ಲಿ ಮಾಡಿ. ನೀವೇನೆ ನಾನು ಯಾರ ಜೊತೆನೂ ಹೋಗಲ್ಲ, ನನಗೆ ಯಾರು ಲೀಡರ್ ಇಲ್ಲ ಅನ್ನೋ ಆಗಿದ್ರೆ ನೀವೇ ಲೀಡರ್ ಆಗಿ 4 ಜನದ ಒಂದು ಸಂಸ್ಥೆ ಮಾಡ್ಕೊಳ್ಳಿ. ಆ ಸಂಸ್ಥೆಯ ಮೂಲಕ ನೀವು RT ಹಾಕಿ, ಆ ಸಂಸ್ಥೆಯ ಮೂಲಕ ನೀವು ಕೇಸ್ಗಳು ಹಾಕಿ. ಆಗ ನಿಮ್ಮನ್ನು ಯಾರು ಮುಂದಕ್ಕೆ ಯಾವುದಾದ್ರು ಪ್ರಕರಣದಲ್ಲಿ ಸಿಲುಕಿಸ್ಬೇಕು ಅಂದ್ಕೊಳ್ಳುವಂಥವ್ರು, ಇವನನ್ನು ಸಿಲುಕಿಸಿದ್ರೆ ಆ ಒಂದು ಸಂಘಟನೆ, ಆ ಗುಂಪಿದೆಯಲ್ಲ, ಅದು ಮುಂದುವರಿಸುತ್ತೆ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ನಮ್ಮದೇನಾದ್ರೂ ನಾವು ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ನಿಮ್ಮನ್ನು ಎದುರಿಸೋದಕ್ಕೆ ಬೆದರಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸಮಾಜದಲ್ಲಿರುವಂಥ ಭಾವನೆ, ಈಗ ನಾನು 10 ಕೇಸ್ಗಳು ನಾವು ಹೋರಾಟ ಮಾಡ್ತಿದ್ದೀವಿ, ಪ್ರಕರಣಗಳು ಕೊಟ್ಟಿದ್ದೀವಿ, ED ಕೊಟ್ಟಿದ್ದೀವಿ, CBI ಕೊಟ್ಟಿದ್ದೀವಿ, ಕೋರ್ಟಲ್ಲಿ ಹಾಕಿದ್ದೀವಿ. ಇವೆಲ್ಲ ದೀರ್ಘಕಾಲೀನ ಎಳೆಯುವಾಗ ನಮಗೆ ಜನರಲ್ಲಿ ಒಂದು ಅಭಿಪ್ರಾಯ ಬರುತ್ತೆ, ಇವರೆಲ್ಲೋ ಇತ್ತೀಚೆಗೇನು ಕಾಣಿಸ್ತಾ ಇಲ್ಲ, ಏನಾದ್ರು ಆಗಿರಬೇಕಾ? ಕೋರ್ಟಲ್ಲಿ ನಾವು ಹಾಕಿರುವಂಥ ಕೇಸುಗಳು, ನಾವು ಯಾರ ವಿರುದ್ಧ ಹಾಕಿರ್ತೀವಿ, ನಮ್ಮದೆಲ್ಲ ಪ್ರೋಬೋನೋ ಅಂದರೆ ಉಚಿತವಾಗಿ ಯಾವುದೋ ಒಂದು ಸಾಮಾಜಿಕ ಕಾಳಜಿಯಿಂದ ನಮ್ಮ ಪರವಾಗಿ ವಾದಿಸುವಂಥ ವಕೀಲರು ನಡೆಸುವಂತಹ ಕೇಸುಗಳು. ಅವ್ರಿಗೆ ಅವ್ರದೇ ಒಂದು ವೃತ್ತಿ ಇರುತ್ತೆ, ಅವ್ರ ಕಮಿಟ್ಮೆಂಟ್ಸ್ ಇರುತ್ತೆ. ಅದರ ಮಧ್ಯದಲ್ಲಿ ಒಂದು ಸಾರ್ವಜನಿಕ ಜವಾಬ್ದಾರಿಯಿಂದ ನಮಗೂ ಒಂದಷ್ಟು ಸಹಾಯ ಮಾಡ್ತಿರ್ತಾರೆ. ಅವ್ರನ್ನ ನಾವು ತುಂಬ ಅವಲಂಬಿಸಿ ಮಾಡಬೇಕಾಗುತ್ತೆ, ಅಥವಾ ಅವರು ಪೂರ್ತಿಯಾಗಿ ನಮಗೆ ಮಾಡೋದಕ್ಕೆ ಸಾಧ್ಯನೂ ಇರೋದಿಲ್ಲ. ಈ ತರಹದ ಒಂದು ಸಮಸ್ಯೆಗಳಲ್ಲಿ ಕೋರ್ಟ್ ಕೇಸುಗಳು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಮತ್ತು ನಾವು ಯಾರ ವಿರುದ್ಧ ಹಾಕಿರ್ತೀವೋ ಅವರಂತೂ ಗಂಟೆಗೆ ಲಕ್ಷ ಕೊಟ್ಟು ಬೇಕಾದರೆ
ಒಬ್ಬ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುವಂಥದ್ದು. ಇರುತ್ತೆ. ಹಾಗಾಗಿ ಒಂದು ಸಲ ಕೋರ್ಟಿಗೆ ಪ್ರಕರಣ ಹೋಯ್ತು ಅಂದರೆ ನಮ್ಮ ಕೈಯಲ್ಲಿರೋದಿಲ್ಲ. ಆಮೇಲೆ ಗ್ಯಾಗ್ ಆರ್ಡರ್ ತರ್ತಾರೆ, ಅಂದರೆ ನೀವೇನು ಮಾತಾಡಬಾರ್ದು. ಈಗ ನನ್ನ ಮೇಲೇ 1-2-3 ಜನ ತಂದಿದ್ದಾರೆ, ನೀವು ಇವ್ರ ಬಗ್ಗೆ ಏನು ಮಾತಾಡಬಾರ್ದು ಅಂತ. ಡಿಫಮೇಷನ್ ಕೇಸು, KJ ಜಾರ್ಜು ಹಾಲಿ ಮಂತ್ರಿ ನನ್ನ ಮೇಲೆ 1 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ಪರಿಹಾರ ಪ್ಲಸ್ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ನಾನು ಆ ಕೇಸಲ್ಲಿ ಬೇಲ್ ಮೇಲಿದ್ದೀನಿ, ಅದು ನಡೀತಾನೆ ಇದೆ. ಇನ್ನು ಎಷ್ಟು ದಿವಸ ನಡೀತೋ ಗೊತ್ತಿಲ್ಲ. ಈಗ ಅದು ಎಲ್ಲೆಲ್ಲೋ ಒಂದು ವಿಚಾರಣೆ ಬರುತ್ತೆ, ಹೀಗೆಲ್ಲ ಆಗುತ್ತೆ. ಆದರೆ ನಾವೀಗ ಅವ್ರ ವಿರುದ್ಧ ಏನಾದ್ರು ಮಾತಾಡಬೇಕು ಅಂದರೆ ಆ ಪ್ರಕರಣ ಬರುತ್ತೆ. ಆ ಪ್ರಕರಣದ ಬಗ್ಗೆ ನಾವು ಮಾತಾಡೋಕೆ ಇಲ್ಲ. ಜನ ಏನು ಅಂದ್ಕೊಳ್ತಾರೆ, KJ ಜಾರ್ಜ್ ಬಗ್ಗೆ ಇವರು ಇಡಿಗೆ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಏನು ಇವಾಗ ಜನಕ್ಕೆ ಗೊತ್ತಿರಲ್ಲ. KJ ಜಾರ್ಜ್ ನಮ್ಮ ಮೇಲೆ ಹಾಕಿರುವಂತಹ ಕ್ರಿಮಿನಲ್ ಕೇಸು, ನಮ್ಮ ಮೇಲೆ ಹಾಕಿರುವಂತಹ ಮಾನನಷ್ಟ ಮೊಕದ್ದಮೆ ಕೇಸು ಜನಕ್ಕೆ ಗೊತ್ತಿರೋದಿಲ್ಲ. ಈಗ ನಾವು KJ ಜಾರ್ಜ್ ಬಗ್ಗೆ ಆ ಪ್ರಕರಣದ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ, ಮಾತಾಡಿದ್ರೆ ಸಬ್ ಜುಡಿಸ್ ಆಗುತ್ತೆ. ಹಾಗಾಗಿ ನಾವು ಮಾತಾಡೋದು ಮುಂದಿನ ಕೋರ್ಟ್ಗೆ ಹೋದಾಗ ಅದು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಸಬ್ ಜುಡಿಸ್ ಇರುವಾಗ ನಾವು ಮಾತಾಡೋಕ್ಕಾಗದೇ ಇರುವಂಥ ಜನ ಏನಂದ್ಕೊಳ್ತಾರೆ, ಇವರೆಲ್ಲೋ ಡೀಲ್ ಆಗಿರಬಹುದು. ಇದು ನನ್ನ ವಿಚಾರಕ್ಕೆ ವೈಯಕ್ತಿಕವಾಗಿ ಹೇಳೋದಾದರೆ, ಗೊತ್ತಿರುವಂಥವ್ರು ರವಿಕೃಷ್ಣಾರೆಡ್ಡಿ ಹೇಗೆ ಅಂತ ಗೊತ್ತಿರುವಂಥವ್ರು ಆ ಸಂಶಯಗಳಿಲ್ಲ. ಆದರೆ ರವಿಕೃಷ್ಣಾರೆಡ್ಡಿ ಹೋರಾಟ ಮಾಡ್ತಿರುವಾಗ ಅಥವಾ ರವಿಕೃಷ್ಣಾರೆಡ್ಡಿ ಆಗಲಿ, ರವಿಕೃಷ್ಣಾರೆಡ್ಡಿ ಅವರ KRS ಪಕ್ಷ ಆಗಲಿ ಹೋರಾಟ ಮಾಡ್ತಿರುವಾಗ ಕೆಲವೊಂದು ನಾಯಕರ ವಿರುದ್ಧ ಆರೋಪ, ಅಪವಾದ, ಮೊಕದ್ದಮೆಗಳು ಇವೆಲ್ಲ ಮಾಡ್ತಾ ಹೋಗುತ್ತೆ, ಕೇಸು ಹಾಕಿರ್ತೀವಿ. ಆ ವ್ಯಕ್ತಿ, ಆ ನಾಯಕ ಯಾವುದೋ ಒಂದು ಜಾತಿಯ ನಾಯಕ ಆಗಿರ್ತಾನೆ. ಜಾತಿಯ ಕಾರಣಕ್ಕಾಗಿನೇ ಆ ಭ್ರಷ್ಟನನ್ನ ಬೆಂಬಲಿಸುವಂಥವರು ಬಂದು ಬೇಕು ಅಂತ ರವಿಕೃಷ್ಣಾರೆಡ್ಡಿನ ನೀನು ಅವನ ಬಗ್ಗೆ ಮಾತಾಡ್ತಿದ್ದೆಲ್ಲ ಏನಾಯ್ತೀಗ ಅಂದರೆ ಟ್ರೋಲ್ ಮಾಡುವಂತಹದ್ದು, ಆನ್ಲೈನಲ್ಲಿ ಕೇಳುವಂಥದ್ದು ಇವೆಲ್ಲ ನಡೆಯುತ್ತೆ. ಇವು ಒಂದಷ್ಟು ಕಿರಿಕಿರಿ, ಅವರು ಸಂಶಯಗಳನ್ನು ಹುಟ್ಟಿಸ್ತಾರೆ. ಆಮೇಲೆ ಬಹುತೇಕವಾಗಿ ನಮಗೆ ಕರ್ನಾಟಕದಲ್ಲಿ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ನಿಮಗೆ ಆಗುವಂಥ ಎದುರಾಗಿರುವಂಥ ದೊಡ್ಡ ಸಮಸ್ಯೆಗಳು ಅಂತ ಕೇಳಿದಾಗ ಜಾತಿ. ನಮ್ಮ ಜಾತಿಯವನು ಅವನೆಷ್ಟೇ ಕೆಟ್ಟವನಿರಲಿ, ಬೇರೆ ಯಾರೂ ಮಾಡದಿರೋದು, ನಮ್ಮವನು ಮಾಡಿರೋದು. ಈ ಒಂದು ಕೆಟ್ಟ ಮನಸ್ಥಿತಿ ಒಂದು ವರ್ಗದ ಜನರಲ್ಲಿದೆ, ಎಲ್ಲ ಜನರಲ್ಲಿಲ್ಲ. ಈಗ ಜಾತಿ ಬಹುತೇಕವಾಗಿ ಇನ್ನೊಂದು 10-20 ವರ್ಷಕ್ಕೆ ಜಾತಿ ಅನ್ನೋದು ತುಂಬ ನಗಣ್ಯ ಆಗ್ಬಿಡುತ್ತೀರಿ ನನ್ನ ಪ್ರಕಾರ ನಮ್ಮ ರಾಜ್ಯದಲ್ಲಿ. ಯಾಕಂದರೆ ಸಾಮಾಜಿಕ ಚಲನೆ ಏನು ಮೊಬಿಲಿಟಿ ಈಗ ಹಿಂದೆ ಮುಂದೆ ಎಲ್ಲ ಆಗ್ತಿದ್ದಾರೆ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ಗಳು ಆಗ್ತಾ ಇದೆ. ಜನ ತಮ್ಮ ಜಾತಿಯ ಕೂಪಗಳಾಗಿದ್ದಂಥ ಹಳ್ಳಿಗಳಿಂದ ಹೊರಗೆ ಬಂದು ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಜಾತಿ ಅನ್ನುವಂಥದ್ದು ಅನದರ್ 2-3 ಡಿಕೇಡ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಇರ್ರಿಲೆವೆಂಟ್. ಎರಾಡಿಕೇಟ್ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ಇರ್ರಿಲೆವೆಂಟ್. ಅವರಿಗೆ ಜಾತಿಯಿಂದ ಬರುವಂತಹ ಅನುಕೂಲ ಅಥವಾ ಜಾತಿಯಿಂದ ಆಗ್ತಾ ಇದ್ದಂತಹ ಶೋಷಣೆ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೈಲಿ ಇರ್ರಿಲೆವೆಂಟ್ ಆರ್ ವೆರಿ ಮಿನಿಮಲ್. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಈಗಲೂ ಇದೆ. ಹಾಗಾಗಿ ಯಾವನೋ ಒಬ್ಬ ಲೀಡರ್ ಬಗ್ಗೆ ನಾನು ಮಾತಾಡಿದ್ರೆ ಅಥವಾ ಆರೋಪ ಮಾಡಿದ್ರೆ ಆ ಜಾತಿಯ ಕಾರಣಕ್ಕಾಗಿ ನಮ್ಮ ಲೀಡ್ರು ಇವನ ಬಗ್ಗೆನೇ ಯಾಕೆ ಇವ್ರು ಮಾಡ್ತಿದ್ದಾರೆ, ಅವನ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ಇವನ ಬಗ್ಗೆ ಯಾಕೆ ಮಾತಾಡ್ತಿಲ್ಲ, ಆ ಜಾತಿಯವನ ಬಗ್ಗೆ ಯಾಕೆ ಮಾತಾಡ್ತಿಲ್ಲ. ನಾನಂತೂ ಕರ್ನಾಟಕದಲ್ಲಿರುವಂಥ ಎಲ್ಲ ಭ್ರಷ್ಟರ ವಿರುದ್ಧ ಸಂದರ್ಭಾನುಸಾರ ಮತ್ತು ವಿಷಯಾಧಾರಿತವಾಗಿ ವಿರೋಧ ಮಾಡಿದ್ದೀವಿ. ದಾಖಲೆಗಳನ್ನು ಇಟ್ಟುಕೊಂಡು ಆರೋಪಗಳನ್ನು ಮಾಡಿದ್ದೀವಿ, ದಾಖಲೆಗಳನ್ನ ಇಟ್ಕೊಂಡು ಕೋರ್ಟ್ಗೂ ಹೋಗಿದ್ದೀವಿ. ಜಾತಿ ಅನ್ನುವಂಥದ್ದು ಈಗ ನಮ್ಮ ಪಕ್ಷದಲ್ಲಿ ಅಷ್ಟೇ, ನಾವು ತುಂಬ ಜಾತ್ಯತೀತವಾಗಿ ಮತಾತೀತವಾಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಯಾವುದೇ ಸತ್ಯ ನ್ಯಾಯ ಇಷ್ಟೇ ಇಟ್ಕೊಂಡಿರೋದು. ಜಾತಿ ಕುಲ ಹಾಳಾಗೋಗ್ಲಿ, ಕುಟುಂಬಗಳನ್ನು ನಾವು ಕೇರ್ ಮಾಡ್ತಾ ಇಲ್ಲ. ಇವ್ರು ಯಾರೋ ನಮ್ಮ ನೆಂಟರು ಕುಟುಂಬಗಳು ಅವು ಯಾವುದನ್ನು ಕೇರ್ ಮಾಡದೆ ನಾವು ಆ ಮಟ್ಟಿಗೆ ಪ್ರಾಮಾಣಿಕತೆಯಿಂದ ಇದ್ದೀವಿ. ಯಾಕಂದ್ರೆ ನಮ್ಮ ಅನುಭವಕ್ಕೆ ಬಂದಿದೆ ಅದು. ಕುಟುಂಬಗಳವರೇ ಕೆಲವೊಂದು ಹತ್ರದಲ್ಲಿರುವಂಥವ್ರೆ ನಮ್ಮ ಮೇಲೆ ಏನೋ ನಿಮ್ಮ ಪಕ್ಷದವ್ರಿಗೆ ಮಾಡ್ತಿದ್ದಾರೆ, ದಯವಿಟ್ಟು ಅವ್ರಿಗೆ ಮಾಡೋದಕ್ಕೆ ಹೇಳಿ ಅಂದಾಗ ನಿಮ್ದೇನಾದ್ರು ತಪ್ಪಿದೆಯನ್ರಪ್ಪ, ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ನಾವಂತೂ ನಿಮ್ಮದೇನೋ ತಪ್ಪಿದ್ಕೊಂಡು ನಮ್ಮವ್ರು ಹೋರಾಟ ಮಾಡ್ತಿದ್ರೆ ಅದಕ್ಕೆ ನಮ್ಮವರು ಬಿಟ್ಬಿಡಿ ಅಂತ ನಾನಂತೂ ಹೇಳೋದಿಲ್ಲ. ಅದೆಷ್ಟೇ ಇದಾಗಲಿ, ನೀವು ನನ್ನ ಜೊತೆ ಸಂಬಂಧ ಇಟ್ಕೊಂಡ್ರೂ ಪರವಾಗಿಲ್ಲ, ಇಟ್ಕೊಳ್ಳೋದಿದ್ರು ಪರವಾಗಿಲ್ಲ. ನಿಮ್ಮ ಕರೆಕ್ಟ್ ಆಗಿದೆಯಾ, ನಿಮ್ದು ಕರೆಕ್ಟ್ ಆಗಿದ್ದು ನಮ್ಮವ್ರು ಏನಾದ್ರು ಮಾಡಿದ್ದಾರೆ ಅಂದರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ. ನಾನು ಒಬ್ಬ ಅಧ್ಯಕ್ಷನಾಗಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಆದರೆ ಯಾವುದೇ ಸಂದರ್ಭದಲ್ಲೂ ನಮ್ಮ ಮನೆಗೆ ಬಂದಿದ್ದಾರೆ, ನೆಂಟರನ್ನ ಕರ್ಕೊಂಡು ಬಂದಿದ್ದಾರೆ, ಬೇರೆಯವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಬೇರೆ ಸಂದರ್ಭಗಳಲ್ಲಿ ನನ್ನ ಸ್ನೇಹ ನೆಂಟಸ್ತಿಕೆ ಎಲ್ಲ ಬಳಸ್ಕೊಂಡು ಬಂದಿದ್ದಾರೆ. ನಾನು ಕೇಳೋದಷ್ಟೇ, ನಿಮ್ಮದೇನಾದ್ರು ತಪ್ಪಿದೆಯಾ, ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ಎಷ್ಟು ಸಂಪಾದನೆ ಮಾಡ್ತಿರೋ, ಏನೆಲ್ಲ ವ್ಯವಹಾರ ಮಾಡ್ತಿರೋ ಮಾಡಿ, ನ್ಯಾಯವಾಗಿ ಮಾಡಿ. ನಿಮ್ಮ ತಪ್ಪಿಟ್ಕೊಂಡು ನಮ್ಮವ್ರು ಯಾರೋ ಯಾವುದೋ ಕಾರಣದಿಂದ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಅವರು ಹೋರಾಟ ಮಾಡುವಾಗ ನಿಮ್ಮನ್ನು ಕೇಳಿದ್ರೆ ನೀವು ಆವಾಗ ರವಿಕೃಷ್ಣಾರೆಡ್ಡಿ ನನ್ನ ಸಂಬಂಧಿಕ, ನೆಂಟ, ನನ್ನ ಸ್ನೇಹಿತ ಅಂತ ನನ್ನ ಹತ್ರ ಬಂದರೆ ನಾನು ಸಹಾಯ ಮಾಡೋದಿಲ್ಲ ಹೀಗೆ. ಆದರೆ ಮತ್ತೆ ವಾಪಸ್ ಜಾತಿಗೆ ಬರೋದಾದರೆ, ಜಾತಿ ಅನ್ನುವಂತಹದ್ದು ಬಹಳ ದೊಡ್ಡ ಅಡೆತಡೆ ನಮಗೆ ಹಾಗೆ ನೋಡಿದ್ರೆ. ಹಾಗಾಗಿ ಅದು ಬಿಟ್ಟರೆ ಮಿಕ್ಕಾಗೆ ಭ್ರಷ್ಟಾಚಾರದ ಸಂದರ್ಭಗಳಲ್ಲಿ ಜನ ಏನು ಅಂದರೆ, ಇದು ಚುನಾವಣಾ ವಿಷಯ ಆಗ್ತಾ ಇದೆ. ಆಗಾಗ ಪ್ರತಿ ಸಲವೂ ಭ್ರಷ್ಟಾಚಾರ ಅನ್ನುವಂಥದ್ದು ಚುನಾವಣಾ ವಿಷಯ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜಕೀಯ ಪರ್ಯಾಯಗಳ ಅನುಪಸ್ಥಿತಿಯ ಕಾರಣಕ್ಕಾಗಿ, ಅಂದರೆ JCB ಪಕ್ಷಗಳಿಗೆ
ಒಂದು ಪ್ರಾಮಾಣಿಕವಾದಂಥ ಪಕ್ಷ, ರಾಜ್ಯವ್ಯಾಪಿ ಸಂಘಟನೆ ಇರುವಂತಹ ಮತ್ತು ರಾಜ್ಯವ್ಯಾಪಿ ಮುಖಂಡರನ್ನು ಮತ್ತು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥ ಒಂದು ಪಕ್ಷ ಇದ್ದಿದ್ರೆ JCB ಪಕ್ಷಗಳು ಇಷ್ಟೊತ್ತಿಗೆ ನಿರ್ನಾಮ ಆಗಿರ್ತಾ ಇದ್ವು, ಅಥವಾ ಅವರೂ ಸಹ ಪ್ರಾಮಾಣಿಕರಾಗಿರ್ತಾ ಇದ್ವು. ಅಂಥ ಪರ್ಯಾಯ ಇಲ್ಲದ ಕಾರಣಕ್ಕಾಗಿಯೇ ಇವತ್ತು BJPಯಲ್ಲಿರೋರು ಯಾರು? ಮಾಜಿ ಕಾಂಗ್ರೆಸ್ಸಿಗರು. ಈ ಆಪರೇಷನ್ ಮಲ ಮುಂದುವರೆದಿದ್ದೇ ಆಗಿದ್ದರೆ, ಕಮಲ ಅಲ್ಲ ಅದು, ಆಪರೇಷನ್ ಮಲ ಮುಂದುವರೆದಿದ್ದೇ ಆಗಿದ್ದರೆ ಇವತ್ತಿನ ಕಾಂಗ್ರೆಸ್ನಲ್ಲಿರೋರು ಯಾರು? ಭಾವಿ BJPಗರು. ಒಬ್ಬ ಶಿವಸುಂದರ್ ಅನ್ನುವಂಥ ಚಿಂತಕರು ಹೇಳಿದಂಥ ಮಾತಿದು ಬಹಳ ಸತ್ಯ. ಇವತ್ತು ಕಾಂಗ್ರೆಸ್ಸಲ್ಲಿರೋರು ಎಷ್ಟು ಜನ BJPಯಲ್ಲಿ ಇರಲಿಲ್ಲ? ಜಗದೀಶ್ ಶೆಟ್ಟರ್ ಬಂದಿರಲಿಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಉಪಮುಖ್ಯಮಂತ್ರಿ ಸವದಿ ಇವತ್ತು ಕಾಂಗ್ರೆಸ್ನಲ್ಲೇ ಇಲ್ವಾ? ಎಷ್ಟು ಜನ ಇವತ್ತು ಕಾಂಗ್ರೆಸ್ಸಲ್ಲಿರೋರು BJP ಅವರಲ್ಲ? BJPಯಲ್ಲಿರೋ ಎಷ್ಟು ಜನ ಕಾಂಗ್ರೆಸ್ಸಿಗರು ಮತ್ತು JDSನವರಲ್ಲ? ಜನತಾ ಪಕ್ಷದಲ್ಲಿರೋರು ಎಷ್ಟು ಜನ ಹಿಂದೆ ಮುಂದೆ? ಅಪ್ಪ JDS MLA, ಮಗ ಕಾಂಗ್ರೆಸ್ MLA. ಅಕ್ಕಪಕ್ಕದ ಕ್ಷೇತ್ರ ಅರಕಲಗೂಡಲ್ಲಿ ಮಾಜಿ ಕಾಂಗ್ರೆಸ್ಸಿಗ ವಾಲೆ ಮಂಜು ಇವತ್ತು JDSನ MLA. ಅರಕಲಗೂಡಿನ ಪಕ್ಕದ ಮಡಿಕೇರಿ MLA ಯಾರು? ಅದೇ ವಾಲೆ ಮಂಜು ಅವರ ಮಗ, ಮಡಿಕೇರಿನೋ ವಿರಾಜಪೇಟೆನೋ, ಮಡಿಕೇರಿ ಅನಿಸುತ್ತೆ, ಅವರ ಮಗ ಕಾಂಗ್ರೆಸ್ನಿಂದ MLA. ಪಕ್ಷಗಳಿಲ್ಲ ಇಲ್ಲಿ. ನಮಗೆ ಇವರು ಬರೀ ನಾನು JDS, ನಾನು ಕಾಂಗ್ರೆಸ್ಸು, ನಾನು BJP ಅಂದ್ಕೊಂಡು ಕೆಲವೊಂದು ಪಕ್ಷಗಳ ಕಾರ್ಯಕರ್ತರು ಹೊಡೆದಾಡ್ತಾರೆ, ಅಥವಾ ಕೆಲವೊಂದು ಪಕ್ಷಗಳಿಗೆ ಕೆಲವೊಂದು ಜಾತಿಗಳ ಒಂದು ನೇರ ಬೆಂಬಲ ಇದೆ. ಅದು ಬೇರೆ ಬೇರೆ ಕಾರಣ, ಸಾಮಾಜಿಕ ಹಿನ್ನೆಲೆಯಲ್ಲಿ. ಅದನ್ನು ಬಿಟ್ಟರೆ ಇವರು ಯಾರೂ ಬೇರೆ ಅಲ್ಲ. ಈ ರೀತಿಯ ಜಾತಿಯ ಕಾರಣವನ್ನು ಇಟ್ಟುಕೊಂಡು ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡುವಂತಹ ಒಂದು ಮನಸ್ಥಿತಿ ನಮ್ಮ ಜನರಲ್ಲಿದೆ. ಅದು ಬಹಳ ದೊಡ್ಡದಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ನಮಗೆ ಎದುರಾಗಿರುವಂಥ ನಂಬರ್ 1 ಸಮಸ್ಯೆ. ನ್ಯಾಯಾಂಗದ ಸಮಸ್ಯೆ ಇರಲಿ, ಅದನ್ನು ಹೇಗೋ ಹೋರಾಡ್ಬೋದು, ವ್ಯವಸ್ಥೆ ಇರೋದು ನಮಗೂ ಅವ್ರಿಗೂ ಎಲ್ರಿಗೂ ಇರುತ್ತೆ. ಆದರೆ ಜನ ಬೆಂಬಲದಲ್ಲಿ ಅವರು ಸೆಲೆಕ್ಟಿವ್, ದೇ ಆರ್ ಹೈಲಿ ಸೆಲೆಕ್ಟಿವ್ ವೆನ್ ಇಟ್ ಕಮ್ಸ್ ಟು ದೇರ್ ಕ್ಯಾಸ್ಟಿಸಮ್. ದಟ್ ಹ್ಯಾಸ್ ಟು ಚೇಂಜ್. ಅದು ಬದಲಾದರೆ ಜಾತಿ ಕುಲ ಮತಗಳನ್ನು ಮೀರಿ ನಾವು ಆಲೋಚನೆ ಮಾಡಿ ಸತ್ಯ ಯಾವುದು ನ್ಯಾಯ ಯಾವುದು, ಅವ್ನು ಭ್ರಷ್ಟ ಅಂದರೆ ಭ್ರಷ್ಟ, ಅವನು ದುಷ್ಟ ಅಂದರೆ ದುಷ್ಟ, ಅವನು ಯಾವನೇ ಇರಲಿ, ಜಾತಿ ಅಲ್ಲ, ನಮ್ಮ ನೆಂಟ ಇಲ್ಲ, ನಮ್ಮ ಊರಿನವನಿರಲಿ, ನಾವು ಅವನ ಜೊತೆಗೆ ನಿಲ್ಲಬಾರದು, ಅವನನ್ನು ನಾವು ತಿರಸ್ಕರಿಸಬೇಕು ಅನ್ನುವಂತಹ ಉತ್ತಮವಾದ ನೈತಿಕ ಮನಸ್ಥಿತಿಗೆ ಜನ ಬಂದರೆ ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ತಾನೇ ಹತೋಟಿಗೆ ಬರ್ತಾ ಹೋಗುತ್ತೆ. ಅದು ನಮಗೆ ಇವತ್ತಿರುವಂಥ ಭಾಳ ದೊಡ್ಡ ಸಮಸ್ಯೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗ ಇನ್ನೊಂದು ನಾವು ನೋಡಿದಂಥ ಸಮಸ್ಯೆ ಏನು ಅಂದರೆ, ಯಾವುದೋ ಒಬ್ಬ ರಾಜಕಾರಣಿಯ ವಿರುದ್ಧವೋ ಅಥವಾ ಯಾವುದೋ ಒಂದು ಸಂಸ್ಥೆ ವ್ಯಕ್ತಿಯ ವಿರುದ್ಧವೋ ಆತ ಮಾಡಿರುವಂತಹ ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದ ಬಗ್ಗೆ ನಾವು ದಾಖಲೆಗಳನ್ನ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿ ಮಾಡಿದಾಗಲೂ ಸಹ ಮಾಧ್ಯಮಗಳು ಅವುಗಳನ್ನು ಪ್ರಸಾರ ಮಾಡದ ರೀತಿಯಲ್ಲಿ ಅವರು ಕೋರ್ಟಿಂದ ಒಂದು ಗ್ಯಾಗ್ ಆರ್ಡರ್ ಅಂದರೆ ಇಂಜೆಕ್ಷನ್ ತರಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳು, ಈಗ ನಮಗೂ ಕೆಲವೊಂದು ಕೇಸ್ಗಳಲ್ಲಿ ನನ್ನ ಮಾನ ನಷ್ಟ ಇದರಿಂದ ಆಗ್ತಾ ಇದೆ, ಹಾಗಾಗಿ ಇದನ್ನು ಪ್ರಸಾರ ಮಾಡಬಾರ್ದು ಅಂತ ನೀವೆಲ್ಲ ನಿರ್ಬಂಧಿಸಬೇಕು ಅಂತ ಹಲವು ಪ್ರಸಂಗಗಳಲ್ಲಿ ಕೋರ್ಟಿಂದ ಅವರು ಮೀಡಿಯಾದವರಿಗೆ ಇನ್ಸ್ಟ್ರಕ್ಷನ್ಸ್ ತಂದಿರ್ತಾರೆ, ಇಂಜೆಕ್ಷನ್ ಆರ್ಡರ್ ಅಥವಾ ಗ್ಯಾಗ್ ಆರ್ಡರ್. ಆವಾಗ ನಾವು ಎಲ್ಲ ದಾಖಲೆಗಳನ್ನ ಇಟ್ಟು ಪತ್ರಿಕಾಗೋಷ್ಠಿ ಮಾಡಿದಾಗ್ಲೂ ನೋಡ್ತೀವಿ, ಮಾರನೇ ದಿವಸ ಪತ್ರಿಕೆಗಳಲ್ಲಿ ಬಂದಿಲ್ಲ, ಮಾಧ್ಯಮಗಳಲ್ಲಿ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸರ್ ನಮಗೆ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನ್ಯಾಯಾಂಗದ ದುರುಪಯೋಗ ನಡೀತಾ ಇದೆ. ಒಂದು ಕಡೆ ಇವರು ಬಲಿಷ್ಠರು, ಶ್ರೀಮಂತರು, ಪ್ರಭಾವಶಾಲಿಗಳು, ತಮ್ಮ ಜಾತಿ ಇರಬಹುದು, ಮತ ಇರಬಹುದು, ಹಣದ ಪ್ರಭಾವದಿಂದಾಗಿ ಕೋರ್ಟ್ಗೆ ಬಹಳ ದೊಡ್ಡ ಮಟ್ಟದ ದೊಡ್ಡ ಲಾಯರ್ಗಳನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸಿ, ಇದರಿಂದ ನನ್ನ ಕ್ಲೈಂಟ್ಗೆ ಬಹಳ ದೊಡ್ಡ ಮಟ್ಟದ ಅವಮಾನ ಆಗ್ತಾ ಇದೆ, ಸುಳ್ಳು ಪ್ರಸಾರ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಜಡ್ಜು ಇನ್ನೊಂದು ಕಡೆಯ ವಾದವನ್ನ ಕೇಳಿಸ್ಕೊಳ್ಳದೇನೆ ಇವರುಗಳಿಗೆ ಇವರು ಕೇಳಿದ್ದನ್ನ ಕೊಡ್ತಿದ್ದಾರೆ. ಹಾಗಾಗಿ ನೀವು ಕೇಳಿದಾಗ ಹೌದಾ, ನಾವು ಯಾರಿಗಾದ್ರೂ ಈಗ ನ್ಯಾಚುರಲ್ ಜಸ್ಟಿಸ್ ಅನ್ನೋದನ್ನ ಇವತ್ತು ಇಂತಹ ಪ್ರಕರಣಗಳಲ್ಲಿ ಕೋರ್ಟು ಪಾಲಿಸ್ತಾ ಇಲ್ಲ, ಎದ್ದು ಕಾಣಿಸ್ತಿದೆ. ಇದು ನ್ಯಾಯಾಂಗದ ದೊಡ್ಡ ವೈಫಲ್ಯ. ನಮಗೂ ಹಲವಾರು ಕೇಸ್ಗಳಲ್ಲಿ ಆಗಿದೆ. ಇದು ಎಷ್ಟೋ ಚಾನಲ್ಗಳಿಗೆ, ಮೀಡಿಯಾಗಳಿಗೆ ಇವತ್ತು ಅವರು ಇದು ಆಗ್ಲೂ ಒಂದು ವಿಚಾರ ಹೇಳ್ತಾ ಇದೆ, ಮೀಡಿಯಾಗಳು ಡೀಲು ಮಾಡ್ತಿದ್ದಾರೆ ಅಂತ. ಅದೇ ಸಂದರ್ಭದಲ್ಲೇ ಮೀಡಿಯಾಗಳು ಇವತ್ತರ ಬಗ್ಗೆ ಮಾತಾಡ್ತಾರೆ ಅಂದರೆ ತಕ್ಷಣ ಹೋಗಿ ಎಷ್ಟೋ ಪೋರ್ನ್ ವಿಡಿಯೋಗಳು. ಅದೇ ರೀತಿಯಲ್ಲೇ ಈಗ ನಾವು ಕೆಲವೊಂದು ಪ್ರಕರಣದಲ್ಲಿ, ಯಾವುದೋ ಒಬ್ಬ IPS ಆಫೀಸರ್ ಪ್ರಕರಣದಲ್ಲಿ ಅವನು ನಮಗೂ ಸೇರಿದಂತೆ 30-40 ಮಾಧ್ಯಮದವರು ಕೊಟ್ಬಿಟ್ಟ. ಅದು ಕೇಸ್ ಬಂದಾಗ ಈ ಮಾಧ್ಯಮ ಸಂಸ್ಥೆಯವರು ಯಾರು ಸ್ವಾಮಿ ಇದರನ್ನ ನೀವು ನಮ್ಮನ್ನು ಕೇಳಲಿಲ್ಲ, ನಮ್ಮ ವಾದವನ್ನು ನೀವು ಪರಿಗಣನೆಗೆ ತಗೊಳ್ದಿರಾ, ಇವರ ವಿರುದ್ಧವಾಗಿ ಯಾವುದೇ ರೀತಿಯ ಮಾಹಿತಿಯನ್ನು ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ನೀವು ಹೇಳ್ತಿದ್ದೀರಾ, ಇದು ತಪ್ಪು, ನಮ್ಮದು ಕೇಳಿ ಅಂತ ಯಾವುದೇ ಮಾಧ್ಯಮದವರು ನನಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಯಾವುದೇ ಪೇಪರ್ ಇರಲಿ, TV ಅವರಿರಲಿ, ತಮ್ಮ ವಕೀಲನನ್ನು ಕಳಿಸಿ ಕೋರ್ಟಿಗೆ ಮಾಹಿತಿ ಕೊಟ್ಟಿಲ್ಲ, ಕೋರ್ಟಲ್ಲಿ ಕಂಟೆಸ್ಟೇ ಮಾಡಿಲ್ಲ. ಇವತ್ತು ಮಾಧ್ಯಮಗಳು ಒಂದು ಕಡೆ ಯಾಕಂದರೆ ಎಷ್ಟಂತ ಮಾಡ್ತಾರೆ, ಅವ್ರಿಗೂ ಸಮಸ್ಯೆ ಇದೆ. ಇದು ಏನು ಬಹುಶಃ ಕರ್ನಾಟಕದ ಒಂದು 50-100 ಜನ MLA MP ಗಳು
ನಮ್ಮ ವಿರುದ್ಧ ಯಾವುದೇ ಸುದ್ದಿ ಪ್ರಸಾರ ಮಾಡಬಾರ್ದು ಅಂತೇಳಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿದ್ದಾರೆ. ಮತ್ತೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಈ ಥರದ್ದು, ಈಗ ವಿಶೇಷವಾಗಿ ನಿಮ್ಮದು ಪ್ರತಿಧ್ವನಿನೂ ಅಷ್ಟೇ, ನನಗೆ ಗೊತ್ತಿರೋ ಹಾಗೆ ಪ್ರತಿಧ್ವನಿ ಮೇಲೇನೂ ಕೆಲವೊಂದು ಸ್ಟೇ ಆರ್ಡ್ರು, ಇಂಜೆಕ್ಷನ್ನು, ಗ್ಯಾಗ್ ಆರ್ಡರ್ ಇದೆ. ನೀವು ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ಮಾಡಿರೋದು. ಇವರ ವಾದವನ್ನು ಕೇಳದೇನೆ ನೀವು ಅದನ್ನು ಡಿಲೀಟ್ ಮಾಡೋದು ನಮಗೂ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಪೇಜು 2 ಪೇಜ್ ಆಗಿ ನೋಡಿದ್ರೆ 2 ಪೇಜು ಬಹುತೇಕವಾಗಿ ಇವತ್ತಿಲ್ಲವೇ ಇಲ್ಲ, ನಮ್ಮ ಹತೋಟಿಲೇ ಇಲ್ಲ. ಯಾಕೆಂದರೆ ನಾವು ಯಾವುದೋ ಒಂದು ಹೋರಾಟ ಮಾಡಿದ್ವಿ, ಆ ಹೋರಾಟ ಮಾಡಿದಾಗ ಈ ಹೋರಾಟ ನನ್ನ ವಿರುದ್ಧ ಅಂತ ಯಾವನೋ ಒಬ್ಬ ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟ. ಅವನು ಸಾವಿರಾರು ಕೋಟಿಗಿದ್ದಾನೆ, ಅವನ ಸಂಸ್ಥೆ ಕಳಿಸ್ದ ಕೋರ್ಟ್ಗೆ. ಯಾವನೋ ಒಬ್ಬ ತಗೊಂಡೋದ ದೊಡ್ಡದಾಗಿ ಆ ವಾದ ಮಾಡ್ದ ಅಥವಾ ಏನೋ ಹೇಳ್ದ, ಕೋರ್ಟಿನ ಜಡ್ಜ್ಗಳನ್ನ ಏನಾಯ್ತೋ ಗೊತ್ತಿಲ್ಲ ನನಗೆ, ಅದನ್ನು ಯಾಕಂದ್ರೆ ಅದನ್ನು ತುಂಬ ವಿಶದವಾಗಿ ನಾನು ನೋಡಿಲ್ಲ. ಆಯಿತು, ಈಗ ನಮಗೆ ಇವತ್ತು ನಾವು ಮಾಡ್ತಿರೋ ಹೋರಾಟಗಳು ಜನರಿಗೆ ತಲುಪದಂತಹ ಒಂದು ಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ನಮ್ಮ 2 ಪೇಜ್ಗಳು 4.5 ಲಕ್ಷ ಇದ್ದಿದ್ದು 2 ಲಕ್ಷ ಇದ್ದಿದ್ದು ಫೇಸ್ಬುಕ್ ಪೇಜ್ಗಳು, ನಮ್ಮ ಹೋರಾಟಗಳನ್ನ ಯಾವೆಲ್ಲ ಜನ ನೋಡೋದಕ್ಕೆ ಸಾಧ್ಯ ಇತ್ತು ಆ ಪೇಜ್ಗಳು ಇವತ್ತು ನಮ್ಮ ಹತೋಟಿಲಿಲ್ಲ. ಯಾಕೆಂದರೆ ಆ ಪುಣ್ಯಾತ್ಮ ಯಾವನೊಬ್ಬ ಲಾಯರ್ನ ಇಟ್ಕೊಂಡು, ಲಾಯರ್ಗಳೇನು ಸಿಗ್ತಾರೆ ಲಕ್ಷಾಂತರ ರೂಪಾಯಿ, ದೊಡ್ಡ ದೊಡ್ಡ ಲಾಯರ್ಗಳು, ಅವ್ರು ಹೋಗ್ತಾರೆ, ಅವ್ರು ಮಾತಾಡೋ ಮಾತಿಗೆ ಜಡ್ಜ್ಗಳು ಗಾಬರಿ ಬಿದ್ದುಬಿಡ್ತಾರೆ. ಯಾಕಂದ್ರೆ ಇವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರೇ ಸೆಷನ್ಸ್ ಕೋರ್ಟ್ಗೋ ಸಿವಿಲ್ ಕೋರ್ಟ್ಗೋ ಹೋದಾಗ ಏನು ಮಾಡ್ತಾರೆ ಜಡ್ಜ್ಗಳು, ಇವ್ರು ಭಾಳ ದೊಡ್ಡ, ಇವರೆಲ್ಲ ಪಕ್ಕ ಇರ್ತಾರೆ ಅಂದ್ಕೊಳ್ತಾರೆ. ನಮ್ಮ ಅಭಿಪ್ರಾಯವನ್ನೇ ಕೇಳೋದಿಲ್ಲ, ನಮಗೊಂದು ನೋಟಿಸು ಕೊಡೋದಿಲ್ಲ. ಇವ್ರು ಹೇಳ್ತಿರೋದು ಈಗಲೇ ನ್ಯಾಯ ತೀರ್ಮಾನ, ಇವ್ರದ್ದು ಮುಚ್ಚಿಬಿಡ್ಬೇಕು, ಎಲ್ಲ ತೆಗೆದಾಕ್ಬಿಡ್ಬೇಕು, ನಿರ್ಬಂಧಿಸ್ಬಿಡ್ಬೇಕು ಅಂದ್ಬಿಡ್ತಾರೆ. ದೇ ಆರ್ ಫೇಲಿಂಗ್ ಇನ್ ಗಿವಿಂಗ್ ನ್ಯಾಚುರಲ್ ಜಸ್ಟಿಸ್. ದ ಹೋಲ್ ಜುಡಿಷರಿ, ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಜುಡಿಷರಿ ಈಸ್ ಆಲ್ಸೋ ಎ ಹಿಂಡ್ರನ್ಸ್. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನ್ಯಾಯಾಂಗದವರು ಯಾರಾದ್ರೂ ನೋಡ್ತಿದ್ರೆ ಕೇಳ್ತಿದ್ರೆ, ನ್ಯಾಯಾಂಗದ ಆಫೀಸರ್ಗಳು, ಏನು ಜುಡಿಷಿಯಲ್ ಆಫೀಸರ್ಸ್ ಅಂತ ಏನು ಹೇಳ್ತಾರೆ, ಇನ್ಕ್ಲೂಡಿಂಗ್ ದ ಲಾಯರ್ಸು, ಅದು ವಕೀಲರು ಸಹ ನ್ಯಾಯಾಂಗದ ಅಧಿಕಾರಿಗಳು ಅಂತ ಹೇಳ್ತಾರೆ. ಅವರೆಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಜನಪರವಾದಂತಹ ಜನರ ಹಿತಾಸಕ್ತಿ ಇರುವಂತಹ ಪ್ರಕರಣಗಳಲ್ಲಿ ದಯವಿಟ್ಟು ಕೋರ್ಟಿಗೆ ಈ ಥರಕ್ಕೆಲ್ಲ ತಪ್ಪುದಾರಿಗೆ ಎಳಿಬೇಡಿ. ಮತ್ತು ಕೋರ್ಟಿನ ನ್ಯಾಯಮೂರ್ತಿಗಳು ಅಷ್ಟೇ, ಮಾತೆತ್ತಿದ್ರೆ ಗ್ಯಾಗ್ ಆರ್ಡರ್ ಕೊಡೋದು, ಇಂಜೆಕ್ಷನ್ ಕೊಡೋದು, ಇವೆಲ್ಲ ದಯವಿಟ್ಟು ನಿಲ್ಲಿಸಿ. ನೀವು ನನಗೆ ಆರ್ಡರ್ ಮಾಡ್ತಿದ್ದೀರಲ್ವಾ, ನೀವು ಇದನ್ನು ತೆಗಿಬೇಕು, ಇವ್ರು ಬಂದಿದ್ದಾರೆ ಅಂತ, ನನ್ನ ಮಾತು ಕೇಳಿ ಸ್ವಾಮಿ. ಹೌ ಕ್ಯಾನ್ ಯು ಪಾಸ್ ಎ ಜಡ್ಜ್ಮೆಂಟ್ ವಿಥೌಟ್ ಹಿಯರಿಂಗ್ ಮೀ ಔಟ್? ಹಿಯರ್ ಮೀ ಔಟ್ ಅಲ್ವಾ? ಹಾಗಾಗಿ ಆದರೆ ಇದನ್ನೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಚಿಂತನೆ ಆಗಬೇಕು. ನಮ್ಮ ಕಾರ್ಯಾಂಗ ಸೋಲ್ತಿರೋದಿಲ್ಲ. ಕಾರ್ಯಾಂಗ ಈ ಥರ ನಮ್ಮ ಹಕ್ಕುಗಳನ್ನು, ನ್ಯಾಯಾಂಗ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗದೇ ಇದ್ದಾಗ ಕಾರ್ಯಾಂಗ ಪ್ರಶ್ನೆ ಮಾಡಬೇಕು. ಕಾರ್ಯಾಂಗದಲ್ಲಿರುವಂಥವ್ರೆ ಇವತ್ತಿರುವಂಥವರೆಲ್ಲ ಬಹುತೇಕ ಮಿನಿಸ್ಟ್ರುಗಳು ದಂಧೆ ಮಾಡುವಂಥವ್ರು, ರಾಜಕಾರಣಿಗಳೆಲ್ಲ. they have considered it as a business. It's not a service, or it's not their calling. ತಮ್ಮ ಅಕ್ರಮಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ, ಜನರನ್ನು ಸುಲಿಯೋದಿಕ್ಕೆ ಒಂದು ಅಧಿಕಾರ ಬೇಕಲ್ವಾ? ಲೂಟಿಕೋರ, ಲೈಸೆನ್ಸ್ ಟು ಕಿಲ್ ಅಂತ ಏನು ಜೇಮ್ಸ್ ಬಾಂಡ್ಗಿದೆ, ಇವರು ಲೈಸೆನ್ಸ್ ಟು ಲೂಟ್, ಆ ಥರದ ಸ್ಥಿತಿ ಇದೆ. ಹಾಗಾಗಿ ಅದೇ ಕಾರಣದಂಗೆ ನಾನು ಮಾಧ್ಯಮಗಳನ್ನು ವಿಚಾರ ಮಾಡುವಾಗಲೂ, ಇದೆಲ್ಲ ಮಾತಾಡುವಾಗ್ಲೂ ಸಮಸ್ಯೆಗಳು, ಭ್ರಷ್ಟಾಚಾರ ಇವೆಲ್ಲ ಬಂದಾಗ ಹೇಗೆ ಒಂದಕ್ಕೊಂದು ತಳಕು ಹಾಕ್ಕೊಂಡಿದೆ. ಒಂದು ಕಡೆ ಜನರ ಜಾತಿವಾದ, ಇನ್ನೊಂದು ಕಡೆ ನ್ಯಾಯಾಂಗದ ವೈಫಲ್ಯ, ಇನ್ನೊಂದು ಕಡೆ ಜನ ಜಾತಿವಾದದ ಕಾರಣಕ್ಕಾಗಿ ಭ್ರಷ್ಟರನ್ನು ಸಮರ್ಥನೆ ಮಾಡುವಂತಹದ್ದು, ಜನ ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಓಟ್ ಹಾಕುವಂತಹದ್ದು. ಅವ್ರಿಗೆ ಅವ್ರ ಜಾತಿಯವನೇ ಅಲ್ಲ, ಆದ್ರೂ ಹಣ ಕೊಟ್ಟಿದ್ದಾನೆ ಅವ್ನಿಗೆ ಹಾಕ್ಬಿಡೋಣ, ನಮಗೆ ಒಂದು ಕೆಜಿ ಚಿಕನ್ ಕಳಿಸಿದಾನೆ ಹಾಕ್ಬಿಡೋಣ, ನಮ್ಗೊಂದು ಕುಕ್ಕರ್ ಕೊಟ್ಟಿದ್ದಾನೆ ಹಾಕ್ಬಿಡೋಣ. ಈ ರೀತಿಯಲ್ಲಿ ಮಾರಾಟವಾಗ್ತಿರುವಂತಹದ್ದು. ಮತ್ತೆ ಇದನ್ನ ಹೇಳಬೇಕಾಗಿರುವಂತಹ ಮಾಧ್ಯಮಗಳು, ಈಗ ನಮ್ಮಂತ ಪರ್ಯಾಯ ಪಕ್ಷಗಳು, ಪರ್ಯಾಯ ರಾಜಕಾರಣದ ಬಗ್ಗೆ ಮಾತಾಡುವಂಥವ್ರು, ಇವರು ಫೀಲ್ಡಲ್ಲೇ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿಸುವಂತಹದ್ದು. ಇದು ವ್ಯವಸ್ಥಿತವಾಗಿ ಮಾಧ್ಯಮದವರು ಮತ್ತೆ ರಾಜಕಾರಣಿಗಳು ಇಬ್ಬರೂ ಸೇರಿಕೊಂಡು ಇವರು, ಯಾಕಂದ್ರೆ ಇವತ್ತಿನ ಬಹುತೇಕ ಸಂಪಾದಕರು ರಾಜಕಾರಣಿಗಳ ಜೊತೆ ಬೇರೆ ಬೇರೆ ತರಹದ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ. ಅದು ಕಾಫಿನೂ ಇರಬಹುದು, ಬೇರೆನೂ ಇರಬಹುದು. ಸೊ ಅವರಿದ್ದಾಗ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ನೀವು ಅವ್ರದ್ದೆಲ್ಲ ಜಾಸ್ತಿ ಪ್ರಮೋಟ್ ಮಾಡಬೇಡ್ರಿ, ತೋರಿಸ್ಬೇಡ್ರಿ, ಹೀಗೆಲ್ಲ ನಡೆಯುತ್ತೆ, ಚರ್ಚೆಗಳು ನಡೆದಿವೆ. ಹಾಗಾಗಿನೇ ನಮ್ಮ ಹೋರಾಟಗಳು ಎಷ್ಟೋ ಸಲಕ್ಕೆ ಬರೋದಿಲ್ಲ, ಬಂದು ಎಲ್ಲ ವಿಡಿಯೋ ಮಾಡ್ಕೊಳ್ತಾರೆ. ನಮ್ಮವರು ಕಾರ್ಯಕರ್ತರೆಲ್ಲ ನೋಡ್ತಿರ್ತಾರೆ, ಆ ಟಿವಿಯವ್ರು ಬಂದಿದ್ರು, ಈ ಟಿವಿಯವ್ರು ಬಂದಿದ್ರು, ಎಲ್ಲಿ ಈ ಟಿವಿಯಲ್ಲಿ ಬಂದಿಲ್ಲ, ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋದಾಗ ಅವನ ಎಡಿಟರ್ ಹೇಳ್ತಾನೆ, ಹಾಕ್ಬೇಡ್ರಿ ಅವ್ರದ್ದು, ಅವನಿಗೇನೋ ಒಂದು ಎಲ್ಲಿಂದ ಬರುತ್ತೆ, ಅವನಿಗೆ ಹಾಕಬೇಡ್ರಿ ಅಂತ ಹೇಳುವಂತಹದ್ದು ಯಾರೋ ಒಬ್ರು ಹೇಳಿರ್ಬೇಕು, ಅಥವಾ ಅವನಿಗೂ ಅನ್ಸಿರ್ಬೋದಲ್ಲ, ಇವರು ತುಂಬಾ ಬೆಳೀತಿದ್ದಾರೆ, ಇವರು ನಾಳೆ ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತಾರೆ? ಸಮಾಜದ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಆ ವೈಯಕ್ತಿಕತೆಯನ್ನು ಮೀರಿ ನೀವು ಯೋಚನೆ ಮಾಡಬೇಕು. ಹಾಗಾಗಿ ಇವೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿದೆ. ನ್ಯಾಯಾಂಗ ನನಗೆ ಇವತ್ತು ಅನಿಸಿರುವಂಥದ್ದು, ವಿಶೇಷವಾಗಿ ಮಾಧ್ಯಮಗಳಿಗೆ ಸತ್ಯವನ್ನು ಜನರಿಗೆ ನಿರ್ಭೀತವಾಗಿ ಹೇಳೋದಿಕ್ಕೆ, ನಿರ್ಭೀತವಾಗಿ ಸತ್ಯವನ್ನು ಹೇಳುವಂತಹ ಧೈರ್ಯ ಮಾಡಿರುವಂತಹ ಮಾಧ್ಯಮಗಳಿಗೆ, ಅದು ಯೂಟ್ಯೂಬರ್ಗಳಿರಬಹುದು ಅಥವಾ ಚಾನಲ್ಗಳೇ ಇರಬಹುದು ಅಥವಾ
ದಿನಪತ್ರಿಕೆಗಳಿರ್ಬೋದು, ಅವರೆಲ್ರಿಗೂ ಇವತ್ತು ನ್ಯಾಯಾಂಗನೂ ಒಂದು ರೀತಿಯ ಏನು ಗುಮ್ಮ, ನ್ಯಾಯಾಂಗವೇ ಒಂದು ದೊಡ್ಡ ಅಡ್ಡ ತಡೆ. ಇದು ದುರಂತ. ಸರ್, ರಾಜಕೀಯದ ಕಡೆಗಿನ ಪಾರದರ್ಶಕತೆ ಮತ್ತು ಉತ್ತಮ ಆಡಳಿತದ ಪಾತ್ರ ಬಗ್ಗೆ ನೀವು ಏನ್ ಕಾಣ್ತಿದ್ದೀರಿ ಸರ್ ಇತ್ತೀಚಿನ ರಾಜಕೀಯತೆಯಲ್ಲಿ? ಪಾರದರ್ಶಕ, ಟ್ರಾನ್ಸ್ಪರೆನ್ಸಿ ಅಂತ ಬಂದಾಗ ಟ್ರಾನ್ಸ್ಪರೆನ್ಸಿ ಅಂತ ಬಂದಾಗ ಒಂದು ಥರ ಬೇಸರದಿಂದ, ಅಸಹಾಯಕತೆಯಿಂದ ಅಥವಾ ಅನುಕಂಪದಿಂದ ಯಾವ್ಯಾವುದೋ ಮಿಶ್ರ ಭಾವಗಳಿಂದ ನಗು ಬರುತ್ತೆ. ನಾನು ಯಾಕಂದರೆ ಸಿಲಿಕಾನ್ ವ್ಯಾಲಿಲೂ ಕೆಲಸ ಮಾಡಿದ್ದೀನಿ, ಸಿಲಿಕಾನ್ ಸಿಟಿಲೂ ಕೆಲಸ ಮಾಡಿದ್ದೀನಿ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್, ವಿಚ್ IT field is the one which you can use to bring transparency in government. ಅಲ್ವಾ? ಹಾಗಾಗಿ ಸಿಲಿಕಾನ್ ವ್ಯಾಲಿಲಿ ಮಾಡಿದ್ದೀನಿ. ಇದು ಸಿಲಿಕಾನ್ ಸಿಟಿ, ಕರ್ನಾಟಕದ ಬೆಂಗಳೂರು, ಇಡೀ ಪ್ರಪಂಚದಲ್ಲಿ ಸಿಲಿಕಾನ್ ಸಿಟಿ. ಇದೆಲ್ಲೂ ವ್ಯಾಲಿ ಇಲ್ಲ, ಇದು ದಿಸ್ ಇಸ್ ನಾಟ್ ಎ ವ್ಯಾಲಿ ಲೈಕ್ ಬೇ ಏರಿಯಾ ಇದ್ದಾಗೆ. ಆದರೆ ಬೆಂಗಳೂರಿನ ನಗರಾಡಳಿತ, ಮಹಾನಗರ ಪಾಲಿಕೆಯಿಂದ ಶುರು ಮಾಡಿ, ಬೆಂಗಳೂರು ರಾಜಧಾನಿ, ಕರ್ನಾಟಕದ ರಾಜಧಾನಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶುರು ಮಾಡಿ ಯಾವುದೇ ಆಡಳಿತ ವ್ಯವಸ್ಥೆ, ಅದು ಸ್ಥಳೀಯ ಆಡಳಿತ ಇರ್ಬೋದು, ನಗರಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರಬಹುದು, ಯಾವುದೇ ಹಂತದ ರಾಜ್ಯ ಆಡಳಿತ ಇರಬಹುದು, ಟ್ರಾನ್ಸ್ಪೆರೆನ್ಸಿ ಅಂದರೆ ಆಗೋದಿಲ್ಲ. ಟ್ರಾನ್ಸ್ಪೆರೆನ್ಸಿ ತರೋದಕ್ಕೆ ಆಧುನಿಕವಾದ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋಣ ಅನ್ನೋದು ಇವರಿಗೆ ಇಷ್ಟ ಇಲ್ಲ. ಯಾರಿಗೆ? ನಮ್ಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ಇಡೀ ದೇಶಕ್ಕೇನು, ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಟ್ರಾನ್ಸ್ಪರೆಂಟ್ ಆದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಕಟ್ಟಬೇಕಿತ್ತು. ಯಾಕಂದರೆ ಇಲ್ಲೇ ಇದ್ದಾರೆ 20-30 ಲಕ್ಷ ಜನ ಸಾಫ್ಟ್ವೇರ್ ಫೀಲ್ಡಲ್ಲಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಯಾವ ತರಹದ ಸಾಫ್ಟ್ವೇರ್ ವ್ಯವಸ್ಥೆ ಬೇಕು, ಯಾವ ತರಹದ ಒಂದು ಮಾಡೆಲ್ ಬೇಕು ಅನ್ನೋದು ಹೇಳುವಂತಹ, ನೋಡುವಂತಹ. ಈಗ ನಾನೇ ಒಂದು ಕಂಪ್ನಿಲಿದ್ದಾಗ ಯಾವ ರೀತಿಯಲ್ಲಿ ಕಂಪನಿನಲ್ಲಿ ಒಂದು ವಿಕೇಂದ್ರೀಕರಣ ನಡೆದಿರುತ್ತೆ, ಯಾವ ರೀತಿಯಲ್ಲಿ ಆಟೋಮೇಟೆಡ್ ನಡೆದಿರುತ್ತೆ, ಅವೆಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ನಾವು ಬಂದು ಆಡಳಿತಕ್ಕೆ ನೋಡಿದಾಗ ಅದಿರೋದಿಲ್ಲ. ಹಾಗಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಬ್ಬರೂ ಸೇರಿಕೊಂಡು ಟ್ರಾನ್ಸ್ಪರೆನ್ಸಿ ಇರಬಾರದು ಅಂತ ಮಾಡಿ ಹಾಕಿದ್ದಾರೆ. ಹಾಗಾಗಿ ಇವತ್ತು ಟ್ರಾನ್ಸ್ಪರೆನ್ಸಿ ಇಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲದ ಕಾರಣಕ್ಕಾಗಿಯೇ ಇವತ್ತು ಭ್ರಷ್ಟಾಚಾರ, ಇವತ್ತು ಮೂಢ ಹಗರಣದ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರ ಮೂಢ ಹಗರಣ ಅಂದರೆ ಅವರ ಹೆಂಡತಿ ಒಂದು ರೀತಿಯಲ್ಲಿ ಪ್ರಭಾವದ ಕಾರಣಕ್ಕಾಗಿ ಅವರ ಶ್ರೀಮತಿಗೆ ಅವರಿಗೆ ಸಿಗಬೇಕಾಗಿದ್ದಕ್ಕಿಂತ ಹೆಚ್ಚಿನ ಮೌಲ್ಯ ಇರುವಂತಹ ಸೈಟ್ ಸಿಕ್ಕಿದೆ ಅಂತ ಒಂದು ನಡೀತಿದೆ, ಒಂದು ಹಗರಣ. ಯಾಕೆ 3 ವರ್ಷ ಆದಮೇಲೆ ಗೊತ್ತಾಗ್ತಿದೆ? ಬಿಕಾಸ್ ದ ಡಾಕ್ಯುಮೆಂಟ್ಸ್ ವರಂಟ್ ಮೇಡ್ ಪಬ್ಲಿಕ್ ಅರ್ಲಿಯರ್. ಯಾವ್ಯಾವುದೋ ಕಾರಣಗಳಿಂದ, ಯಾವ್ಯಾವುದೋ ಮೂಲಗಳಿಂದ ಯಾರ್ಯಾರೋ ತಂದು ಕೊಟ್ಟಿರೋದು. RTI ಹಾಕಿದ್ರು ಕೊಡೋದಿಲ್ಲ. ನಾವೆಷ್ಟು RTI ಹಾಕ್ತೀವಿ, RTI ಹಾಕಿದ್ರು ಸರ್ಕಾರ ಇದನ್ನು ಮಾಹಿತಿ ಕೊಡೋದಕ್ಕಾಗೋದಿಲ್ಲ ಅನ್ನುತ್ತೆ. ಅದಾದಮೇಲೆ ನಾವು ಹೈಯರ್ ಅಪೀಲ್ ಹೋಗ್ತೀವಿ, ಹೈಯರ್ ಅಥಾರಿಟಿಗೆ. ಅವರು ಆಗಿಲ್ಲ ಅಂದಾಗ ಇನ್ಫಾರ್ಮೇಷನ್ ಕಮಿಷನ್ಗೆ ಹೋಗ್ಬೇಕು. ಅವೆಲ್ಲ ಮುಗಿಯೋಷ್ಟೊತ್ತಿಗೆ ಯಾರಿಗೆ ತಾಳ್ಮೆ ಇರುತ್ತೆ? ನೀವು ನಿಮ್ಮ ಎಲ್ಲ ಸರ್ಕಾರಿ ಕೆಲಸಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲದಂತಹ ಎಲ್ಲವನ್ನೂ, ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳು, ಅನುದಾನಗಳು, ಯೋಜನೆಗಳು, ಏನು ಅನುಮತಿಗಳು, NOC ಇವೆಲ್ಲವನ್ನು ನೀವು ಆನ್ಲೈನಲ್ಲಿ ಹಾಕ್ಬೋದಲ್ವಾ ಒಂದು ಕಾಲದಲ್ಲಿ. ಇವ್ರು ನೋಡಿ, ಈಗ ಕೃಷ್ಣ ಬೈರೇಗೌಡ ಅಂತ ಒಬ್ಬರು, ಅವರು ಅಮೇರಿಕದಲ್ಲಿ ಓದಂಥವ್ರು, ಮಾಜಿ ಸಚಿವ ಬೈರೇಗೌಡರ ಮಗ, ಅಮೇರಿಕದಲ್ಲಿ ಕೆಲಸ ಮಾಡಿದಂಥವ್ರು, ವಿಶ್ವಸಂಸ್ಥೆಯಲ್ಲೂ ಎಲ್ಲ ಕೆಲಸ ಮಾಡಿದಂಥವ್ರು. ಅವರು ಹಿಂದಿನ 2013ರಿಂದ 2018 ಅವಧಿಯಲ್ಲಿ ರಾಜ್ಯದಲ್ಲಿ ಯಾವುದೋ ಒಂದು ಆ ಸಂದರ್ಭದಲ್ಲಿ 2-3 ವರ್ಷ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆದರೆ ಅವರಿಗಿಂತ ಹಿಂದೆ ಇದ್ದ ಕಾಂಗ್ರೆಸ್ನ HK ಪಾಟೀಲ್ರು ಅನಿಸುತ್ತೆ, HK ಪಾಟೀಲ್ರು ಅವರು ಅವರ ಇನ್ಕ್ಲೂಡಿಂಗ್ ಮಿನಿಸ್ಟರ್ ನೋಟ್ನು ಕೂಡ ಆನ್ಲೈನಲ್ಲಿ ಹಾಕಿರ್ತಿದ್ರು. ಅಷ್ಟು ಟ್ರಾನ್ಸ್ಪರೆನ್ಸಿ ತಂದಿದ್ರು ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಏನಿದೆ ಅದರಲ್ಲಿ. ಅವರಿಗೆ ಆಮೇಲೆ ಯಾವುದೋ ಕಾರಣಕ್ಕಾಗಿ ಏನು ಸಂಪುಟ ಪುನರ್ರಚನೆ ಆದಾಗ HK ಪಾಟೀಲ್ರಿಗೆ ಬೇರೆ ಖಾತೆ ಸಿಕ್ತು. ಈ ಖಾತೆಗೆ ಕೃಷ್ಣ ಬೈರೇಗೌಡ ಬಂದರು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಕೃಷ್ಣ ಬೈರೇಗೌಡ ಫಾರಿನ್ ರಿಟರ್ನ್ಡು, ಅಲ್ಲೆಲ್ಲ ವಿಶ್ವಸಂಸ್ಥೆಯಲ್ಲೆಲ್ಲ ಕೆಲಸ ಮಾಡಿರೋರು, ಬಹುಶಃ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಟ್ರಾನ್ಸ್ಪರೆನ್ಸಿ ತರ್ತಾರೆ ಅಂತ. ಅವ್ರು ಮಾಡಿದ್ದೇನು? ಆ ಹಿಂದೆ ಏನು ಟ್ರಾನ್ಸ್ಪರೆನ್ಸಿ ಇರುತ್ತೋ ಅದನ್ನು ಮುಚ್ಚಾಕಿದ್ರು. ನಾವು ಹಿ ಈಸ್ ಅವರ್ ರೆವಿನ್ಯೂ ಮಿನಿಸ್ಟರ್. ರೆವಿನ್ಯೂ ಮಿನಿಸ್ಟರ್ ಆಗಿದ್ದು ನಿಜಕ್ಕೂ ಈ ಮನುಷ್ಯನಿಗೆ ಒಂದು ದೇಶ ಕಟ್ಟಬೇಕು ಅಥವಾ ನಾನು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು, ನನ್ನ ಖಾತೆಯನ್ನು ಮಾದರಿ ಖಾತೆಯಾಗಿ ಮಾಡಬೇಕು ಅಂದಿದ್ರು ಏನೆಲ್ಲ ಮಾಡ್ಬೋದಿತ್ತು ರೀ. ಇಲ್ಲ, ರೆವಿನ್ಯೂ ಇವತ್ತಿಗೂ 1.5 ವರ್ಷದಿಂದ ಇದ್ದಾರೆ ಅವರು. ದಟ್ ಈಸ್ ದ ವರ್ಸ್ಟ್ ಮ್ಯಾನೇಜ್ಡ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ. ರೆವಿನ್ಯೂ ತಹಸೀಲ್ದಾರರು, ನಾಡ ಕಚೇರಿಗಳು,
ಡೆಪ್ಯೂಟಿ ತಹಸೀಲ್ದಾರ್ ಹಿಡ್ಕೊಂಡು ಎ ಸಿಗಳು ಡಿ ಸಿಗಳು ಇರುವಂಥ ರೆವಿನ್ಯೂ ವ್ಯವಸ್ಥೆ ಏನಿದೆ, ರೆವಿನ್ಯೂ ಆಡಳಿತ, ಕಂದಾಯ ಇಲಾಖೆ, ಇಟ್ ಈಸ್ ದ ಮೋಸ್ಟ್ ಕರಪ್ಟ್, ಅಟ್ ದ ಸೇಮ್ ಟೈಮ್ ವರ್ಸ್ಟ್ ಮ್ಯಾನೇಜ್ಡ್ ಆ್ಯಂಡ್ ಝೀರೋ ಟ್ರಾನ್ಸ್ಪರೆನ್ಸಿ ಆ ಮಟ್ಟಕ್ಕಿದೆ. ಕೃಷ್ಣ ಬೈರೇಗೌಡರು ಯಾವ ಪುರುಷಾರ್ಥಕ್ಕೆ ಸ್ವಾಮಿ ನೀವು ಫಾರಿನ್ ರಿಟರ್ನ್ ಆಗಿ ಇನ್ನೊಂದಾಗಿ ಇಷ್ಟೆಲ್ಲ ಮಾಡಿದ್ದು? ನಿಮಗೆ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಅದಕ್ಕೆ ಏನೇನೋ ಕಾರಣಗಳು ಕೊಡಬಹುದು. ಇವರೆಲ್ಲ ವಿದ್ಯಾವಂತರು ನಾವು ಬಯಸ್ತೀವಿ. ದಟ್ಸ್ ವಾಟ್ ದ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಪೀಪಲ್. ವಿ ಕಾಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಜಮೀರ್ ಅಹಮದ್ ಆರ್ ಸಂಬಡಿ ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಪೋಸ್ ಟು ದಟ್ ಕೈಂಡ್ ಆಫ್ ರಿಯಾಲಿಟೀಸ್. ಬಟ್ ದೀಸ್ ಪೀಪಲ್ ಆರ್ ಎಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಇದು ಒಂದು ಇವರೆಲ್ಲನೂ ಇತ್ತೀಚೆಗೆ ಪಾಪ ಚಕ್ರವ್ಯೂಹದ ಬಗ್ಗೆ ಮಾತಾಡಿ ಬಹಳ ಫೇಮಸ್ ಆಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಅವರದೇ ಪಕ್ಷದ ಇವರು ಇಲ್ಲಿ ಇವರೇ ಚಕ್ರವ್ಯೂಹ ರಚನೆ ಮಾಡಿ ಕಾದಿಟ್ಕೊಂಡಿದ್ದಾರೆ ಜನರನ್ನು ಸುಲಿಯೋದಿಕ್ಕೆ. ಸೊ ಹಾಗಾಗಿ ಕರ್ನಾಟಕ ಈಸ್ ಒನ್ ಆಫ್ ದ ಮೋಸ್ಟ್ ಕರಪ್ಟ್, ಝೀರೋ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ನಮ್ಮ ದೇಶದಲ್ಲಿ. ಸೊ ಇಟ್ಸ್ ಎ ಶೇಮ್ ನನ್ನ ಪ್ರಕಾರ. ಸೊ ಅದೇ ಕಾರಣದಿಂದಾಗಿ ನಾವು ಆಡಳಿತದಲ್ಲಿ ಪಾರದರ್ಶಕತೆ ತನ್ನಿ, ಆಡಳಿತದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪಾರದರ್ಶಕತೆ ತನ್ನಿ, ಎಲ್ಲ ಕಚೇರಿಗಳಿಗೆ CCTV ಹಾಕಿ ಅವನು ಯಾವನ ಅಧಿಕಾರಿ ಅನ್ನೋದನ್ನ ಅಟ್ಲೀಸ್ಟ್ ID ಕಾರ್ಡು ಬ್ಯಾಡ್ಜಿಂದನಾದ್ರೂ ನಮ್ಗೆ ಗೊತ್ತಾಗುವ ಹಾಗೆ ಮಾಡಿ ಆ ಕಚೇರಿ CCTVಯನ್ನು ಅವನು ತಹಸೀಲ್ದಾರೋ ಜಿಲ್ಲಾಧಿಕಾರಿನ ಅವನ ರೂಮಲ್ಲಿ ಇಟ್ಕೊಂಡು ಯಾರ್ಯಾರು ಬಂದ್ರು ಹೋದ್ರು ಅಂತಲ್ಲ, ಅದನ್ನ ಲೈವ್ ಮಾಡಿ ಪಬ್ಲಿಕ್ ಕೊಡಿ, ಆಚೆ ಇಡಿ. ಈಗೆಲ್ಲ ಮಾಡೋದ್ರಿಂದಾಗಿ ಅವನು ಕಚೇರಿಗೆ ಬಂದಿದ್ದನೋ ಇಲ್ವೋ, ಪ್ರತಿ ದಿವಸ ಯಾವನು ದಲ್ಲಾಳಿ ಬರ್ತಾನೆ ಹೋಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಜನ ಪ್ರಶ್ನೆ ಮಾಡೋದಕ್ಕಾಗುತ್ತೆ ಅಂತ ಇಲ್ಲಿಂದ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ದೇರ್ ಆರ್ ಸಮ್ ಥಿಂಗ್ಸ್ ದಟ್ ಯು ಕಾಂಟ್ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್. ಯಾಕಂದರೆ ಡಿಜಿಟೈಸ್ ಆಗಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಹಾಕಬೇಕು, ಅದಕ್ಕೊಂದಷ್ಟು ಕೆಲಸ ಇರುತ್ತೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾರು ಬಂದಿದ್ದಾರೆ, ಇವತ್ತು ನಾನು ಕೂತ್ಕೊಂಡು ಈಗ ನನ್ನ ನೇಟಿವು ಆನೇಕಲ್ ತಾಲೂಕಿನ ಯಾವುದೋ ಒಂದು ನನ್ನ ಜಮೀನು ವಿಚಾರಕ್ಕೋ ಇನ್ನೊಂದು ವಿಚಾರಕ್ಕೋ ನಾನು ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋಗಬೇಕು. ಅದರಲ್ಲಿ ಒಬ್ಬ ಕೇಸ್ ವರ್ಕರ್ ಇರ್ತಾನೆ. ಅವ್ನು ಕೇಸ್ ವರ್ಕರ್ ಇದಾನೋ ಇಲ್ವೋ ಅಂತ ನಾನು ನೋಡೋದಕ್ಕೆ ಇವತ್ತು ಅವ್ನಿಗೆ ಹೋಗಿ ಖುದ್ದಾಗಿ ಭೇಟಿ ಮಾಡಬೇಕಾಗಿದೆ. ನಾನು ಅಲ್ಲಿ ಫೋನ್ ಮಾಡಿದ್ರೆ ಅವ್ನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ಅವ್ನ ಫೋನು ಅವ್ನ ಪರ್ಸನಲ್ ಫೋನ್ ನನ್ನ ಹತ್ರ ಇಲ್ಲ. ಆದರೆ ನಾನು aanekal.taluk.gov.in ಅಂತ ಒಂದು ವೆಬ್ಸೈಟ್ಗೆ ಹೋಗಿ ಆಫೀಸರ್ಸ್ ಇದರಲ್ಲಿ ಪ್ರೆಸೆಂಟ್ ಆರ್ ನಾಟ್ ಅಂತ ನೋಡಿದ್ರೆ, ಯಾಕಂದ್ರೆ ಅವ್ನು ತಂದು ಕೊಟ್ಟಿರ್ತಾನೆ, ಎಲ್ಲ ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ. ಅವ್ನು ಯಾವನ್ ಆಬ್ಸೆಂಟೋ ಪ್ರೆಸೆಂಟ್ ಅನ್ನೋದು ಅಲ್ಲಿ ಗೊತ್ತಾದ್ರೆ ದೇ ಕ್ಯಾನ್ ದೆನ್ ಏನು ಒಂದು ಗ್ಯಾರಂಟಿಯಿಂದ ಖಾತ್ರಿಯಿಂದ ನಾನು ಇವತ್ತು ಕಚೇರಿಗೆ ಹೋಗ್ಬೋದು. ನಾನು ಕಚೇರಿಗೆ ಹೋಗೋದ್ರಿಂದಾಗಿ ಅವನು ಅಲ್ಲಿದ್ದರೆ ನನ್ನ ಸಮಯ ವ್ಯರ್ಥ ಆಗೋದಿಲ್ಲ. ಮ್ಯಾನ್ ಪವರ್ ಎಷ್ಟು ವೇಸ್ಟ್ ಆಗ್ತಿದೆ ಅನ್ನೋದಕ್ಕೆ ಹೇಳ್ತೀನಿ. ಇವ್ರು ಹೋಗ್ತಾರೆ, ಅವನು ಕೇಸ್ ವರ್ಕರ್ ಇರೋದಿಲ್ಲ. ಮೊದಲೇ ಕೇಸ್ ವರ್ಕರ್ ಗೊತ್ತಿದ್ರೆ ಇವ್ರು ಯಾಕೆ ಇರೋದಿಲ್ಲ ಆಗ್ತಿತ್ತು. ಈ ತರಹದಾದ್ರೂ ಶುರು ಮಾಡ್ಕೊಳ್ಳಿ ಇಲ್ಲಿಂದ ಅಂತ. ನಮ್ಮ ಕಾರಣಕ್ಕಾಗಿನೇ ಇವತ್ತು ನಮ್ಮ ಹೋರಾಟದ ಕಾರಣಕ್ಕಾಗಿನೇ ಬ್ಯಾಡ್ಜ್ ಹಾಕೊಳ್ಳೋದು, ನೇಮ್ ಪ್ಲೇಟ್ ಇಡುವಂತಹದ್ದು, ಅದು ಕಚೇರಿಯಲ್ಲಿ ಯಾವ್ಯಾವ ವಿಭಾಗಗಳು ಅಂತ ಹೇಳುವಂತಹದ್ದು, ಅವನು ಕೇಸ್ ವರ್ಕರು ಯಾವ ಕೇಸಿನ ನೌಕರ, ಅವನು ಯಾವ ಕೇಸನ್ನ ಡೀಲ್ ಮಾಡ್ತಾನೆ ಅನ್ನುವಂಥದ್ದು ಎಲ್ಲ ಇವತ್ತಾಗಿದ್ರೆ ನಮ್ಮ ಕಾರಣಕ್ಕಾಗಿದೆ. ನಾಟ್ ಬಿಕಾಸ್ ಆಫ್ ಕೃಷ್ಣ ಬೈರೇಗೌಡ ಆರ್ ಫ್ರಮ್ ಎನಿ ಅದರ್ ರೆವಿನ್ಯೂ ಮಿನಿಸ್ಟರ್ ಆರ್ ಫ್ರಮ್ ಎನಿ ಅದರ್, ಇದು ನಮ್ಮ ಕಾರಣಕ್ಕಾಗಿದೆ. ಸೊ ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಜನ ಇದನ್ನ ಗಮನಿಸಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ನಾವಷ್ಟೇ ಬಯಸೋದು ಜನರಿಂದ. ಸರ್, ಭಾರತೀಯ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾತ್ರವೇನು? ಅವ್ರನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಸರ್? ಇವತ್ತು ಕಳೆದ ಒಂದು 20-30 ವರ್ಷಗಳಿಂದ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಬಹುತೇಕವಾಗಿ ಇಲ್ಲವಾಗಿರುವ ಅಥವಾ ನಗಣ್ಯವಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಒಂದು ಎರಡು ಸಲ ಹಾಗೆ ನೋಡಿದ್ರೆ ಸ್ಪಷ್ಟ ಬಹುಮತವನ್ನು BJP ಪಡ್ಕೊಂಡಿತ್ತು. 272ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಭಾರತ ಒಕ್ಕೂಟ ಸರ್ಕಾರದಲ್ಲಿ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಚುನಾವಣೆಯಲ್ಲಿ ಗೆದ್ದಿತ್ತು. ಆದರೆ ಈಗ ಮತ್ತೆ ಅದು ಸಮ್ಮಿಶ್ರ ಸರ್ಕಾರ ಆಗಿದೆ. ಈಗ 240 ಚಿಲ್ಲರೆಗೆ ಬಂದು ನಿಂತಿದೆ BJP. ಹಾಗಾಗಿ ಈಗೆಲ್ಲ ಮಿಕ್ಕವರೆಲ್ಲ ಯಾರು? ಅವರು ಬಹುತೇಕವಾಗಿ ರಾಷ್ಟ್ರೀಯ ಪಕ್ಷಗಳಲ್ಲ. ಇವತ್ತು ತೆಲುಗು ದೇಶಂ ಪಕ್ಷ ಅದು ಸ್ಪಷ್ಟವಾಗಿ ತೆಲುಗು ದೇಶಂ ಅಂದಾಗ ಮುಗೀತು. ಅಲ್ಲಿಗೆ ಒಂದೇ ರಾಜ್ಯ ಇತ್ತು, ಈಗ 2 ರಾಜ್ಯ ಆಗಿದೆ. ಅವರು ಅದರಲ್ಲೂ ಒಂದೇ ರಾಜ್ಯದಲ್ಲೇ ಇವತ್ತು ಅವರು ಸಕ್ರಿಯವಾಗಿರೋದು. ತೆಲಂಗಾಣದಲ್ಲಿ ತೆಲುಗು ದೇಶಂ ಪಕ್ಷ, ತೆಲಂಗಾಣನೂ ಸೇರಿದಂತೆ ಎಲ್ಲ ಆಗಿದ್ರು ಇವತ್ತು ತೆಲಂಗಾಣದಲ್ಲಿ ಇಲ್ಲ. ಹಾಗಾಗಿ ಒಂದು ರಾಜ್ಯದ ಪಕ್ಷ. ಹಾಗೇನೆ ಇನ್ನೊಂದು ಪಕ್ಷ ಯಾವುದು? JDU. 1-2-3 ಕಡೆಗಳಲ್ಲಿ MLAಗಳು ಅವರು ಇರಬಹುದು. ಆದರೆ JDU ಸ್ಪಷ್ಟವಾಗಿ ಬಿಹಾರ್ ಸೆಂಟರ್ಡ್ ಪೊಲಿಟಿಕಲ್ ಪಾರ್ಟಿ. ಹೀಗೆ ಬಹುತೇಕವಾಗಿ ಇವತ್ತು ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಂಡಿವೆ ಮತ್ತು ಬಲಿಷ್ಠವಾಗಿವೆ. ಅದಕ್ಕೆ ಕಾರಣ ರಾಷ್ಟ್ರೀಯ ಪಕ್ಷಗಳ ವೈಫಲ್ಯಗಳು. ರಾಷ್ಟ್ರೀಯ ಪಕ್ಷ ಅಂದಾಗ ಈಗ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ವರ್ಷಗಳ ಕಾಲ ರಾಷ್ಟ್ರೀಯ ಪಕ್ಷವಾಗಿ ದೇಶದಲ್ಲಿ ಆಡಳಿತವನ್ನು ನಡೆಸ್ತು, ಬಹಳ ರಾಜ್ಯಗಳಲ್ಲಿ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಂತದಿಂದ, ವಿಶೇಷವಾಗಿ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಂತರ ಬಂದಂತಹ ಇಂದಿರಾ ಗಾಂಧಿಯವರ ಕಾಲದಿಂದಾಗಿ ಅದೊಂದು ರೀತಿಯಲ್ಲಿ ವ್ಯಕ್ತಿ ಕೇಂದ್ರಿತ ಹೈಕಮಾಂಡ್
ಕಂಟ್ರೋಲಲ್ಲಿರುವಂಥ ಪಕ್ಷವಾಗ್ಬಿಡ್ತು. ವೆನ್ ಜವಾಹರ್ಲಾಲ್ ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್, ವೆನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಅವರ್ ಪ್ರೈಮ್ ಮಿನಿಸ್ಟರ್, ನಿಜಲಿಂಗಪ್ಪ ತರಹದವರು, ಕಾಮರಾಜ್ ನಾಡರ್ ತರಹದವರು, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂಥ ಲೀಡರ್ಗಳು ಸಹ ಅವರು ನ್ಯಾಷನಲ್ ಲೀಡರ್ಸ್ ಆಗೋದಕ್ಕೆ ಸಾಧ್ಯ ಇತ್ತು. ಅವರಿಗೆ ಇಲ್ಲಿ ರಾಜ್ಯದಲ್ಲಿದ್ದಾಗಲೂ ಅವರು ಬಲಿಷ್ಠವಾಗಿದ್ದರು ಮತ್ತು ಕೇಂದ್ರದಲ್ಲೂ ಅವರು ಬಲಿಷ್ಠತೆ, ಅವರಿಗೆ ಒಂದು ವಾಯ್ಸ್ ಇತ್ತು. ದೇವರ್ ಈಕ್ವಲ್. ಹೌದು, ನಾನು ಭಾರತದ ಪ್ರಧಾನಮಂತ್ರಿ, ಆದರೆ ಅದೇ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದವರು ಏನು ಕಡಿಮೆ ಇಲ್ಲ, ಅವರು ಯೋಗ್ಯರಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದಿರುವಂಥವರು, ಅವರಿಗೆ ಬದ್ಧತೆ ಪ್ರಾಮಾಣಿಕತೆ ಇದೆ ಅನ್ನುವಂತಹ ಔದಾರ್ಯ, ದೊಡ್ಡ ಗುಣ ಮತ್ತು ಆ ಮನಸ್ಥಿತಿ ನೆಹರು ಅವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಥರದವ್ರಿಗಿತ್ತು. ಇಂದಿರಾ ಗಾಂಧಿ ಅವರ ನಂತರ ಬಂದವ್ರಿಗಿಲ್ಲ. ಸಾಮಾನ್ಯವಾಗಿ ಮನುಷ್ಯ ಯಾವನೋ ಪರಮಭ್ರಷ್ಟ, ಪರಮದುಷ್ಟ, ಪರಮನೀಚ, ಪರಮಸ್ವಾರ್ಥಿ ಅಂತವ್ರು ಬಿಟ್ಟರೆ ಮಿಕ್ಕ ಯಾವುದೇ ವ್ಯಕ್ತಿಗೆ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ. ಎಕ್ಸಾಕ್ಟ್ಲಿ. ಈಗ ಇಂದಿರಾ ಗಾಂಧಿ ಅಂತ ಅವರು ಆ ತರಹದ ಒಂದು ದುರಹಂಕಾರದಲ್ಲಿ ಏನು ಎಮರ್ಜೆನ್ಸಿನ ತಂದಂಥ ಕಾರಣಗಳಿಗೆಲ್ಲ ನಾವು ಗಮನಿಸಿದಾಗ ಅವರ ಪಕ್ಷದಲ್ಲೂ ಅವರು ಕೆಳಗಿನವ್ರನ್ನ, ಅವರ ಮಗ ಸಂಜಯ್ ಗಾಂಧಿ ಬಂದು ಏರ್ಪೋರ್ಟಲ್ಲಿ ಒಬ್ಬ CMನ ಬದಲಾವಣೆ ಮಾಡ್ತಾರೆ. ಅವರ ನಂತರ ಬಂದಂಥ ರಾಜೀವ್ ಗಾಂಧಿ ಅವರನ್ನು ಆಂಧ್ರದಲ್ಲಿ ತೆಲುಗು ದೇಶ ಮುಟ್ಕೊಳ್ಳೋದಕ್ಕೆ ಏನು ಕಾರಣ, NTR ಬಹಳ ಕೆಟ್ಟದಾಗಿ ಅಂಜಯ್ಯ ಅನಿಸುತ್ತೆ, ಒಬ್ಬ ಆಂಧ್ರದ ಮುಖ್ಯಮಂತ್ರಿಯನ್ನು ಬಹಳ ಕೆಟ್ಟದಾಗಿ ರಾಜೀವ್ ಗಾಂಧಿ ನಡೆಸ್ಕೊಳ್ತಾರೆ. ಹಾಗಾಗಿ ಇದು ತೆಲುಗು ಆತ್ಮಗೌರವಂ ಅಂತೇಳಿ ಹುಟ್ಕೊಂಡಿದ್ದು ತೆಲುಗು ದೇಶಂ ಪಕ್ಷ. ಕೇವಲ ಹುಟ್ಟಿಕೊಂಡ 9 ತಿಂಗಳಿಗೆ ಅದು ಅಧಿಕಾರಕ್ಕೆ ಬಂದಂತಹ ಪ್ರಾದೇಶಿಕ ಪಕ್ಷ. ಹಾಗಾಗಿ ಇವರಿಗೆ ಸೆಂಟ್ರಲ್ ಹೈಕಮಾಂಡಲ್ಲಿರುವಂಥವ್ರಿಗೆ ಆ ಒಂದು ಗರ್ವ, ಅಹಂಕಾರ ಬಂದ ಕಾರಣಕ್ಕಾಗಿ ರಾಷ್ಟ್ರೀಯ ಪಕ್ಷಗಳು ಪತನವಾಗ್ತಾ ಬಂದಿತ್ತು. ಆಮೇಲೆ ಇವರೆಲ್ಲನೂ ಯಾರು, ಈಗ ಯಾರಿಗೇ ಆಗಲಿ ತಮ್ಮದೇ ಒಂದು ವೈಯಕ್ತಿಕವಾದಂತಹ ಒಂದು ಅಸ್ಮಿತೆ, ಘನತೆ, ಸ್ವಾಭಿಮಾನ ಇರುವಂಥವರು ಏನು ಅಧಿಕಾರಕ್ಕಾಗಿ ಇವತ್ತಿರುವಂತಹ ಅಯೋಗ್ಯರ, ನೀಚರ ರೀತಿಯಲ್ಲಿ ಡೊಗ್ಗು ಸಲಾಮ್ ಹಾಕ್ಕೊಂಡು ಬದುಕೋದಿಲ್ಲ. ಅಧಿಕಾರಕ್ಕಾಗಿ ಏನು ಬೇಕಾದರೂ, ಯಾರು ಕಾಲು ಬೇಕಾದ್ರೂ ಹಿಡಿತೀವಿ ಅನ್ನುವಂಥ ಮನಸ್ಥಿತಿ ಸ್ವಾಭಿಮಾನಿಗಳಿಗಿರೋದಿಲ್ಲ. ಆ ನೆಲೆಯಲ್ಲಿ ಬಂದಂಥವು ಇವೆಲ್ಲವು. ಆದರೆ ಇವತ್ತಿರುವಂಥ ಪ್ರಾದೇಶಿಕ ಪಕ್ಷಗಳು ಡೀಲ್ ಮಾಸ್ಟರ್ಗಳಾಗಿದ್ದಾವೆ ಎಷ್ಟೋ ಕಡೆಗಳಲ್ಲಿ. ಡೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅಲ್ಲಿ ನಮ್ಗಾಗಲಿಲ್ಲ, ಹಾಗಾಗಿ ನಾವು ಆಚೆ ಬಂದು ಮಾಡ್ಕೊಂಡಿದ್ದೀವಿ ಅಂತ. ಆದರೆ ಪ್ರಾದೇಶಿಕ ಪಕ್ಷಗಳು ನಮ್ಮ ಒಕ್ಕೂಟ, ಇದು ಒಂದು ಒಕ್ಕೂಟ. ಇಟ್ಸ್ ಎನ್ ಯೂನಿಯನ್, ಇಟ್ಸ್ ನಾಟ್ ಎ ಹೋಮೋಜಿನಿಯಸ್ ಕಂಟ್ರಿ. ಇಟ್ಸ್ ಎನ್ ಹೈಲಿ ಹೆಟ್ರೋಜಿನಿಯಸ್, ತುಂಬ ಡೈವರ್ಸಿಟಿ ಇರುವಂತಹ ದೇಶ. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಹಂತಗಳಲ್ಲಿಯೂ ಎಲ್ಲ ರಾಜ್ಯಗಳ ಸಂವೇದನೆಗಳನ್ನು ಹರಿಯೋದಕ್ಕೆ ಫೇಲ್ ಆಗುತ್ತೆ. ಆಮೇಲೆ ಅವರು ಒಂದು ರಾಜ್ಯದ ಪರವಾಗಿ ಇನ್ನೊಂದು ರಾಜ್ಯದ ವಿರುದ್ಧವಾಗಿ ಮಾತಾಡೋಕ್ಕೂ ಆಗೋದಿಲ್ಲ. ಆದರೆ ಈಗ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಅಂತ ವಿಚಾರ ಬಂದಾಗ ಅಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಇಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್, ಅಥವಾ ಅಲ್ಲೂ BJP ಗೌರ್ಮೆಂಟ್ ಇಲ್ಲೂ BJP ಗೌರ್ಮೆಂಟ್ ಇದ್ದರೆ ಕೊನೆಗೆ ಇವರಿಬ್ಬರು ರಾಜ್ಯ ಪಂಚಾಯತಿಗೆ ಯಾರ ಹತ್ರ ಹೋಗ್ತಾರೆ? ಕೇಂದ್ರ ಸರ್ಕಾರ. ಅವ್ರೇನು ನೋಡ್ತಾರೆ, ಕಳೆದ ಎಲೆಕ್ಷನಲ್ಲಿ ನಮಗೆ ತಮಿಳುನಾಡು ಜಾಸ್ತಿ ಸೀಟ್ ಕೊಟ್ಟಿದೆಯೋ, ಕರ್ನಾಟಕ ಜಾಸ್ತಿ ಸೀಟ್ ಕೊಟ್ಟಿದೆಯೋ, ತಮಿಳುನಾಡಲ್ಲಿ ಜಾಸ್ತಿ ಕಾನ್ಸ್ಟಿಟ್ಯೂನ್ಸಿಗಳಿದೆ, ತಮಿಳುನಾಡು ಜಾಸ್ತಿ ಕೊಟ್ಟಿದೆ ಅಂದರೆ ಇಟ್ಸ್ ನ್ಯಾಚುರಲ್ ದಟ್ ದೇ ವಿಲ್ ಅಲೈನ್ ವಿತ್ ಆರ್ ದೇ ವಿಲ್ ದೇ ಸಪೋರ್ಟಿಂಗ್ ತಮಿಳುನಾಡು. ಹಾಗಾಗಿ ಅವರು ಭೇದ ಭಾವ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಪ್ರಾದೇಶಿಕ ಪಕ್ಷಗಳು ಇದ್ದಾಗ ಅವರು ಅವರವರ ರಾಜ್ಯದ ಹಿತಾಸಕ್ತಿಗೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ಸಂಘರ್ಷ ಮಾಡಿಕೊಂಡು ನ್ಯಾಯ ಪಡೆದುಕೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಈ ಡೈವರ್ಸಿಟಿ ಕಾರಣಕ್ಕಾಗಿಯೇ ದೇಶದಲ್ಲಿ ಇವತ್ತು ಭಾಷೆಯ ಕಾರಣಕ್ಕಾಗಿ, ಸಂಪನ್ಮೂಲಗಳ ಕಾರಣಕ್ಕಾಗಿ, ಅದು ಜಲ ಸಂಪನ್ಮೂಲ ಇರಬಹುದು, ಇನ್ನೊಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ, ಹೀಗಾಗಿ ಅವರು ಪ್ರಾದೇಶಿಕ ಪಕ್ಷಗಳು ಮುಂದಿನ ದಿನಗಳಲ್ಲಿ ಇನ್ನೂ ಬಲವಾಗುತ್ತೆ. ಇಟ್ಸ್ ಎ ಫಿನಾಮಿನಾ, ಇಟ್ಸ್ ಎ ಟ್ರೆಂಡ್ ದಟ್ ಈಸ್ ಗೋಯಿಂಗ್ ಟು ಸ್ಟೇ ಫಾರ್ ಲಾಂಗ್ ಟೈಮ್. ಆಮೇಲೆ ಇವತ್ತು ಏನು ಸ್ವಾಯತ್ತತೆಗಳಿದೆ ನಮ್ಮ ರಾಜ್ಯಗಳಿಗೆ, ಇದು ಸಾಕಾಗ್ತಿಲ್ಲ. ನಮ್ಮ ಪ್ರಾದೇಶಿಕ ಪಕ್ಷಗಳು ಇವತ್ತು ಬಹುತೇಕವಾಗಿ ಇವತ್ತಿರೋದನ್ನು ಒಪ್ಕೊಂಡಿದ್ದಾರೆ. ಆದರೆ ನನಗನ್ನಿಸುವಾಗೆ ಮುಂದಿನ ದಿನಗಳಲ್ಲಿ ಅಮೇರಿಕದ ರೀತಿಯ ಯೂನಿಯನ್ ಆಗಬೇಕು ನಮ್ಮದು. ಆವಾಗ ರಾಜ್ಯಗಳು ಅವರು 1-2-3 ವಿಚಾರಗಳನ್ನ ಬಿಟ್ಟು, ಫೈನಾನ್ಸು, ಆಮೇಲೆ ಡಿಫೆನ್ಸು, ಕಮ್ಯುನಿಕೇಷನ್, ಈ ಥರದ 2-3 ವಿಚಾರಗಳನ್ನ ಬಿಟ್ಟು ಮಿಕ್ಕ ಎಲ್ಲ ವಿಚಾರಗಳಲ್ಲಿ ರಾಜ್ಯಗಳೇ ಸ್ವತಂತ್ರ ನಿರ್ಧಾರಗಳನ್ನ ಈಗ ನಮಗೆ ಬೆಂಗಳೂರಿಂದ ದಾವಣಗೆರೆಗೆ ಒಂದು ರೈಲ್ ಹಾಕ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ನಮಗೆ. ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿಂದ ದಾವಣಗೆರೆಗೆ 260 ಕಿಲೋಮೀಟ್ರು ಬಸ್ಸಲ್ಲಿ. ಅದೇ ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರೆ 300-350 ತನಕ ಆಗುತ್ತೆ. ಯಾಕಂದರೆ ತುಮಕೂರಿನ ತನಕ ಹೋಗುವಂಥ ಟ್ರೈನು ತುಮಕೂರಿಂದ ತಿಪ್ಟೂರ್ಗೆ ಹೋಗಿ, ಅಲ್ಲಿಂದ ಅರಸೀಕೆರೆಗೆ ಹೋಗಿ, ಕಡೂರು ಹೋಗಿ, ಹೊಳಲ್ಕೆರೆ ಹೋಗಿ, ಚಿಕ್ಕಜಾಜೂರು ಹೋಗಿ, ಅಲ್ಲಿಂದ ದಾವಣಗೆರೆಗೆ ಬರುತ್ತೆ. ನೇರವಾಗಿ ತುಮಕೂರಿನಿಂದ ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆಗೆ ಹೋಗೋದ್ರ ಬದಲಿಗೆ ಸುತ್ತ ಹಾಕ್ಕೊಂಡು ಬರುತ್ತೆ. ಅದನ್ನು ಉಳಿಸದೆ ನೇರ ಟ್ರೈನ್ ಮಾಡಿದ್ರೆ, ಬೆಂಗಳೂರಿಂದ ತುಮಕೂರಿಗೆ ಮಾಡಿದ್ರೆ, ಬೆಂಗಳೂರಿಂದ ಹುಬ್ಬಳ್ಳಿ, ಬೆಳಗಾಂ ಎಲ್ಲನೂ 2 ಗಂಟೆ ಹತ್ರ ಆಗುತ್ತೆ. ಯಾಕಂದರೆ
100 ಕಿಲೋಮೀಟರ್ ಹೆಚ್ಚು ಕಡಿಮೆ ಉಳಿಯುತ್ತೆ. ಆದರೆ ಕೇಂದ್ರ ಅವ್ರು ಬೇಕು ಏನೇನೋ ಕಾರಣಗಳು ಕೊಡ್ತಾರೆ, ಕಾರಣಗಳು ಏನೇ ಇರಲಿ, ನಾವೇನೇ ಟ್ರೈನ್ ಹಾಕ್ಕೊಳ್ಳೋದಕ್ಕೆ ನಮಗೆ ಇವತ್ತು ಯಾವುದೇ ರಾಜ್ಯಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಡಿಸಿಷನ್ ಮೇಕಿಂಗ್ ಪವರ್, ಡಿಸಿಷನ್ ಅಲ್ಲ, ಆ ರೈಲ್ ಅನ್ನುವಂಥದ್ದು ಅದು ಪೂರ್ತಿಯಾಗಿ ಸೆಂಟ್ರಲ್ ಗೌರ್ಮೆಂಟಿನ ಸಬ್ಜೆಕ್ಟ್. ಅವರು ಇಟ್ಸ್ ನಾಟ್ ಎ ಸ್ಟೇಟ್ ಸಬ್ಜೆಕ್ಟ್. ಸ್ಟೇಟ್ ಕೆನಾಟ್ ಹ್ಯಾವ್ ಇಟ್ಸ್ ಓನ್ ರೈಲ್ವೆ ನೆಟ್ವರ್ಕ್. ಇವತ್ತು ಕೆಲವೊಂದು ಪಾಲಿಸಿಗಳು ಈಗ ಕರ್ನಾಟಕದಷ್ಟೇ, ಸುಮ್ಮನೆ ನಾನು ಯೋಚನೆ ಮಾಡ್ತಿದ್ದೆ ಇವತ್ತು ಬೆಳಗ್ಗೆನೆ, ಕರ್ನಾಟಕದಷ್ಟೇ ಪಾಪ್ಯುಲೇಷನ್ನು ಅಥವಾ ಅದಕ್ಕಿಂತ ಕಡಿಮೆ ಇರೋದು ಅನಿಸುತ್ತೆ ಫ್ರಾನ್ಸ್ನ ಪಾಪ್ಯುಲೇಷನ್. ಇವತ್ತು ಫ್ರಾನ್ಸು 2ನೇ ಸ್ಥಾನದಲ್ಲಿದೆ ಪದಕ ಪಟ್ಟಿಯಲ್ಲಿ. ಒಂದು ಒಲಿಂಪಿಕ್ಸ್ ಹೋಸ್ಟ್ ಮಾಡ್ತಿದೆ. ಬೆಂಗಳೂರಿಗಿಂತ ಚಿಕ್ಕ ನಗರ ಪ್ಯಾರಿಸು, ವಿಸ್ತೀರ್ಣ ಇರಬಹುದು, ಆದರೆ ನಮ್ಮ ಸ್ವಲ್ಪ ಜನಸಂಖ್ಯೆ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇದೆ. ಆದರೆ ಕರ್ನಾಟಕದ ಎಷ್ಟು ಜನ ಒಲಿಂಪಿಕ್ಸಲ್ಲಿ ಮೆಡಲ್ ತಗೊಂಡಿದ್ದಾರೆ? ಇವತ್ತು ಕರ್ನಾಟಕದವರೇನೆ ಫ್ರಾನ್ಸ್ನ ಮಟ್ಟಕ್ಕೆ ಇರಬೇಕಾಗಿತ್ತಲ್ಲ. ಭಾರತ ಬಿಡಿ, ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭಾರತ, ನಾವು ಮಾತಾಡೋದು ಬೇಡ ಈಗ. ನಾನು ಅದಕ್ಕಿಂತ ಹೇಳ್ತಾ ಇದ್ದೀನಿ, ವಾಟ್ ಸ್ಟಾಪ್ಸ್ ಅಸ್, ವಾಟ್ ಈಸ್ ದಟ್ ಸ್ಟಾಪಿಂಗ್ ಅಸ್ ಫ್ರಮ್ ಕಾಂಪೀಟಿಂಗ್ ಇನ್ ಒಲಿಂಪಿಕ್ಸ್ ಆ್ಯಂಡ್ ಗೆಟಿಂಗ್ ಮೆಡಲ್ಸ್? ನಾವು ಭಾರತದ ಭಾಗವಾಗಿಯೇ ಕಾಂಪೀಟ್ ಮಾಡೋಣ. ಆವಾಗ ಭಾರತ ಎಷ್ಟು ಮೆಡಲ್ಸ್ ತಗೊಳ್ಬೇಕು. ಆದರೆ ಇವತ್ತು ನಮ್ಮದೇ ಒಂದು ಪಾಲಿಸಿ ಇಟ್ಕೊಂಡು ಕರ್ನಾಟಕದ ಅಥ್ಲೀಟ್ಸ್ನ ನಾವು ರೆಡಿ ಮಾಡಿ ಅವರನ್ನು ಭಾರತದ ಶ್ರೇಷ್ಠ ಅಥ್ಲೀಟ್ಗಳನ್ನಾಗಿ ಮಾಡಿ ಒಲಿಂಪಿಕ್ಸ್ ಕಳಿಸಿ ಭಾರತಕ್ಕೆ ಮೆಡಲ್ ತಂದ ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ವಾಟ್ ಈಸ್ ದಟ್ ಸ್ಟಾಪಿಂಗ್ ಅಸ್? ನಮ್ಮ ಕರಪ್ಷನ್ನು, ನಮ್ಮ ವ್ಯವಸ್ಥೆ. ಹಾಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳು ಇವೆಲ್ಲವನ್ನು ಯೋಚನೆ ಮಾಡಿ ತಮ್ಮ ನಾಡನ್ನು ಕಟ್ಟಿದ್ರೆ ಅದು ಭಾರತವನ್ನು ಕಟ್ಟಿದ ಹಾಗೆ. ಇದು ಆಗಬೇಕಾಗಿರುವಂತಹದ್ದು. ಹಾಗಾಗಿ ಈಗ ನೀವೇನು ಕೇಳಿದಂಥ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಮತ್ತು ಇದ್ರ ಬಗ್ಗೆ ಇದು ಹೋಗುತ್ತೆ, ಇದು ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ದೇಶದ ರಾಜಕಾರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಿಸುತ್ತೆ. ನನ್ನ ಪ್ರಕಾರ ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಅಮೇರಿಕದ ಮಾದರಿಯ ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಇರುವಂತಹ ವ್ಯವಸ್ಥೆ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಅದನ್ನೇ ಕೇಳಲಿದ್ದೇವೆ ಮುಂದಿನ ದಿನಗಳಲ್ಲಿ. ಇಲ್ಲಾಂದರೆ ಇದು ಬಹಳ ಬೇರೆ ರೀತಿಯ ಸಂಘರ್ಷಗಳಿಗೆ, ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಜವಾಬ್ದಾರಿ ಇರುವಂತಹ ನಾಯಕರು ಇವನ್ನೆಲ್ಲ ಗಮನಿಸ್ಕೊಂಡು ಸಮಯಕ್ಕೆ ಆಯಾಯ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರಗಳನ್ನ ತೆಗೆದುಕೊಂಡು ದೇಶವನ್ನು ಗಟ್ಟಿಪಡಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ಅಥವಾ ಆಶಾವಾದ ನನ್ನದು. ಅದಾಗದೇ ಇದ್ದರೆ ಏನಾಗಬೇಕು ಅದಾಗುತ್ತೆ. ಓಕೆ ಸರ್, ರಾಜಕೀಯ ಮತ್ತು ಚಟುವಟಿಕೆಗಳಲ್ಲಿ ನಿಮ್ಮ ತೀವ್ರವಾದ ಜೀವನವನ್ನು ನೀವು ವೈಯಕ್ತಿಕ ಜೀವನ ಜೊತೆಗೆ ಹೇಗೆ ಸಮತೋಲನ ಮಾಡ್ಕೊಂಡು ಹೋಗ್ತಿದ್ದೀರಾ? ನನಗೆ ಇವತ್ತು ಬಹುತೇಕವಾಗಿ ಸಾರ್ವಜನಿಕ ವ್ಯಕ್ತಿಯಾಗಿದ್ದೀನಿ. ಹಾಗಾಗಿ ವೈಯಕ್ತಿಕ ಜೀವನ ತುಂಬ ಕಡಿಮೆ ಸಮಯ ವೈಯಕ್ತಿಕ ಜೀವನಕ್ಕೆ ಕೊಡುವಂಥದ್ದು. ಈಗ ನಾನೊಂದು 8-10 ವರ್ಷಗಳಿಂದ ಯಾವುದೇ ರೀತಿಯ ಉದ್ಯೋಗ ಮಾಡ್ತಿಲ್ಲ. ನಮಗೇನು ಹಿಂದೆ ಇತ್ತು ಮತ್ತು ಅದು ರೂಢಿಸ್ಕೊಂಡಿದ್ವಿ. ಅದ್ರ ಮೇಲೆ ಒಂದು ಸರಳವಾಗಿ ಬದುಕೋದಕ್ಕೆ ನಮ್ಮ ಕುಟುಂಬ ನಾವು ಬದುಕ್ತಿದ್ದೀವಿ. 2 ಮಕ್ಕಳು, ಒಬ್ಬ ಮಗಳು, ಅವರಿಬ್ಬರೂ ಅಮೇರಿಕದಲ್ಲಿದ್ದಾಗ ಹುಟ್ಟಿದ ಕಾರಣಕ್ಕಾಗಿ ಅವರಿಗೆ ಅಮೇರಿಕದ ಸಿಟಿಸನ್ಶಿಪ್ಪೇ ಇದೆ. ಅವ್ರು ಯಾವಾಗ ಬೇಕಾದ್ರೂ ಬದಲಾವಣೆ ಮಾಡ್ಕೊಳ್ಬೋದು. ಈಗ ನನ್ನ ಮಗಳು ಅಮೇರಿಕದಲ್ಲಿ, ಅವಳು ಚೆನ್ನಾಗಿ ಓದ್ತಿದ್ಲು. ನಾನು ಅಮೇರಿಕದಲ್ಲೇ ಓದ್ತೀನಿ ಅಂಥೇಳಿ BSc ಬಯಾಲಜಿ ಮತ್ತು ಸೈಕಾಲಜಿ ಮಾಡೋದಕ್ಕೆ ಅಮೇರಿಕದಲ್ಲಿ ಓದ್ತಿದ್ದಾಳೆ. ಮಗ ಇಲ್ಲೇ ಓದ್ತಿದ್ದಾನೆ. ಸೊ ಅವರು ತುಂಬ ಆರ್ಡಿನರಿ ಆದಂತಹ ಶಾಲೆಯಲ್ಲಿಯೇ, ತುಂಬ ಹೈಫೈ ಶಾಲೆನೂ ಅಲ್ಲ, ಆರ್ಡಿನರಿ ಶಾಲೆಯಲ್ಲಿ ಅವ್ರು ಹೈಸ್ಕೂಲು ಮಾಡಿದ್ರು ಮಗಳು ಮತ್ತು ಮಗ ಈಗ ಓದ್ತಿರೋನು ಅಷ್ಟೇ. ಒಂದು ರೀತಿಯಲ್ಲಿ ಸರಳವಾಗಿ ನಾನು ನನ್ನ ಹೆಂಡತಿನೂ ಅಷ್ಟೇ, ನಾವು ತುಂಬ ಸರಳವಾಗಿ ಬದುಕೋದಕ್ಕೇ ಆ ಥರದ ಮನಸ್ಥಿತಿ ಇರುವಂಥವ್ರು. ಖರ್ಚು ವೆಚ್ಚಗಳನ್ನೂ ತುಂಬ ಕಡಿಮೆ. ಹಾಗಾಗಿ ವೈಯಕ್ತಿಕವಾಗಿ ಇತ್ತೀಚೆಗೆ ನಾನು ಪುಸ್ತಕನೂ ಬರೆದಿದ್ದೀನಿ, ಸರಳ ಜೀವನ ಸಹಜ ಜೀವನ ಅಂತೇಳಿ. ಬಸವಣ್ಣ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಅಂತ. ಸೊ ಆ ರೀತಿಯಲ್ಲಿ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇವುಗಳ ಮೂಲಕವೇ ಒಂದು ಜೀವನವನ್ನು ಕಟ್ಕೊಳ್ಬೇಕು ಅಂತ ಮಾಡ್ತಿದ್ದೀನಿ. ಹಾಗಾಗಿ ಈಗ ವೈಯಕ್ತಿಕ ಜೀವನ ಅಂದರೆ ಕೆಲವೊಂದು ವಿಚಾರಗಳನ್ನ ಬಿಟ್ಟರೆ ಬಹುತೇಕವಾಗಿ ಯಾವುದೂ ವೈಯಕ್ತಿಕ ಅಲ್ಲ, ಎಲ್ಲವೂ ಸಾರ್ವಜನಿಕ ಜೀವನದಲ್ಲಿರೋರು ಸಾಧ್ಯವಾದಷ್ಟು ಪಾರದರ್ಶಕವಾಗಿರಬೇಕು. ಈಗ ನಾನು ಎಲೆಕ್ಷನ್ಗೆ ಕಾಂಪೀಟ್ ಮಾಡಿದಾಗ ಪ್ರತಿ ಸಲವೂ ನನ್ನ ಆಸ್ತಿ ವಿವರಗಳನ್ನು ಕೊಡಬೇಕಾಗುತ್ತೆ, ನನ್ನ ವೈಯಕ್ತಿಕ ವಿವರಗಳನ್ನು ಕೊಡಬೇಕಾಗುತ್ತೆ. ಸೊ ಎಲ್ಲರೂ ಪಾರದರ್ಶಕವಾಗಿ ಇದ್ದರೆ ಮಾತ್ರ ಅವು ಸಾಧ್ಯವಾಗಿರುತ್ತೆ. ಹಾಗಾಗಿ ಆಮೇಲೆ ಈಗಾಗಲೇ ಹೇಳಿದಾಗೆ ಯಾವುದೇ ಒಂದು ಉದ್ಯೋಗ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಇಲ್ಲ ನಾನೀಗ. ಹಾಗಾಗಿ ಮಿಕ್ಕ ಎಲ್ಲ ಸಮಯವನ್ನು ಇದಕ್ಕೆ ಕೊಡ್ತಾ, ಒಂದು ಒಳ್ಳೆ ಪುಸ್ತಕಗಳನ್ನು ಓದ್ತಾ, ಒಳ್ಳೆ ಬಿಡುವಿದ್ದಾಗ ಸಿನಿಮಾಗಳನ್ನು ನೋಡ್ತಾ, ಸಾಕಷ್ಟು ಸಿನಿಮಾ ನೋಡುವಂತಹ ಒಂದು ಹವ್ಯಾಸ ನನಗಿದೆ. ಸಿನಿಮಾ, ಹಾಡು ಕೇಳ್ತಾ ಅಥವಾ ಇನ್ನೊಂದೇನೋ ಮಾಡ್ತಾ, ಪ್ರವಾಸ ಮಾಡ್ತಾ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮಿಕ್ಕದ ಹಾಗೆ ರಾಜಕೀಯ ಹೋರಾಟಗಳಿಗೆ ಬಂದಾಗ ಎಲ್ಲವನ್ನೂ ಹಿಂಬದಿಗೆ ಸರಿಯುತ್ತೆ, ಹಿಂದೆ ಸರಿದು ಇದು ಅಷ್ಟೇ ಮುಖ್ಯವಾಗುತ್ತೆ.
ಏನು ನನಗೇನು ಇಲ್ಲಿ ತನಕ ಇದನ್ನು ನಿಭಾಯಿಸೋದಕ್ಕೇನು ಸಮಸ್ಯೆ ಆಗಿಲ್ಲ. ಯಾಕಂದರೆ ನನಗಿರುವಂತಹ ಸಾಲುಗಳು ಅಥವಾ ಸಮಸ್ಯೆಗಳು ನಿಭಾಯಿಸಲಾರದಂಥವೇನೂ ಅಲ್ಲ. ಹಾಗಾಗಿ ನಮ್ಮ ಕುಟುಂಬಕ್ಕೇನು ನಾನು ಈ ಸಮಯವನ್ನು ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಅಂತಿಲ್ಲ. ನನ್ನ ಅದೃಷ್ಟಕ್ಕೆ ನನ್ನ ಹೆಂಡತಿ ಮತ್ತು ಮಕ್ಕಳು ಅವ್ರದ್ದು ಕೋಆಪ್ರೇಷನ್ ಚೆನ್ನಾಗಿದೆ. ಮಕ್ಕಳದು ಪಾಪ ಅವ್ರಿಗೇನು ಅಷ್ಟು ಇದೋ ಗೊತ್ತಾಗೋದಿಲ್ಲ, ಆದರೆ ಅವರೇನು ಜಾಸ್ತಿ ಆ ಥರದ ಡಿಮ್ಯಾಂಡಿಂಗು ಇನ್ನೊಂದೇನು ಇಲ್ಲ. ನನ್ನ ಶ್ರೀಮತಿನೂ ಸುಪ್ರಿಯನ್ನು ಪರವಾಗಿಲ್ಲ. ಇಲ್ಲಿ ತನಕ ಪಾಪ ಪ್ರತಿ ಸಲ ನಾನು ಚುನಾವಣೆಗೆ ನಿಂತಾಗ್ಲೂ ಹೋರಾಟಗಳು ಹೋದಾಗ್ಲೂ ಜೊತೆಗೆ ನಿಂತು ಇಷ್ಟ ಇರಲಿ ಇಲ್ಲದೆ ಇರಲಿ, ಯಾಕಂದರೆ ಆಕೆಗೆ ರಾಜಕೀಯ ಅನ್ನುವಂಥದ್ದು ತುಂಬ ಕೆಟ್ಟ ಇದು ವಲಯ. ಇದು ಇಲ್ಲಿ ಸುಳ್ಳು ಮೋಸ ಇದು ಜಾಸ್ತಿ, ಆಮೇಲೆ ರಾಜಕಾರಣಿಗಳು ಜಾಸ್ತಿ ಸುಳ್ಳು ಹೇಳ್ತಾರೆ, ಈ ಥರದ್ದೆಲ್ಲ ಅಭಿಪ್ರಾಯ ಇದ್ರೂ ನನ್ನನ್ನು ಗಮನಿಸಿರೋ ಕಾರಣಕ್ಕಾಗಿ ಆಕೆ ವಿಷಯಾಧಾರಿತ ಬೆಂಬಲ ಅಂತಾರಲ್ವ, ಆ ಥರಕ್ಕೆ ಒಂದು ರೀತಿಯ ವೈಯಕ್ತಿಕವಾಗಿ ಒಂದಷ್ಟು ಬೆಂಬಲ ಕೊಟ್ಟು ಯಾವಾಗಲೂ ಜೊತೆಗೆ ನಿಂತಿದ್ದಾಳೆ ಎಂತಹ ಹೋರಾಟದ ಕಷ್ಟದ ಸಂದರ್ಭದಲ್ಲಿನೂ. ಹಾಗಾಗಿ ನನಗೆ ಅದೃಷ್ಟವಂತ ನಾನು ಆ ವಿಚಾರ ಕೇಳೋದಾದ್ರೆ. ಹಾಗಾಗಿ ಚೆನ್ನಾಗಿ ನಿಭಾಯಿಸೋದಕ್ಕೆ ಆಗಿದೆ ನನಗೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಯಾರು ಸರ್? ಅವರು ನಿಮ್ಮ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತೀರಾ ಅವ್ರನ್ನ ನೀವು? ನನಗೆ ಜೀವನದಲ್ಲಿ ಭಾಳ ದೊಡ್ಡ ಸ್ಫೂರ್ತಿ ಅಥವಾ ನನ್ನ ಮೇಲೆ ಪ್ರಭಾವ ಬೀರಿದ್ದು ಅಂದರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಬಗ್ಗೆ ನಾವು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇದೆ. ಕೆಲವೊಂದಷ್ಟು ಜನ ಮಹಾತ್ಮ ಗಾಂಧೀಜಿಯನ್ನು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನೋಡ್ತಾರೆ. ಇನ್ನೊಂದಷ್ಟು ಜನ ಬಹಳ ನೈತಿಕತೆ, ಸತ್ಯ, ಅಹಿಂಸೆಯನ್ನು ಹಿಡಿದಂತಹ ಶಾಂತಿದೂತನಾಗಿ ನೋಡ್ತಾರೆ. ಇನ್ನೊಂದಷ್ಟು ಜನ ಒಬ್ಬ ಪರಿಸರವಾದಿಯಾಗಿ ನೋಡ್ತಾರೆ. ಇನ್ನೊಂದಷ್ಟು ಜನ ಪೊಲಿಟಿಕಲ್ ಅಜಿಟೇಟರ್ ಆಗಿ, ಆ್ಯಕ್ಟಿವಿಸ್ಟ್ ಆಗಿ ನೋಡ್ತಾರೆ. ಇನ್ನೊಂದಷ್ಟು ಜನ ಒಬ್ಬ ಕೌಟುಂಬಿಕ ವ್ಯಕ್ತಿಯಾಗಿ ನೋಡ್ತಾರೆ. ಹೀಗೆ ತುಂಬ ಬಹು ಆಯಾಮಗಳಿರುವಂತಹ ಮಹಾತ್ಮ ಗಾಂಧೀಜಿ. ನನಗೆ ಅವ್ರದ್ದು ಪ್ರಯೋಗಗಳು, ಶಿಸ್ತು, ಬದ್ಧತೆ, ನಿರಂತರತೆ, ಬಹುಶಃ ಮಹಾತ್ಮ ಗಾಂಧೀಜಿ ಬಗ್ಗೆ ನೂರಾರು ಸಾವಿರಾರು ಲಕ್ಷಾಂತರ ಜನ ಹೇಳಿದ್ದಾರೆ. ಬಹಳ ದೊಡ್ಡ ದೊಡ್ಡ ಮೇಧಾವಿಗಳು, ವಿಜ್ಞಾನಿಗಳು, ನಾವು ಯಾರನ್ನೆಲ್ಲ ದೊಡ್ಡವರು ಹಿರಿಯರು ಅಂತೀವೋ ಅವರಂಥವರೆಲ್ಲ ಭಾಳ ಜನ ಹಲವಾರು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಆದರೆ ನನಗೆ ಯಾವಾಗಲೂ ಒಬ್ಬ ವ್ಯಕ್ತಿ ಹೇಳಿರುವಂಥ ಆ ಮಾತುಗಳೇನಿದೆ ಅದು ಎಲ್ಲವನ್ನ ಹಿಡಿದಿಡುತ್ತೆ ಅಂತ ಅನಿಸುತ್ತೆ. ಯಾವುದು? ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರುವಂಥದ್ದು. ಮುಂದಿನ ತಲೆಮಾರುಗಳು ಇಂತಹ ಒಬ್ಬ ವ್ಯಕ್ತಿ, ಮೂಳೆ ಮಾಂಸಗಳಿಂದ ತುಂಬಿದ್ದಂಥ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ನ ಅಂತ ಯೋಚನೆ ಮಾಡ್ತವೆ. ಇಂಥ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಿಜಕ್ಕೂ ಬದುಕಿದ್ನ ಅಂತ ಮುಂದಿನ ತಲೆಮಾರುಗಳು ಅವರು ಆಶ್ಚರ್ಯ ಪಡ್ತಾರೆ ಅನ್ನುವಂತಹ ರೀತಿಯ ಮಾತುಗಳನ್ನು ಆಲ್ಬರ್ಟ್ ಐನ್ಸ್ಟೈನ್ ಗಾಂಧಿ ಬಗ್ಗೆ ಹೇಳಿದ್ದು. ಆ ತರಹದ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿದು. ಇವತ್ತಿಗೆ ಮಹಾತ್ಮ ಗಾಂಧೀಜಿ ಹಿಂದೆಂದಿಗಿಂತ ಹೆಚ್ಚು ಪ್ರಸ್ತುತವಾಗ್ತಾರೆ. ಸ್ವಾತಂತ್ರ್ಯ ಹೋರಾಟ ಆ್ಯಕ್ಚುಲಿ ನಮ್ಮ ಹಾಗೆ ನೋಡಿದ್ರೆ 1939-45 ಮಧ್ಯೆ ನಡೆದಂತಹ 2ನೇ ವಿಶ್ವಯುದ್ಧ, ಅದೇನು ಕಲೋನಿಯಲಿಸಮ್, ವಸಾಹತುಶಾಹಿ ವಿರುದ್ಧವಾಗಿ ಒಂದು ರೀತಿಯಲ್ಲಿ ನಡೆದಂತಹದ್ದು. ವಸಾಹತುಶಾಹಿಯನ್ನ ಬೆಳೆಸ್ತಾ ಇಡೀ ಏನು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಂತಹ ಬ್ರಿಟಿಷರೇ ಆ ವಸಾಹತುಶಾಹಿಯನ್ನು ವಿರೋಧಿಸುವಂತಹ ಪರಿಸ್ಥಿತಿ ಹಿಟ್ಲರ್ ಕಾರಣಕ್ಕಾಗಿ ಬಂತು. ಕೊನೆಗೆ ನಾವು ಅದೇ ಮಾಡ್ತಿದ್ದೀವಿ, ಹಿಟ್ಲರು ಅದೇ ಮಾಡ್ತಿರೋದು ಅನ್ನುವಂಥ ಅಭಿಪ್ರಾಯ ಬಂದಾಗ ಅವರು ಭಾರತವನ್ನಷ್ಟೇ ಅಲ್ಲ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಕಾಲು ತೆಗೆಯುವಂಥ ಪರಿಸ್ಥಿತಿ ಬಂತು. ಆದರೆ ಪ್ರಪಂಚದಲ್ಲಿ ಬ್ರಿಟಿಷರು ಎಲ್ಲೆಲ್ಲಿಂದ ಹೊರಗೆ ಹೋದರೂ ಆ ಎಲ್ಲ ದೇಶಗಳಲ್ಲೂ ಇವತ್ತು ಪ್ರಜಾಪ್ರಭುತ್ವ ಇದೆ ಮತ್ತು ಅವರು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇವತ್ತು ಭಾರತ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ. ಪ್ರಪಂಚದಲ್ಲಿಯೇ ಪ್ರಜಾಪ್ರಭುತ್ವದ ವಿಚಾರವಾಗಿ ಇವತ್ತು ನಮ್ಮ ಎಷ್ಟೇ ಓರೆಕೋರೆಗಳಿದ್ರೂ ಒಂದು ಪ್ರಜಾಪ್ರಭುತ್ವ ದೇಶ ಇದು ಅಂತ ನಾವೂ ಸಹ ಒಂದಷ್ಟು ಕೆಲವು ಅಸಮಾಧಾನಗಳು ಅಥವಾ ಬೇಸರಗಳ ನಡುವೆಯೂ ಒಂದು ರೀತಿಯ ಹೆಮ್ಮೆಯಿಂದನೂ ಹೇಳ್ಕೊಳ್ಬಹುದಾದಂಥ ದೇಶ. ಇವತ್ತಿಗೂ ಪ್ರಪಂಚದಲ್ಲಿ ಹಲವಾರು ವಿಚಾರಗಳಿಗೆ, ಶಾಂತಿ, ಸಮಾನತೆ, ಸೌಹಾರ್ದತೆ, ಇಂತಹ ವಿಚಾರಗಳಿಗೆ ಪ್ರಪಂಚಕ್ಕೆ ಮಾದರಿಯಾದಂತಹ ದೇಶ. ಕೆಲವೊಂದು ಸಂದರ್ಭಗಳಲ್ಲಿ ಅದಕ್ಕೆ ಅಪವಾದಗಳು ಇದ್ರೂ ಇವೆಲ್ಲದಕ್ಕೂ ಮೂಲ ಕಾರಣ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಆ ತರಹದ ಹೋರಾಟವನ್ನು ಕಟ್ಟಲಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯವರು ತಮ್ಮ ನಡೆ ನುಡಿ ಹೋರಾಟದ ಮಾದರಿಗಳ ಕಾರಣದಿಂದಾಗಿ ಸ್ವತಂತ್ರ ಪೂರ್ವದಲ್ಲಿ ಆ ರೀತಿಯ ಪ್ರತಿಭಾವಂತರನ್ನು, ದೇಶಭಕ್ತರನ್ನು, ಹೋರಾಟಗಾರರನ್ನು ಆಕರ್ಷಿಸಿ ಅವರನ್ನು ನಾಡ ಸೇವೆಗೆ ತೊಡಗಿಸ್ಲಿಲ್ಲ ಅಂದಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ಸಂದರ್ಭದಲ್ಲಿ ಬರ್ತಿತ್ತು ಅಂತ ಹೇಳೋದಕ್ಕಾಗ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತಿತ್ತು ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಪ್ರಜಾಪ್ರಭುತ್ವ ಬಂದಾಗಲೂ ಇವತ್ತೇನು ನಾವು ಒಂದು ಶ್ರೇಷ್ಠವಾದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಇದೆ, ಅದನ್ನು ಅಳವಡಿಸ್ಕೊಳ್ತಿದ್ವಿ ಅಂತಲೂ ಹೇಳೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಹಾಗಾಗಿ
ನಿಜವಾದ ರಾಷ್ಟ್ರಪಿತ ಮಹಾತ್ಮ ಮಹಾತ್ಮ ಗಾಂಧೀಜಿ. ಆದರೆ ಭಾರತ ಇವತ್ತಿರುವಂತಹ ಸ್ಥಿತಿ ಏನಿದೆ, ಇದಕ್ಕಿಂತ ಬಹಳ ಸಂಕೀರ್ಣವಾದ ಸ್ಥಿತಿಯಲ್ಲಿ ಇಡೀ ಪ್ರಪಂಚ ಇದೆ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಈಸ್ ಗೋಯಿಂಗ್ ಟು ಬಿ ದಿ ಬಿಗ್ಗೆಸ್ಟ್ ಆರ್ ದಿ ಲೆವೆಲರ್. ಇಡೀ ಪ್ರಪಂಚ ಇವತ್ತು, ಇಡೀ ಮನುಕುಲ ಒಂದಾಗಿ ಒಟ್ಟಾಗಿ ಇವತ್ತು ಅಳಿವು ಉಳಿವಿನ ಸಂಘರ್ಷ ನಡೆಸಬೇಕಾಗಿದೆ. ಇವತ್ತು ನಾವು ನಮ್ಮ ದೇಶದಲ್ಲಿ ಎಲ್ಲ ಕಾಡಿದೆ, ಮೇಡಿದೆ, ಇಲ್ಲಿ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಇಲ್ಲ ಅಂತ ಅಂದ್ಕೊಂಡ್ರು ಬೇರೆ ದೇಶಗಳಲ್ಲಿ ಮಾಡ್ತಿರುವಂತಹ ಆ ಹವಾಮಾನ ವೈಪರೀತ್ಯಗಳ ಕೃತ್ಯಗಳೇನಿದೆ ಅದರಿಂದ ನಮ್ಮ ಮೇಲೇನೂ ಪ್ರಭಾವ ಬೀರುತ್ತೆ. ಹಾಗಾಗಿ ಇಡೀ ಭೂಮಂಡಲ ಇವತ್ತು ಬೇರೆ ಬೇರೆ, ಈಗ ನೀರ್ಗಲ್ಲುಗಳು, ಗ್ಲೇಷಿಯರ್ಸು, ನಾರ್ತ್ ಪೋಲಲ್ಲಿರ್ಬೋದು, ಸೌತ್ ಪೋಲಲ್ಲಿರ್ಬೋದು, ಎಲ್ಲಿ ಬೇಕಾದ್ರೂ ಇವತ್ತು ಗ್ಲೇಷಿಯರ್ಸ್ ಕರಗ್ತಿದೆ. ಅಲ್ಲಿ ಜನನೇ ಇಲ್ಲ. ಜನ ಇರುವಂತಹ ದೇಶಗಳಲ್ಲೂ ಇವತ್ತು ಇಲ್ಲಿ ತನಕ ಇಲ್ಲದಂತಹ ರೀತಿಯ ಭೂಕಂಪಗಳು ಮತ್ತು ಪ್ರವಾಹಗಳು, ಹೀಟ್ ವೇವ್ಸ್. ನಾವೆಲ್ಲಿ ಹೀಟ್ ವೇವ್ಸನ್ನು ಬಹುತೇಕವಾಗಿ ಯಾರೂ ಕೇಳಿರಲಿಲ್ಲ. ಇವತ್ತು ಹೀಟ್ ವೇವ್ಸ್ ಅನ್ನೋದು ಇಟ್ಸ್ ಬಿಕಮ್ ಎ ನಾರ್ಮ್. ಸೊ ಹಾಗಾಗಿ ಇವೆಲ್ಲದಕ್ಕೂ ಉತ್ತರ ಮಹಾತ್ಮ ಗಾಂಧೀಜಿಯಲ್ಲಿ ಮಾತ್ರವೇ ಇರುವಂತಹದ್ದು. ಮಹಾತ್ಮ ಗಾಂಧೀಜಿಯ ಸರಳ ಜೀವನ, ಸಹಜ ಜೀವನ ಮತ್ತು ನಿಸರ್ಗಕ್ಕೆ ಅಪಚಾರವೆಸಗದೆ, ನಿಸರ್ಗವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಒಂದು ಸ್ವಾವಲಂಬಿಯಾದ ಸಹಜ ಜೀವನ, ಸರಳವಾದ ಜೀವನ. ಅಂದರೆ ಎಲ್ಲರೂ ಮಹಾತ್ಮ ಗಾಂಧೀಜಿ ಪಾಪ ಯಾರೋ ಒಂದು ಸಂದರ್ಭದಲ್ಲಿ ಮಹಾತ್ಮನಿಗೇನೋ ಪ್ರೇರಣೆ ಬಂದು ಒಂದು ತುಂಡುಡುಗೆ, ಒಂದು ಲಂಗೋಟಿ ಕಟ್ಕೊಂಡು ಇರುವ ಹಾಗೆ ಎಲ್ಲರೂ ಲಂಗೋಟಿ ಕಟ್ಕೊಂಡಿರಬೇಕು ಅಂತೇನಿಲ್ಲ. ನಾವು ಸಹಜವಾಗಿ ಮರ್ಯಾದೆಯಿಂದ ಅಥವಾ ಘನತೆಯಿಂದ ಬದುಕುವಂತಹ ರೀತಿಯನ್ನು, ಜೀವನವನ್ನು ಪರಿಸರದ ಮೇಲೆ ಒತ್ತಡ ಹೇರದೇನೆ ಬದುಕಬಹುದು. ಅದಕ್ಕೆ ಮಹಾತ್ಮ ಗಾಂಧೀಜಿಯ ಕೆಲವೊಂದು ಬೇಸಿಕ್ ಏನು ಫಂಡಮೆಂಟಲ್ಸ್ ಇದೆ. ಈಗ ವಿಶೇಷವಾಗಿ ನಾನು 2 ಆಶ್ರಮಗಳು ನಮ್ಮ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ ಒಂದು ಫೀನಿಕ್ಸ್ ಆಶ್ರಮ, ಇನ್ನೊಂದು ಟಾಲ್ಸ್ಟಾಯ್ ಆಶ್ರಮ, 2 ಆಶ್ರಮಗಳನ್ನು ಕಟ್ತಾರೆ. ಅಲ್ಲಿ ಸಮುದಾಯವನ್ನು ಸೇರಿಸಿ ಕಮ್ಯುನಿಟಿ ಲಿವಿಂಗ್ ಮಾಡಿಕೊಂಡು ಆ ದೇಶದಲ್ಲಿ ಅವ್ರು ಮಾಡುವಂಥ ಎಲ್ಲ ಪ್ರಯೋಗಗಳು, ಹೋರಾಟಗಳು ಆಯಾಯ ಆಶ್ರಮಗಳಿಂದ ನಡೀತಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದ ಮೇಲೆ ಅವರು ಸಾಬರ್ಮತಿ ಆಶ್ರಮ ಮೊದಲಿಗೆ ಕಟ್ಟುವಂತಹದ್ದು. ಸಾಬರ್ಮತಿ ಆಶ್ರಮದಿಂದ 30ರ ಇಸ್ವಿ ಸಂದರ್ಭದಲ್ಲಿ ದಂಡಿ ಯಾತ್ರೆ ಹೊರಟಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋ ತನಕ ನಾನು ಬರೋದಿಲ್ಲ ಅಂದ್ಕೊಂಡು ಅವರು ಹೊರಡ್ತಾರೆ. ಅದಾದಮೇಲೆ ಅವರು ಸಾಬರ್ಮತಿ ಆಶ್ರಮಕ್ಕೆ ಹೋಗಲಿಲ್ಲ. ಅದಾದಮೇಲೆ 4-5 ವರ್ಷಕ್ಕೆ 36ನೇ ಇಸ್ವಿ ಸಂದರ್ಭದಲ್ಲಿ ಸೇವಾಗ್ರಾಮದಲ್ಲಿ, ಮಹಾರಾಷ್ಟ್ರದ ನಾಗ್ಪುರದ ಹತ್ರ ವಾರ್ಧಾದ ಸೇವಾಗ್ರಾಮದಲ್ಲಿ ಆಶ್ರಮ ಕಟ್ತಾರೆ. ನಾನು ಅವೆರಡೂ ಆಶ್ರಮಗಳನ್ನು ನೋಡಿದ್ದೀನಿ. ಸಾಬರ್ಮತಿ ಆಶ್ರಮ ಮಾಮೂಲಿ ರೆಗ್ಯುಲರ್ ಕಟ್ಟಡಗಳಿರುವಂತಹ, ಆದರೆ ಸಿಮೆಂಟು RCC ಆ ಥರದ್ದು ಇರಲಿಲ್ಲ 1920ರ ಸುಮಾರಿನಲ್ಲಿ. ಆ ಥರ ಇದ್ರೂ ಆ ರೀತಿಯ ಕಟ್ಟಡ ಅಲ್ಲ. ಆದರೆ ಹೆಂಚು, ಒಂದಷ್ಟು ಗಾರೆ, ಕಲ್ಲು ಇವೆಲ್ಲ ಬಳಸಿ ಕಟ್ಟಿರುವಂಥದ್ದು. ಆದರೆ ವಾರ್ಧಾದ ಸೇವಾಗ್ರಾಮ ಏನಿದೆ ಅಲ್ಲಿ ಬಾಪುಕುಟಿ, ಬಾಕುಟಿ, ಕಸ್ತೂರಬಾ ಅವರಿಗೇನೆ ಮೊದಲು ಗಾಂಧಿ ತಮಗಾಗಿ ಒಂದು ತಮ್ಮ ಕುಟುಂಬಕ್ಕೆ ಅಥವಾ ತಮಗೆ ಒಂದು ಆಶ್ರಮ ಒಂದು ಗುಡಿಸಲು ಥರದ ಮನೆ ಕಟ್ಕೊಳ್ತಾರೆ. ಮನೆ ಗುಡಿಸಲೇನೂ ಅಲ್ಲ ಅದು. ಆ ಮನೆಯನ್ನು ಅದನ್ನು ಅವರಿಗೆ ಬಾಗೆ ಕಸ್ತೂರಬಾ ಅವರು ಕೊಟ್ಟು ಮತ್ತೆ ಇನ್ನೊಂದು ಕಟ್ಕೊಳ್ತಾರೆ. ಸೊ ಹೀಗೆ ಅವೆರಡನ್ನೂ ನೋಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಅಲ್ಲಿ ತೀರ್ಮಾನ ಮಾಡಿರ್ತಾರೆ. ಇಲ್ಲಿ ಮನೆಗೆ, ಈ ಮನೆ ಅಥವಾ ಆಶ್ರಮ ಅಥವಾ ಈ ಕಟ್ಟಡಗಳಿಗೆ ಇಲ್ಲಿ ಕಟ್ಟುವಂತಹ ಯಾವುದೇ ಐಟಮ್ಮು, ಯಾವುದೇ ಸಾಮಗ್ರಿ ಹೊರಗಿನಿಂದ ಬರಬಾರ್ದು, ಸ್ಥಳೀಯವಾಗಿಯೇ ಸಿಗಬೇಕು. 5-10 ಕಿಲೋಮೀಟರ್ ಒಳಗಡೆ ಇರಬೇಕು. ಅಂದರೆ ಅದನ್ನು ಸಾಗಿಸೋದಕ್ಕೆ ಯಾವುದೇ ರೀತಿಯ ವೆಚ್ಚ, ಅದು ಬೋತ್ ಮ್ಯಾನ್ ಪವರ್ ಆ್ಯಂಡ್ ಆಲ್ಸೋ ಯಾವುದೇ ರೀತಿಯ ಫಾಸಿಲ್ ಫ್ಯೂಯಲ್ಸು ಅದು ಬಳಸಬಾರ್ದು ಅಂತ. ಮತ್ತು ಅದನ್ನು ಕಟ್ಟೋದಕ್ಕೆ ಹೊರಗಿನಿಂದ ಯಾರನ್ನು ಎಲ್ಲೆಲ್ಲಿಂದನೋ ಕರೆಸ್ಕೊಂಡು ಬರಬಾರ್ದು. ಸ್ಥಳೀಯ ಕುಶಲಕರ್ಮಿಗಳ ಸ್ಕಿಲ್ ಲೇಬರ್ಸ್ ಏನಿರ್ತಾರೆ ಅವರೇ ಕಟ್ಟಬೇಕು ಅಂತೇಳಿ ಬಹಳ, ಇವತ್ತಿಗೂ ಅದು ಹೆಚ್ಚು ಕಡಿಮೆ 89 ವರ್ಷ ಆಗಿದೆ, ಚೆನ್ನಾಗಿದೆ. ಅಲ್ಲಿ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಭಾಳ ದೊಡ್ಡ ದೊಡ್ಡ ದೇಶ ನಾಯಕರಿಗೆ ಅಲ್ಲಿ ಬಂದಾಗ ಮಸಾಜ್ ಮಾಡ್ತಾಯಿದ್ರು, ವಾಟರ್ ಥೆರಪಿ ಮಾಡ್ತಾಯಿದ್ರು. ಒಂದು ಸ್ವಾವಲಂಬಿಯಾದಂತಹ ಒಂದು ಕಮ್ಯುನಿಟಿಯನ್ನೇ ಮಹಾತ್ಮ ಗಾಂಧೀಜಿಯಲ್ಲಿ ಕಟ್ಟಿದ್ರು. ಆ ಮೂಲಕ ಒಂದು ಮಾರ್ಗ ತೋರಿಸಿದ್ರು. ಮುಂದಿನ ದಿನಗಳಲ್ಲಿ ನಿಸರ್ಗವನ್ನು ನಾವು ಯಾವ ರೀತಿ ಅನುಸಂಧಾನ ಮಾಡಿಕೊಂಡು ಬದುಕಬೇಕು ಅಂತ. ಆ ರೀತಿಯ ಬದುಕಿದರೆ ಮಾತ್ರ ಮುಂದಿನ ತಲೆಮಾರುಗಳಿಗೆ ಅವರಿಗೆ ಬದುಕೋದಕ್ಕೆ ಅವಕಾಶ ಇದೆ. ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ನಿಸರ್ಗದ ಮೇಲೆ ಅಪಚಾರ ಎಸಗ್ತಾ ಇದ್ದೀವಿ. ಅದೇ ಕಾರಣದಿಂದಾಗಿಯೇ ಇವತ್ತು ಈ ದುರಂತ ನಡೆದಿದೆ ಏನು ವಯನಾಡಲ್ಲಿ, ಇವೆಲ್ಲವನ್ನೂ ಅವುಗಳ ಉತ್ಪನ್ನಗಳು. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ಒಂದು ವಿಚಾರ ಹೇಳಿದೆ, ಇನ್ನೊಮ್ಮೆ ಕೋವಿಡ್ ಬಂದಾಗ ಕರ್ಫ್ಯೂ ಹೇರಲಾಗಿತ್ತು, ಹೊರಗೆ ಓಡಾಡಬೇಡಿ ಅಂತ. ಇನ್ನೊಂದು 5-10 ವರ್ಷಗಳು ಪ್ರಪಂಚಾದ್ಯಂತ, ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಪ್ರಪಂಚಾದ್ಯಂತ ಕರ್ಫ್ಯೂ ಹೇರಲಾಗುತ್ತೆ ಹಗಲೊತ್ತಿನಲ್ಲಿ.
ಬೆಳಗ್ಗೆ 9-10 ಗಂಟೆಯಿಂದ ಸಂಜೆ 4-5 ಗಂಟೆ ತನಕ ಯಾರೂ ಮನೆ ಬಿಟ್ಟು ಬರಬಾರದು, ನೆರಳಲ್ಲಿರಬೇಕು, ಸಾಕಷ್ಟು ನೀರು ಕುಡಿಬೇಕು ಅಂತ. 105 ಫ್ಯಾರನ್ ಹೀಟಲ್ಲದು ಸೆಂಟಿಗ್ರೇಡಲ್ಲಿ 40-45 ಡಿಗ್ರಿ ಹೋದಂಥ ಸಂದರ್ಭದಲ್ಲಿ ಜನ ಆಚೆ ಜಾಸ್ತಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಇದ್ದಕ್ಕಿದ್ದಾಗೆ ನಮಗಿಲ್ಲಿ 40-45 ಡಿಗ್ರಿ ಆದರೂ ನಾವು ಹೇಗೋ ಸ್ವಲ್ಪ ಬಚಾವಾಗ್ಬೋದು. ಆದರೆ ಕೆಲವೊಂದು ದೇಶಗಳಲ್ಲಿ 35 ಡಿಗ್ರಿ ಹೋದರೆ, ಯುರೋಪಲ್ಲಿ 30 ಡಿಗ್ರಿ ಹೋಯ್ತು ಅಂದರೆ ಲಂಡನ್ನಲ್ಲಿ ಜನ ಬೆವರ್ತಿರ್ತಾರೆ, ಬೀಳ್ತಿರ್ತಾರೆ. ಅಲ್ಲಿ 35 ಡಿಗ್ರಿ ಆಯಿತು ಅಂದರೆ ಮುಗಿದೋಯ್ತು, ಅಲ್ಲಿ ಬೆಂಕಿ ಹತ್ತದಾಗೆ. ಹಾಗಾಗಿ ಅಂತಹ ಕಡೆಗಳಲ್ಲಿ ಆಯಾಯ ಟೆಂಪ್ರೇಚರ್ಗೆ ನೋಡಿಕೊಂಡು ಅಂತಹ ಹೀಟ್ ವೇವ್ಸ್ ಬಂದಾಗ ಜನರಿಗೆ ಆಚೆ ಓಡಾಡದ ರೀತಿಯ ನಿರ್ಬಂಧ ಹೇರುವಂಥ ದಿನಗಳು ಬರಲಿದೆ. ಹಾಗಾಗಿ ಭಾಳ ಕಷ್ಟದ ದಿನಗಳನ್ನು ನಾವು ಎದುರು ನೋಡಲಿದ್ದೇವೆ. ಹಾಗಾಗಿ ಇಂದಿನ ಎಲ್ಲ ಯಾವುದೇ ದೊಡ್ಡ ದೊಡ್ಡ ಮನುಷ್ಯರು ಇರಬಹುದು, ಇಲ್ಲಿ ತನಕ ಬಂದಿರೋರು ವಿಜ್ಞಾನಿಗಳೇ, ಮುಂದಕ್ಕೆ ಬರುವಂಥ ವಿಜ್ಞಾನಿಗಳು ಇರಬಹುದು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಅಂತ ಕುವೆಂಪು ಅವರು ಹೇಳ್ತಾರೆ. ಹಿಂದೆ ಇರೋರು ಹೇಳಿದ್ದನ್ನ ನಾವು ಹಾಗೆ ಮಾಡಬೇಕು, ಇದ್ಯಾವುದೋ ಒಂದು ಮತ ಗ್ರಂಥನೋ ಇನ್ನೊಂದಿದೆ ಅದನ್ನ ಹಾಗೆ ಪಾಲಿಸಬೇಕು ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಆವತ್ತಿನ ಯಾವುದೋ ಕಾಲಕ್ಕೆ ಮಾಡಿದ್ದಂಥ ಕೆಲವೊಂದು ನಿಯಮಗಳವು ಇವತ್ತಿಗೆ ಅದು ಅಪ್ರಸ್ತುತ. ಆದರೆ ಮಹಾತ್ಮ ಗಾಂಧೀಜಿಯ ಇದೇನಿದೆ ಇವು ಹಲವು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಸ್ತುತವಾಗುತ್ತೆ. ದಟ್ ಶುಡ್ ಬಿ ದ ಬೇಸಿಸ್ ಟು ಫೈಂಡ್ ಅವರ್ solutions, to find solutions for address global warming ನನ್ನ ಪ್ರಕಾರ. ಹಾಗಾಗಿ ನಾನು ಮಹಾತ್ಮ ಗಾಂಧೀಜಿಯನ್ನು ಕೇವಲ ಸ್ವಾತಂತ್ರ್ಯ ಹೋರಾಟಗಾರನಾಗಿನೋ ಅಥವಾ ಶಾಂತಿ ಅಹಿಂಸೆಯನ್ನು ಸಾರಿದಂತಹ ಒಬ್ಬ ಮಹಾತ್ಮನಾಗಿನೋ ನೋಡೋದಿಲ್ಲ, ಹಲವು ಆಯಾಮಗಳಲ್ಲಿ ನೋಡ್ತೀನಿ. ನನಗೆ ಮಹಾತ್ಮ ಗಾಂಧೀಜಿಯ ಬಗ್ಗೆ ಮಾತಾಡುವಾಗ ಒಂದು ರೀತಿಯ ಸಂಮೋಹನ ಅಂತಾರಲ್ವ, ಆ ಥರಕ್ಕೆ ಒಳಗಾಗ್ಬಿಡ್ತೀನಿ. ಬಹಳಷ್ಟು ಸಲ ನನಗೆ ಭಾವೋದ್ವೇಗನೂ ಆಗುತ್ತೆ. ಬಹಳ ದೊಡ್ಡ ಪ್ರೇರಣೆ ನನಗೆ ಮಹಾತ್ಮ ಗಾಂಧೀಜಿ. ಅದು ಕೇವಲ ನನಗಷ್ಟೇ ಆಗಬಾರ್ದು, ಯಾಕಂದರೆ ನಾನು ಮಾತಾಡಿದಾಗೆ ಮುಂದಿನ ತಲೆಮಾರುಗಳು ನಿಜಕ್ಕೂ ನಮ್ಮ ತಲೆಮಾರುದಾಯಿತು, ಮುಂದಿನ ಇನ್ನೊಂದು ಈಗ 20-25 ವರ್ಷಕ್ಕಿಂತ ಕೆಳಗಡೆ ಇರುವಂಥವರು ಮತ್ತು ಅವ್ರಿಗೆ ಹುಟ್ಟುವಂಥ ಮಕ್ಕಳು ನಿಜಕ್ಕೂ ಅಗ್ನಿಕುಂಡದಲ್ಲಿ ಬೇಯುವಂತಹ ದಿನಗಳನ್ನು ನೋಡ್ತಾರೆ ಆ ದಿನಗಳಲ್ಲಿ. ಇನ್ನೊಂದು ಇವತ್ತು ನೋಡಿ, ನಮ್ಮ ದೇಶನೇ ಆಗಲಿ ಪ್ರಪಂಚನೇ ಆಗಲಿ 8 ಬಿಲಿಯನ್ ಅಂದರೆ 800 ಕೋಟಿ ಸುಮಾರು ಜನಸಂಖ್ಯೆ ಇದೆ. ನನಗನ್ನಿಸುವಾಗ ಇನ್ನೊಂದು 40-50 ವರ್ಷದಲ್ಲಿ 800 ಕೋಟಿಯಲ್ಲಿ ಅರ್ಧಕ್ಕರ್ಧ ಜನ ಸಾಯ್ತಾರೆ. ತರಗೆಲೆಗಳಂತೆ ಉದುರುತ್ತಾರೆ ಅಂತ ಉದುರಿದ್ರು ಅಂತ ಹೇಳ್ತಾರಲ್ವ, ಆ ರೀತಿ ನೇರ ಕಾರಣ ವೆದರ್ ಡ್ರಮ್ಯಾಟಿಕ್ ಆಗಿ ಚೇಂಜ್ ಆಗುವಂತಹದ್ದು, ಅತಿವೃಷ್ಟಿ ಅನಾವೃಷ್ಟಿ ಅಂದರೆ ಸಿಕ್ಕಾಪಟ್ಟೆ ಮಳೆ ಪ್ರವಾಹಗಳು ಬರುವಂಥದ್ದು, ಜೊತೆಗೆ ಬರಗಾಲ. ಅದರ ಜೊತೆಗೆ ಇನ್ನೊಂದಿದೆ ಅಕಾಲ ವೃಷ್ಟಿ. ಮಳೆ ಸಮಯಕ್ಕೆ ಸಂದರ್ಭಕ್ಕೆ ಸೀಸನಲ್ಲಾಗಿ, ಈಗ ನಮ್ಮಲ್ಲಿ ಹಿಂದೆ ಇದು ಪುಬ್ಬ ಮಳೆ, ಆ ಮಳೆ, ಈ ಮಳೆ, ಮೃಗಶಿರ ಎಲ್ಲ ಹೇಳ್ತಿದ್ದಾಗ ಇಂಥ ಮಳೆಯಲ್ಲಿ ಉಳುಮೆ ಮಾಡಬೇಕು, ಇಂಥ ಮಳೆಯಲ್ಲಿ ಬಿತ್ತನೆ ಮಾಡಬೇಕು, ಇಂಥ ಮಳೆಯಲ್ಲಿ ಗೊಬ್ಬರ ಹಾಕಬೇಕು, ಇಂಥ ಮಳೆಯಲ್ಲಿ ಕೊಯ್ಲು ಮಾಡಬೇಕು ಅಂತೆಲ್ಲ ಮಳೆಗಳ ಇಟ್ಕೊಂಡು ಬರ್ತಾ ಪ್ಯಾಟರ್ನ್ ಇತ್ತು. ಇವಾಗ ಅವೆಲ್ಲವೂ ಬದಲಾಗ್ತಾ ಇದೆ. ಉಳುಮೆ ಮಾಡಬೇಕಾದ ಸಮಯದಲ್ಲಿ ಮಳೆ ಬರಲಿಲ್ಲ, ನೀವು ಉಳಿಲಿಲ್ಲ. ಬೇರೆ ಟೈಮಲ್ಲಿ ಬಂತು, ಅಷ್ಟೊತ್ತಿಗೆ ಅದು ಸೀಸನ್ ಮುಗಿತಾ ಬಂದಿತ್ತು. ಇಲ್ಲ, ಉಳುಮೆ ಮಾಡೋ ಟೈಮಲ್ಲಿ ಬಂತು, ಸರಿಯಾಗಿ ಬಿತ್ತನೆ ಬಂತು, ಇನ್ನು ಕೊಯ್ಲು ಮಾಡಬೇಕು. ಕೊಯ್ಲು ಮಾಡುವಾಗ ಒಣಗಬೇಕು ಪೈರುಗಳು, ಒಣಗಿದ ಮೇಲೇ ಕೊಯ್ಲು ಮಾಡೋದಕ್ಕಾಗೋದು. ಆವಾಗ ಮಳೆ ಬಂತು, ಪ್ರವಾಹ ಬಂತು, ಮುಗಿದೋಯ್ತು, ನಿಮ್ಮದು ಬೆಳೆ ನಷ್ಟ ಆಯಿತು. ಈ ತರಹದ ಅಕಾಲ ವೃಷ್ಟಿ ಅನ್ನೋದು ಒಂದು ಕಾಲ. ಇವತ್ತು ಬಹುತೇಕವಾಗಿ ಅಂತಹ ಕಾಲಕ್ಕೆ ವಿ ಹ್ಯಾವ್ ಎಂಟರ್ಡ್ ಇನ್ ಟು ದಟ್ ಟೈಮ್. ಸೊ ಹಾಗಾಗಿ ಮುಂದಿನ ದಿನಗಳು ಬಹಳಷ್ಟು ಜನ ರೋಗಗಳು, ಬೇರೆ ತರಹದ ರೋಗಗಳು. ಈಗ ಬೆಂಗಳೂರಲ್ಲಿನೇ ವಿಂಟರ್ ಬರ್ತಿದ್ದ ಹಾಗೇ ಬೆಂಗಳೂರಲ್ಲಿ ವೈರಲ್ ಇನ್ಫೆಕ್ಷನ್ಸು, ವೈರಲ್ ಫೀವರ್ ಇವೆಲ್ಲ ಜಾಸ್ತಿ ಆಗುತ್ತೆ. ಆ ವೆದರ್ ಪ್ಯಾಟ್ರನ್ ಚೇಂಜ್ ಆಗ್ತಿದ್ದ ಹಾಗೇ ಬೇಸಿಗೆನಲ್ಲೂ ಅಷ್ಟೇ. ಇದ್ದಕ್ಕಿದ್ದಾಗೆ ಬೇಸಿಗೆನಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡೋದು ಜಾಸ್ತಿ, ಯಾಕಂದರೆ ಆಚೆ ತಿನ್ನೋದು. ಹೀಗೆ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ವೆದರು ನಮ್ಮ ದೇಹ ಮತ್ತು ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಅವು ಇದು ಕೋವಿಡ್ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರದ್ದಿರ್ಬೋದು. ಆಮೇಲೆ ಈ ಕೆಲವೊಂದು ಇತ್ತೀಚೆಗೆ ನಾವು ನೋಡಿದಾಗ ಅದು ಸರಿಯಾಗಿ ವಿಜ್ಞಾನ ಅಥವಾ ಪ್ರಯೋಗಗಳು ಅಥವಾ ಸಂಶೋಧನೆಗಳು ಇನ್ನೂ ಕೆಲವೊಂದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದರೆ ಒಂದಷ್ಟು ಮೇಲ್ನೋಟಕ್ಕೆ ಕಾಣಿಸ್ತಿರುವಂಥದ್ದು ಕ್ಯಾನ್ಸರು ಮತ್ತು ಹೃದ್ರೋಗ. ಬಹಳ ಜನ ಕಡಿಮೆ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಸಾಯ್ತಿರುವಂಥದ್ದನ್ನು ನಾವು ಹೆಚ್ಚೆಚ್ಚು ನೋಡ್ತಾ ಇದ್ವಿ. ಹಿಂದೇನು, ಈಗ ನಾನು ಕಾಲೇಜಲ್ಲಿದ್ದಾಗ ಒಬ್ಬ ನನ್ನ ಕ್ಲಾಸ್ಮೇಟು ಯಾವುದೋ ಹೃದಯ ತೊಂದರೆಯಿಂದ ಆತ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿರೋವಾಗಲೇ ಸತ್ತೋದ, ಅಲ್ಲ ಸೆಕೆಂಡ್ ಇಯರ್ ಡಿಗ್ರಿಲಿದ್ದ. ಆ ಥರಕ್ಕೆ ಆಗಿದೆ. ಆದರೆ ಈಗ ಬಹಳ ಜನ ಸಾಯ್ತಿರುವಂತಹದ್ದು ಅನ್ನಿಸ್ತಾ ಇದೆ ಎಲ್ರಿಗೂ. ಆದರೆ ಅದ್ರ ಬಗ್ಗೆ ಸಂಶೋಧನೆಗಳಾಗಬೇಕು. ಹಾಗಾಗಿ ನಾನು ವೈಜ್ಞಾನಿಕವಲ್ಲದ, ಆಧಾರಗಳಿಲ್ಲದ ಯಾವುದನ್ನು ಹೇಳಲಾರೆ. ಆದರೆ ಅದಾಗ್ತಿದೆ. ಆದರೆ ಕ್ಯಾನ್ಸರ್ ಮಾತ್ರ ಜಾಸ್ತಿ ಆಗ್ತಾಯಿದೆ. ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರು ನಿಂದ ಸಾಯುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲದರಿಂದ ಬಹಳ ದೊಡ್ಡದಾಗಿ ಆಗ್ತಿರುವಂತಹದ್ದು ಜೀವನ ಶೈಲಿಯ ಕಾಯಿಲೆಗಳು.
ಲೈಫ್ ಸ್ಟೈಲ್ ಡಿಸೀಸಸ್. ಅವು ನೇರ ಕಾರಣ ನಮ್ಮ ಸಂಯಮ ರಹಿತ ಬದುಕು. ಯಾವ ಸೀಸನ್ನಲ್ಲಿ ಯಾವ ಆಹಾರ, ಯಾವ ತಿಂಡಿ ಅಥವಾ ಯಾವ ಬೇಳೆ, ಯಾವ ಹಣ್ಣು ಒಳ್ಳೆಯದು ಅನ್ನೋದನ್ನು ನಮ್ಮ ಪೂರ್ವಿಕರು ಸಹಸ್ರಮಾನಗಳ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತ DVG ಅವ್ರು ಹೇಳ್ತಾರೆ. ಅಂದರೆ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವ್ರು ಗೊತ್ತಿಲ್ಲ, ಅವರು ಎಷ್ಟು ಸಹಸ್ರಮಾನಗಳ ಕಾಲ ನಮ್ಮ ಪೂರ್ವಿಕರು ಇದೊಂದು ಅಕ್ಕಿ, ಭತ್ತದ ಹೊಟ್ಟು ತೆಗಿಬೇಕು, ಅದನ್ನು ಅಕ್ಕಿ ಸಿಗುತ್ತೆ, ಅಕ್ಕಿಯನ್ನು ನೀರಲ್ಲಿ ಬಿಸಿನೀರಲ್ಲಿಟ್ಟರೆ ಅದು ಅನ್ನವಾಗಿ ಹರಳುತ್ತೆ, ಅದು ಆಗ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾವ ಪುಣ್ಯಾತ್ಮರು ಎಷ್ಟು ವರ್ಷಗಳ ಕಾಲ. ಈಗ ತಿನ್ನುವಂಥ ಅಣಬೆ, ತಿನ್ನಬಾರದಂಥ ಅಣಬೆ, ಅದನ್ನು ತಿನ್ನಬಾರ್ದಂಥ ಅಣಬೆಯನ್ನು ತಿಂದು ಎಷ್ಟು ಜನ ಸತ್ತ ಮೇಲೆ ಅದು ತಿನ್ನಬಾರ್ದು, ಅದು ವಿಷ, ಅರೆ ಈ ಅಣಬೆ ತಿನ್ನಬಹುದು, ಇದರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಅಂತ ಯಾರೋ ಪ್ರಯೋಗಗಳಿಂದ ತಾನೇ ಕಂಡುಕೊಂಡಿದ್ದು. ಯಾರೋ ಬಂದು ಅಪೌರುಷಯ, ಯಾರೋ ದೇವರು ಬಂದು ಹೇಳಿಲ್ವಲ್ಲ. ಹಾಗಾಗಿ ಅವೆಲ್ಲವೂ ಈಗ ನಮಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಬಿಟ್ಟು ತಿನ್ನಬಾರದ ಹಣ್ಣುಗಳನ್ನು ತಿನ್ನಬಾರದ ಸೀಸನ್ನಲ್ಲಿ, ತಿನ್ನಬಾರದ ಬೇಳೆಯನ್ನು ತಿನ್ನಬಾರದ ಸೀಸನ್ನಲ್ಲಿ ತಿಂತಿದ್ದೀವಿ. ಹಾಗಾಗಿನೇ ಮಹಾತ್ಮ ಗಾಂಧೀಜಿಯ ಒಂದು ಸಸ್ಯಾಹಾರ, ನಿಸರ್ಗದ ಮೇಲೆ ಒತ್ತಡ ಹಾಕಿದ ಹಾಗೆ ಇವೆಲ್ಲವನ್ನು ನಾವು ರೂಢಿಸ್ಕೊಳ್ಬೇಕಾಗಿದೆ. ನನಗನ್ನಿಸುವ ಹಾಗೆ ಇವೆಲ್ಲವನ್ನು ನಮ್ಮ ರಾಜಕಾರಣಿಗಳು, ಸಮಾಜ ವಿಜ್ಞಾನಿಗಳು ಮಾತನಾಡಬೇಕು. ಮಹಾತ್ಮ ಗಾಂಧೀಜಿಯ ಬಗ್ಗೆ ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಜ್ಞಾನಿಗಳು, ಸಮಾಜ ವಿಜ್ಞಾನಿಗಳು, ಪಾಲಿಸಿ ಮೇಕರ್ಸು ಮಾತನಾಡಬೇಕು. ಈಗ ದೊಡ್ಡ ನಾನು ಈ ವಿಚಾರವಾಗಿ ಗಂಟೆಗಟ್ಟಲೆ ಮಾತನಾಡಬಲ್ಲೆ. ಈಗ ನಾವು ಒಂದು ಮನೆ ಕಟ್ತೀವಿ, ನಮಗೆ ರಾಜಸ್ಥಾನ್ ಮಾರ್ಬಲ್ಸ್ ತರಿಸೋದು ಅವಮಾನ, ಇಟಲಿಯಿಂದ ಮಾರ್ಬಲ್ಸ್ ತರಿಸ್ಬೇಕು. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಒತ್ತಡ ಆಗುತ್ತೆ, ಅಂದರೆ ಎಷ್ಟು ಪೆಟ್ರೋಲು ಡೀಸಲ್ಲು ಸುಟ್ಟಿರುತ್ತೆ ಹಡಗಲ್ ಬರೋದಕ್ಕೆ. ಆದರೆ ನಮ್ಮದೊಂದು ದುರಹಂಕಾರ, ನಾವು ಇಲ್ಲಿ ಸ್ಥಳೀಯವಾಗಿ ಬೆಳೆದಂಥ ಮರ ಮುಟ್ಟು ಬಳಸೋದಿಲ್ಲ, ನಮಗೆ ಇನ್ನೆಲ್ಲೋ ಬೆಳೆದಂತಹ ಬರ್ಮಾಟೀಕೋ ಅಥವಾ ಇನ್ಯಾವುದೋ ದೇಶದ ಮಹಾಗನಿನೇ ಬೇಕು. ಇದೆಲ್ಲ ದುರಹಂಕಾರ ಮದ, ಇದು ಕೌರವರ ಮದ. ಹಾಗಾಗಿ ಇವತ್ತೊಂದು ಕುರುಕ್ಷೇತ್ರ ಮುಂದಿನ ದಿನಗಳಲ್ಲಿ ನಡೆಯುತ್ತೆ, ಮದ ಮತ್ತು ಸಂಯಮದ ಮಧ್ಯೆ. ಕೃಷ್ಣ ಬೋಧಿಸಿದಂತಹ, ಮಹಾತ್ಮ ಗಾಂಧೀಜಿ ಬೋಧಿಸಿದಂತಹ ಸಂಯಮ, ಸತ್ಯ, ಧರ್ಮದ ಬದುಕು. ಇನ್ನೊಂದು ಈ ಟ್ರಂಪ್ ಈ ತರಹದ ಜನ ಹೇಳ್ತಿರುವಂಥ ಇವೆಲ್ಲ ಸುಳ್ಳು ಬೋಗಸ್ಸು, ಹೇಗೆ ಬೇಕಾದ್ರೂ ಮಜಾ ಮಾಡಿ, ಹೇಗೆ ಬೇಕಾದ್ರೂ ದುಡೀರಿ, ಈಗ ಬೇಕು ತಿನ್ನಿ ಅನ್ನುವಂತಹದ್ದು. ಇವೆರಡರ ಮಧ್ಯೆ ಅಂದರೆ ಟ್ರಂಪ್ ಆಗ ನೋಡಿದ್ರೆ ಆತ ಆಲ್ಕೋಹಾಲಿಕ್ಕೂ ಅಲ್ಲ, ಅದು ಕೆಲವೊಂದು ವಿಚಾರದಲ್ಲಿ ಆತನಿಗೂ ಡಿಸಿಪ್ಲಿನ್ ಇದೆ. ಆದರೆ ಬೇರೆ ನಾನು ಹೇಳ್ತಿರೋದು ನಾನೊಂದು ಮದದ ರೂಪವಾಗಿ ಒಂದು ಸಾಂಕೇತಿಕವಾಗಿ ಹೇಳ್ತಿದ್ದೀನಿ. ನಮ್ಮ ದೇಶದಲ್ಲೂ ಅದೇ ರೀತಿ ಇದೆ. ದುರದೃಷ್ಟ ಏನು ಅಂದರೆ ಗಾಂಧೀಜಿಯನ್ನು ಯಾರು ಎತ್ತಿ ಹಿಡಿದು ಗಾಂಧೀಜಿಯನ್ನು ಪಾಲಿಸಬೇಕಾಗಿತ್ತು ಮಾರ್ಗವನ್ನು, ಅದೇ ದೇಶದಲ್ಲೇ ಗಾಂಧೀಜಿಯನ್ನು ವಿಲನ್ ಮಾಡುವಂತಹ ಒಂದು ನೀಚ ಮನಸ್ಥಿತಿಗಳು ಇಲ್ಲಿ ಬೆಳೆದಿದೆ. ಅದರ ಪಾಪಗಳನ್ನು ಈ ದೇಶ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಅದು ಬೇಡ. ಈ ಸಂದರ್ಭದಲ್ಲಿ ಎಲ್ಲರೂ ಮಹಾತ್ಮ ಗಾಂಧೀಜಿ, ವಿಶೇಷವಾಗಿ ಸ್ವಾತಂತ್ರ್ಯದ ಗಾಂಧಿಯನ್ನು ಈಗ ನಾವು ಪಕ್ಕಕ್ಕೆ ಇಡೋಣ, ಅದ್ರ ಬಗ್ಗೆ ನಾವು ಹೆಮ್ಮೆ ಪಡೋಣ, ಸಂತೋಷ ಪಡೋಣ. ಆದರೆ ಪ್ರಕೃತಿಯನ್ನು ಗಮನಿಸಿದಂಥ ಪರಿಸರವಾದಿ ಗಾಂಧಿ ಏನಿದ್ದಾನೆ ಅದನ್ನು ನಾವು ಇವತ್ತು ಇಟ್ಕೊಳ್ಬೇಕಾಗಿದೆ. ಕೇವಲ ಭಾರತ ಅಲ್ಲ, ಇಡೀ ಪ್ರಪಂಚವೇ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಪ್ರಪಂಚಕ್ಕೆ ಬುದ್ಧನನ್ನು ಕೊಟ್ಟವರು ಅಂತ. ಇವತ್ತು ಅಷ್ಟೇ ಅಲ್ಲ, ಗಾಂಧಿಯನ್ನು ಕೊಟ್ಟವರು ಅಂತ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ರಾಜಕಾರಣಿಗಳು, ಪಾಲಿಸಿ ಮೇಕರ್ಸು, ಸಮಾಜ ವಿಜ್ಞಾನಿಗಳು, ಪರಿಸರವಾದಿಗಳು ಎಲ್ಲರೂ ಹೇಳಿ ಗಾಂಧೀಜಿಯ ಮಾರ್ಗವನ್ನು ಎಲ್ಲೆಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ. ಸರ್, ಆರ್ ಯು ವರ್ಕಿಂಗ್ ಆನ್ ಎನಿ ಲಿಟ್ರಲಿ ಪ್ರಾಜೆಕ್ಟ್ಸ್ ಲೈಕ್ ಬುಕ್ಸ್ ಆಗಿರ್ಬೋದು, ಪೋಯಟ್ರಿಗಳಾಗಿರ್ಬೋದು, ಅದ್ರ ಮೇಲೆ ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಸರ್ ನೀವು? ನಾನು ಒಂದಷ್ಟು ವರ್ಷಗಳ ಕಾಲ ನಿರಂತರವಾಗಿ ಬರೆದೆ. ಅಮೇರಿಕದಲ್ಲಿ ನಾನು ಬರವಣಿಗೆ ಶುರು ಮಾಡಿದ್ದು 2002ರಲ್ಲಿ. ಅದಾದ ನಂತರ ಅಮೇರಿಕದಲ್ಲಿರುವಾಗ 2010 ತನಕವೂ ಒಂದು ಸ್ವಲ್ಪ ನಿರಂತರವಾಗಿ ಬರೆದೆ. ಒಂದು 2 ಪುಸ್ತಕ. ಪ್ರಭುಶಂಕರ್ ಅಂತ ಕನ್ನಡ ಸಾಹಿತಿ ಏನಿದ್ರು, ಕುವೆಂಪು ಅವರ ನೇರ ಶಿಷ್ಯ, ಅವ್ರ ಮಗಳು ಹಸಿತಾ ಪ್ರಭುಶಂಕರ್ ಅಂತ ಒಂದು ಥ್ರಿಲ್ಲರ್ ಕಾದಂಬರಿ ಬರೆದಿದ್ರು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಅದೇ ರೀತಿಯಲ್ಲಿ ಡೂ ಗುಡ್ ಎನಿವೆ ಅಂತ ಒಂದು ಇನ್ಸ್ಪಿರೇಷನಲ್, ಜೀವನದಲ್ಲಿ ಆಶಾವಾದವನ್ನು ಕಳೆದುಕೊಳ್ಳದೆ ಒಳ್ಳೆಯದನ್ನೇ ಮಾಡ್ತಾ, ಈ ನಮಗೆ ಎಷ್ಟೇ ಅವಮಾನ ಅನ್ಯಾಯಗಳಾದ್ರೂ ಮತ್ತೆ ನಾವು ಸದಾ ಒಂದು ಆಶಾವಾದವನ್ನು ಇಟ್ಕೊಳ್ಳುವಂತಹ ಮನಸ್ಥಿತಿಯನ್ನು ರೂಪಿಸಿಕೊಳ್ಳುವಂಥ ಡೂ ಗುಡ್ ಎನಿವೆ ಅನ್ನುವಂಥ ಒಂದು ಪುಸ್ತಕ. ಅದನ್ನು ಕನ್ನಡಕ್ಕೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದೆ. ಆಮೇಲೆ ನಾನೊಂದಷ್ಟು ಲೇಖನಗಳನ್ನು ಸೇರಿಸಿ 2 ಪುಸ್ತಕ. ಇತ್ತೀಚೆಗೆ ಒಂದು ಯೋಗ, ಜೀವನ ಶೈಲಿಯ ಕುರಿತು, ಆಹಾರ ಮತ್ತು ಸಮಾಧಾನ. ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು ಅಂದರೆ ನಾವು ರಕ್ತ ಸಂಬಂಧಗಳು ಹೇಗಿರಬೇಕು, ಮತ್ತು ನಾವು ಸ್ನೇಹ ವಲಯವನ್ನು ಹೇಗಿಟ್ಕೊಳ್ಬೇಕು, ಆಹಾರ, ಈಗ ಮಾಂಸವನ್ನು ಯಾಕೆ ವರ್ಜಿಸಬೇಕು, ಆಲ್ಕೋಹಾಲು ಎಷ್ಟು ಅಪಾಯಕಾರಿ, ಮತ್ತು ನಾವು ತಿನ್ನಬೇಕಾದಂತಹ ಆಹಾರ ಯಾವುದು, ಇವೆಲ್ಲದರ ಬಗ್ಗೆ ಇಟ್ಕೊಂಡು ನಮ್ಮ ಪರಂಪರೆಯಲ್ಲಿರುವಂತಹ
ಧ್ಯಾನ ಮಾಡುವಂಥ ಕ್ರಿಯೆ. ಅದು ಮಹಾಭಾರತದಲ್ಲೂ ಧ್ಯಾನ ಬರುತ್ತೆ, ಬುದ್ಧನೂ ಸಹ ವಿಪಶ್ಯನ ಧ್ಯಾನವನ್ನು ಹೇಳ್ತಾನೆ. ಅವೆಲ್ಲವನ್ನು ಸೇರಿಸಿ ಮಹಾಭಾರತದಲ್ಲಿ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿರೋದನ್ನು ಸೇರಿಸಿ ಅದರ ವಿಚಾರವಾಗಿ ಪ್ರಾಣಾಯಾಮ, ಏನು ಅನುಲೋಮ ವಿಲೋಮ ಉಜ್ಜಾಯಿ ಪ್ರಾಣಾಯಾಮ ಕಪಾಲಭಾತಿ ಈ ತರಹದ ಎಲ್ಲ ಪ್ರಾಣಾಯಾಮ, ಒಂದು 5 ಪ್ರಾಣಾಯಾಮಗಳ ವಿವರಗಳು, ಮಾಡೋದು ಹೇಗೆ, ಮತ್ತು ಒಂದು 18-20 ಯೋಗಾಸನಗಳು, ಸಹಜ ಸರಳ ಯೋಗಾಸನಗಳು. ಇದರ ಮೂಲಕ ನಾವು ವ್ಯಾಯಾಮ ಮತ್ತು ಆಹಾರ ಇವೆರಡನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ರೋಗರಹಿತ ಅಂತಲ್ಲ, ಜೀವನ ಶೈಲಿಯನ್ನು ಉತ್ತಮಪಡಿಸಿಕೊಳ್ಳುವಂತಹ, ರೋಗ ಮುಕ್ತರಾಗುವ ಕಡೆಗೆ ಹೋಗುವಂತಹ ಒಂದು ಜೀವನ ವಿಚಾರವನ್ನು ಬೋಧಿಸುವಂತಹ ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಅದು ಈಗಾಗಲೇ ಒಂದು ಪ್ರಿಂಟ್ ಮುಗಿದು 2ನೇ ಎಡಿಷನ್ಗೆ ಹೋಗಿದೆ. ಸೊ ಹೀಗೆ ಒಂದು 5 ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದೀನಿ. ಇನ್ನೂ ಒಂದು ನನ್ನ ಅಮೇರಿಕದ ರವಿ ಅಂತ ನಾನೇನು ವಿಕ್ರಾಂತ್ ಕರ್ನಾಟಕದಲ್ಲಿ ಬರೆದಿದ್ದೆ, ಅದನ್ನೆಲ್ಲ ಪುಸ್ತಕ ಮಾಡಬೇಕು ಅಂತೇಳಿ ಒಂದು 10 ವರ್ಷದಿಂದ ಆಗಿನ ಪ್ರಾಜೆಕ್ಟ್ ಇದೆ. ನಾನೇ ಪಬ್ಲಿಷರ್ ಆಗಿದ್ದಾಗ ಇಲ್ಲಿ ಕನ್ನಡದಲ್ಲಿ ಪುಸ್ತಕ ಮಾರಾಟ ಅನ್ನುವಂಥದ್ದು ಅದು ಒಂದು ಮಾಫಿಯಾ. ಮಾರಾಟಗಾರರು ಇದು ಕೆಲವೊಂದು ಪುಸ್ತಕದ ಅಂಗಡಿಯವರೇ ಅವರೇ ಪಬ್ಲಿಷರ್ಗಳಾಗಿ ಅವ್ರದ್ದು ಮಾತ್ರ ಪ್ರಮೋಟ್ ಮಾಡ್ಕೊಳ್ತಾ, ಮಿಕ್ಕವ್ರದ್ದು ಯಾರ್ದು ಪ್ರಮೋಟ್ ಆಗದ ರೀತಿಯಲ್ಲೂ ಮಾಡ್ಕೊಳ್ತಾರೆ, ಅಥವಾ ಅವರಿಗೆ ಫ್ರೀಯಾಗಿ ಕೊಡಬೇಕು, ಅವ್ರು ಮಾರ್ಕೊಂಡು ಅವ್ರ ದುಡ್ಡು ಇಟ್ಕೊಳ್ಬೇಕು. ಈ ಕೆಟ್ಟ ಒಂದು ಪುಸ್ತಕ ಮಾರಾಟ ವ್ಯವಸ್ಥೆ ಇದೆ. ಹಾಗಾಗಿ ನಾನು ಪುಸ್ತಕ ಪಬ್ಲಿಷಿಂಗ್ ನನ್ನ ಇದಲ್ಲ. ನಾವು ಯಾರಿಗೂ ಇದೆ ಕೆಲವೊಂದೆಲ್ಲ ಅಲ್ಲಿ ಮೋಸ ವ್ಯವಹಾರಗಳಿದೆ, ನನಗೆ ಅದು ಬೇಡ ಅಂಥೇಳಿ ನಾನು ಅದನ್ನು ಮಾಡಿಲ್ಲ. ಯಾರಾದ್ರು ಒಳ್ಳೆ ಪಬ್ಲಿಷರ್ ಸಿಕ್ಕರೆ ಅದನ್ನು ಪಬ್ಲಿಷ್ ಮಾಡಬೇಕು ಅಂತಿದೆ. ಇತ್ತೀಚೆಗೆ ನಾವು ಒಂದು 19 ದಿವಸ ನಾನು, ನನ್ನ ಹೆಂಡತಿ ಮತ್ತು ಮಗ, ನಾವು ಮೂವರು ನಮ್ಮದೇ ಕಾರ್ನಲ್ಲಿ ಶ್ರೀನಗರ ಲೇಹ್ ಇದ್ರ ತನಕ ಹೋಗಿದ್ವಿ, ಸೋನಾಮಾರ್ಗ್ ತನಕ. ಲೇಹ್ಗೆ ಹೋಗಲಿಲ್ಲ, ಪಕ್ಕ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಬಾರ್ಡರ್ ತನಕ ಹೋಗಿದ್ವಿ. ಶ್ರೀನಗರ ತನಕ ಸುಮಾರು 7,500 ಕಿಲೋಮೀಟರ್ಗಳ 19 ದಿನಗಳ ಇದೇನು ರೋಡ್ ಟ್ರಿಪ್ಪು. ಸೊ ಅದನ್ನೆಲ್ಲ ಸೇರಿಸಿ ಒಂದು ಸಹಜ ಜೀವನ ಬರೆದಾಗೆ ಸರಳ ಪಯಣ ಅಂತೇಳಿ ಒಂದು ಮಾಡಿ ಅಂತ ಭಾಳ ಜನ ಹೇಳ್ತಿದ್ರು. ನಾನು ಪ್ರತಿ ದಿವಸ 19 ದಿವಸ ಪ್ರತಿ ದಿವಸ ಟ್ರಾವೆಲ್ ಆಗಿ ಬರೆದೆ, ಭಾಳ ಚೆನ್ನಾಗಿ ಬರೆದಿದ್ದೀನಿ. ಅದನ್ನೆಲ್ಲ ಸೇರಿಸಿ ಮಾಡಬೇಕು ಅಂತಿದೆ. ಆದರೆ ಮುಂದಕ್ಕೆ ಬೇರೆ ಬೇರೆ ರೀತಿಯ ನನಗೆ ಒಳ್ಳೆ ಬರಹಗಾರ ನನಗೆ ತೃಪ್ತಿ ಇದೆ. ನಾನೇ ಕೆಲವೊಂದು ನನ್ನ ಬರಹಗಳು ವಿಚಾರಗಳನ್ನು ನೋಡಿದಾಗ ಭಾಳ ಚೆನ್ನಾಗಿದೆ, ಇದು ನಿಜಕ್ಕೂ ಅಂತ ಅನಿಸಿದೆ. ಹಾಗಾಗಿ ಸದ್ಯಕ್ಕೆ ಆ ತರಹದ್ದೇನಿಲ್ಲ. ಈಗ ಮುಖ್ಯವಾಗಿ ನಾನು ಶಿಗ್ಗಾವಿ ಉಪಚುನಾವಣೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಮುಂದಿನ 2-3 ತಿಂಗಳು ಅದರಲ್ಲಿ ತೊಡಕೊಂಡಿರೋದ್ರಿಂದ ಈ ಬೇರೆ ಕೆಲಸಗಳು ಮಾಡೋದಕ್ಕೆ ನಾನು ನಿರಾಸಕ್ತ ಸದ್ಯಕ್ಕೆ. ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿರೋ ಆಥರ್ ಯಾರು ಇರ್ಬೋದು ಸರ್, ಅಥವಾ ನಿಮಗೆ ತುಂಬ ಮನಸ್ಸಿಗೆ ಮುಟ್ಟಿರುವಂತಹ ಯಾವುದಾದ್ರೂ ಕೃತಿ, ಕವನ, ಕಥಾ ಸಂಕಲನ ಯಾವ್ದಾರು ಇದೆಯಾ? ಕುವೆಂಪು. ನನಗೆ ಆಧುನಿಕ ಲೇಖಕರಲ್ಲಿ ಕುವೆಂಪು. ಆದರೆ ಕರ್ನಾಟಕದ ಮಟ್ಟಿಗೆ ಬಂದಾಗ ನನಗೆ ಬಸವಣ್ಣ ಮತ್ತು ಕುವೆಂಪು ಇಬ್ಬರೂ ಬಹಳ ಮುಖ್ಯ ನನಗೆ. DS ನಾಗಭೂಷಣ್ ಅಂತ ಇತ್ತೀಚೆಗೆ ಗಾಂಧಿ ಕಥನ ಅಂತ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು. ಕನ್ನಡದ ಬಹಳ ದೊಡ್ಡ ಲೇಖಕರು, ವಿಮರ್ಶಕರು, ಚಿಂತಕರು. ಅವರು ಒಂದು 2 ವರ್ಷದಿಂದ ನಿಧನರಾದರು. ಅವರು ವಿಕ್ರಾಂತ ಕರ್ನಾಟಕಕ್ಕೆ ಬರೆದಂಥ ಒಂದು ಆರ್ಟಿಕಲಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಬಸವಣ್ಣ ಮತ್ತು ಕುವೆಂಪು ಅವರನ್ನು ಕನ್ನಡ ನಾಡಿನ ಜನತೆ ತಮ್ಮ ಕುಲನಾಯಕರನ್ನಾಗಿ ಮಾಡಿಕೊಳ್ಬೇಕು. ಕುಲನಾಯಕರು ಅಂತ ಅವರ ಆದರ್ಶಗಳು ಅಥವಾ ಅವರ ವಿಚಾರಗಳನ್ನು ಸಾಮಾಜಿಕ ನ್ಯಾಯದಿಂದ ಹಿಡಿದು ಅಸಮಾನತೆಯನ್ನು ತೊಲಗಿಸೋ ತನಕದಿಂದ ಹಿಡಿದು ಆಧುನಿಕ ಪ್ರಜ್ಞೆ, ವಿಶ್ವಮಾನವತ್ವ, ಇವೆಲ್ಲ ವಿಚಾರವಾಗಿ. ಸೊ ಹಾಗಾಗಿ ನನಗೆ ಬಸವಣ್ಣ ಬಹುಶಃ ಇಡೀ ಪ್ರಪಂಚದಲ್ಲಿಯೇ ಬಸವಣ್ಣನಷ್ಟು ಶ್ರೇಷ್ಠ ಸಂಘಟಕ ಯಾರು ಇಲ್ಲ. ಆವತ್ತಿನ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಮಾಧ್ಯಮಗಳು, ಸಮೂಹ ಮಾಧ್ಯಮಗಳು ಇಲ್ಲದಂಥ ಸಂದರ್ಭದಲ್ಲಿ ಸಾವಿರಾರು ಶರಣರನ್ನು ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ ಅಂತ ಬಸವಣ್ಣನ ಮಾತಲ್ಲಿ ಹೇಳ್ತಾರೆ. ಅಂತಹ ಸದ್ಭಕ್ತರನ್ನು ಕಲ್ಯಾಣಕ್ಕೆ ಆಕರ್ಷಿಸಿ ಅಲ್ಲಿಗೆ ಬರುವ ಹಾಗೆ ಮಾಡಿ ಅಲ್ಲೊಂದು ಹೊಸ ಒಂದು ಕ್ರಾಂತಿಯನ್ನೇ ಮಾಡಿದಂತಹ ಬಸವಣ್ಣ ಸಂಘಟಕ, ಮಹಾನ್ ಸಂಘಟಕ. ಅದೇ ರೀತಿಯ ಇನ್ನೊಬ್ಬ ದೊಡ್ಡ ಸಂಘಟಕ ಅಂದರೆ ಗಾಂಧೀಜಿ. ಮತ್ತು ಕುವೆಂಪು ಅವರು ಸಂಘಟಕರಲ್ಲ, ಆದರೆ ಬಹಳ ದೊಡ್ಡ ವಿಚಾರಗಳಿರುವಂತಹ ಆಧುನಿಕ ಋಷಿ ಕುವೆಂಪು. ಮಹಾ ದೊಡ್ಡ ಇದು ಅವರ ಕಾದಂಬರಿ ಮತ್ತು ಕಾವ್ಯ ಕನ್ನಡದ ದಿ ಬೆಸ್ಟ್ ನಂಬರ್ 1 ಕಾದಂಬರಿ ಯಾವುದಾದ್ರು ಇದ್ದರೆ ಅದು ಮಲೆಗಳಲ್ಲಿ ಮದುಮಗಳು, ಕುವೆಂಪು ಅವರು ಬರೆದಿರುವಂಥದ್ದು. ಕನ್ನಡದ ಸರ್ವಶ್ರೇಷ್ಠ ಕಾದಂಬರಿ ಅದು. ಅದ್ರ ಬಗ್ಗೆ ಬಹಳ ಕಡಿಮೆ ಜನರಿಗೆ, ಕೆಲವೊಬ್ಬರು ಜಾತಿಗ್ರಸ್ತರು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆಯವರು ಇರಬಹುದು, ಬೇರೆ ಕಾದಂಬರಿಗಳ ಹೆಸರು ಹೇಳ್ಬೋದು. ಆದರೆ ಬಹುತೇಕ ಕನ್ನಡದ ಚಿಂತಕ ವಲಯ ಮತ್ತು ವಿಮರ್ಶಕ ವರ್ಗ ಕನ್ನಡದ ಇಲ್ಲಿ ತನಕ ಬಂದಿರುವಂಥ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಮಲೆಗಳಲ್ಲಿ ಮದುಮಗಳು ಅನ್ನೋದನ್ನು ಒಪ್ತಾರೆ. ಹಾಗಾಗಿ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಅವೆರಡನ್ನು ನಾನು ಹಲವಾರು ಸಲ ಓದಿದ್ದೀನಿ.
ಅದೇ ಕಾವ್ಯವನ್ನು ನಾನು ಕಾವ್ಯದ ರೂಪದಲ್ಲಿ ಓದಿಲ್ಲ, ರಾಮಾಯಣ ದರ್ಶನಂನ ಅದನ್ನು ಗದ್ಯ ರೂಪದಲ್ಲಿ ಓದಿದ್ದೀನಿ. ನಿಜಕ್ಕೂ ಐ ವಾಸ್ ವೆರಿ ಮಚ್ ಏನು ಇನ್ಫ್ಲುಯೆನ್ಸ್ಡ್. ಆ್ಯಂಡ್ ಅದರಲ್ಲೊಂದು ಕುವೆಂಪು ದರ್ಶನ, ನಿಜಕ್ಕೂ ಅದು ದರ್ಶನ. ಅಲ್ಲಿ ಯಾರು ದುಷ್ಟರು ನೀಚರು ಅನ್ನೋರಿಲ್ಲ. ಸಂದರ್ಭಾನುಸಾರ ಅವರಾಗಿರ್ಬೋದು, ಆದರೆ ಪ್ರತಿಯೊಬ್ಬನ ಆತ್ಮದಲ್ಲೂ ಒಂದು ಒಳ್ಳೆಯದಿರುತ್ತೆ ಅಂತ ಅವರೊಂದು ಮಾತು ಹೇಳ್ತಾರೆ, ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೊಳ್. ಅಂದರೆ ಈ ಸೃಷ್ಟಿಯಲ್ಲಿ ಏನು ನಡೀತಾ ಇದೆ, ಪ್ರಕೃತಿ ಏನು ನಡೆಸ್ತಾ ಇದೆ, ಅದರಲ್ಲಿ ಪಾಪಿಯಾದವನಿಗೂ ಪರಮ ಪಾಪಿಯಾದವನಿಗೂ ಅವನಿಗೆ ಉದ್ಧಾರದ ದಾರಿ ಇರುತ್ತೆ, ಅವನು ಅದನ್ನು ಪಡ್ಕೊಳ್ಬೇಕು. ಈ ರಾವಣನ ವಿಚಾರಕ್ಕೆ ಬಂದಾಗ ಹೇಳುವಂಥದ್ದು ಅನಿಸುತ್ತೆ. ಪಾಪಿಯಾದವನಿಗೂ ಸಹ ಒಂದು ಅವಕಾಶ ಇರುತ್ತೆ. ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೊಳ್ ಅಂತ. ಅದ್ಭುತವಾದ ದರ್ಶನ ನಿಜಕ್ಕೂ. ಕುವೆಂಪು ಕನ್ನಡಿಗರೇನು ಪ್ರಪಂಚದ ಎಲ್ಲ ಸಾಹಿತ್ಯವನ್ನು ಗಮನಿಸುವಂಥವ್ರು, ವಿಚಾರಗಳು ಗಮನಿಸುವಂಥವ್ರು ಒಪ್ಪಬಹುದಾದಂಥ, ಆದರೆ ಕಾರಣಗಳಿಂದಾಗಿ ಕನ್ನಡದ ಹೊರಗೆ ಬಹಳ ಕಡಿಮೆ ಗೊತ್ತಿರುವಂತಹ ಲೇಖಕ ಕುವೆಂಪು ಅವರು. ನಾನು ಸಾಕಷ್ಟು ವಿಶ್ವ ಸಾಹಿತ್ಯವನ್ನೆಲ್ಲ ಓದಿದ್ದೀನಿ. ಟಾಲ್ಸ್ಟಾಯಿಂದ ಹಿಡಿದು ಡಾಸ್ತೋವ್ಸ್ಕಿಯಿಂದ ಹಿಡಿದು ಪ್ರಪಂಚದ ಬೇರೆ ಬೇರೆ ಜ್ಞಾನಪೀಠ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಕಾದಂಬರಿಗಳೆಲ್ಲವನ್ನು ಓದಿದ್ದೀನಿ. ಯಾವುದೇ ಕಾದಂಬರಿಗೆ ಅಂದರೆ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲವೊಂದು ಕಾದಂಬರಿಗಳ ವ್ಯಾಪ್ತಿ ಬೇರೆದೇ ಇರುತ್ತೆ, ಅವಳ ದೇಶ ವಿದೇಶಗಳ ವ್ಯಾಪ್ತಿಗಳಲ್ಲಿ ಹರಡಿರುತ್ತೆ. ಆದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಬಹಳ ಸೀಮಿತ ಪರಿಸರದಲ್ಲಿ ನಡೆಯುವಂತಹ ಒಂದು ಕಾದಂಬರಿ. ಒಂದಷ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬರುವಂಥ ಪ್ರಭಾವಗಳು ಬರುತ್ತೆ ಅಲ್ಲಿ, ಆದರೆ ಆ ಸೀಮಿತ ಭೌಗೋಳಿಕ ಪರಿಸರದಲ್ಲಿ ನಡೆಯುವಂತಹ ಕಥಾವಸ್ತುವನ್ನು ಹೊಂದಿರುವಂಥದ್ದು. ಆದರೆ ಅದರಿಂದ ಆಚೆಗೂ ನೋಡಿದ್ರೆ ಕಲಾತ್ಮಕತೆಯ ದೃಷ್ಟಿಯಿಂದ ಅದರಲ್ಲಿ ಬರುವಂತಹ ಪಾತ್ರಗಳು, ಆ ಪಾತ್ರಗಳ ಮೂಲಕ ಕುವೆಂಪು ಅವರು ಹೇಳುವ ವಿಚಾರಗಳು, ಇವೆಲ್ಲ ದೃಷ್ಟಿಯಿಂದ ನೋಡಿದಾಗ ಭಾರತದ ಸರ್ವಶ್ರೇಷ್ಠ ಕಾದಂಬರಿಗಳಲ್ಲಿ ಅದು ಒಂದು. ಗೋದಾನ, ಮುನ್ಷಿ ಪ್ರೇಮ್ಚಂದ್, ನಾನು ಅದನ್ನು ಓದಿದೆ. ಒಳ್ಳೆಯ ಅದು ಅದ್ಭುತವಾದ, ಬಹಳ ಅದ್ಭುತವಾದ ಕಾದಂಬರಿ, ಉತ್ತಮವಾದ ಕಾದಂಬರಿಗಳು ಬಂದಿದೆ. ಆದರೆ ಯಾವುದೇ ಸರ್ವಶ್ರೇಷ್ಠ ಪ್ರಪಂಚದ ಸಾರ್ವಕಾಲಿಕ ಸರ್ವಶ್ರೇಷ್ಠ ಸಾಹಿತ್ಯದ ಸಾಲಿನಲ್ಲಿ ನಿಲ್ಲಬಹುದಾದ, ಅಗ್ರಸ್ಥಾನದಲ್ಲಿ ನಿಲ್ಲಬಹುದಾದಂಥ ಸಾಹಿತ್ಯವನ್ನು ಕನ್ನಡದ ರಸಋಷಿ ಕುವೆಂಪು ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಕುವೆಂಪು ಅವರು ತುಂಬ ಅಚ್ಚುಮೆಚ್ಚು. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸುವ ಯುವಕರಿಗೆ ನೀವೇನು ಸಲಹೆ ನೀಡ್ತಿದ್ದೀರಾ ಸರ್? ಇವತ್ತಿನ ಯುವಕರು ಅದೃಷ್ಟವಂತರು. 20, 30, 40 ವರ್ಷಗಳ ಹಿಂದೆ ಬಾಲ್ಯವನ್ನು ಕಳೀತಿದ್ದಂಥ ಯುವಕರಿಗೆ ಬಹಳ ಸವಾಲುಗಳಿತ್ತು. ಕುಟುಂಬದಲ್ಲಿ ಬಡತನ ಜಾಸ್ತಿ ಇರ್ತಿತ್ತು. ಅನ್ನಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಹಳ ಕುಟುಂಬಗಳಿಗೆ ಇತ್ತು. ಹೊಟ್ಟೆ ಬಟ್ಟೆ ಎರಡಕ್ಕೂ ಕಷ್ಟ ಇರುವಂಥ ಕುಟುಂಬಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಇದ್ದು. ಆದರೆ ಕಳೆದ ಒಂದು 20-30 ವರ್ಷಗಳಿಂದ ಪ್ರಜಾಪ್ರಭುತ್ವದ ಕಾರಣಕ್ಕಾಗಿ, ಕೃಷಿಯಲ್ಲಿ ಆಗಿರುವಂತಹ ಆಧುನಿಕ ಆವಿಷ್ಕಾರಗಳ ಕಾರಣಕ್ಕಾಗಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಕಾರಣಗಳಿಂದಾಗಿ ಇವತ್ತು ಹೊಟ್ಟೆ ಮತ್ತು ಬಟ್ಟೆಗೆ ಬಹುತೇಕವಾಗಿ ದೇಶದಲ್ಲಿ ಎಲ್ಲೂ ಏನು ಸಮಸ್ಯೆ ಇಲ್ಲ. ಈಗ ಸರ್ಕಾರಗಳು ಕೊಡ್ತಿರುವಂತಹ ಅನ್ನಭಾಗ್ಯ ಯೋಜನೆ, ನಮ್ಮ ರಾಜ್ಯದ ವಿಚಾರಕ್ಕಾಗಿ ಹೇಳೋದಾದರೆ ಅನ್ನಭಾಗ್ಯ ಯೋಜನೆಗಳು ಸೇರಿದಂತೆ ಹಲವಾರು ಯೋಜನೆಗಳ ಕಾರಣಕ್ಕಾಗಿ ಜನಕಲ್ಯಾಣ ಯೋಜನೆಗಳೇನಿದೆ, ಆ ಕಾರಣಗಳಿಂದಾಗಿ ಇವತ್ತು ಏನು ಹಸಿವಿನಿಂದ ಇರುವಂತಹ ಸಮಸ್ಯೆ ಇಲ್ಲ. ಅದೇ ರೀತಿಯಲ್ಲೇ ಒಂದಷ್ಟರ ಮಟ್ಟಿಗೆ ಎಜುಕೇಷನ್ನು ಸಿಗ್ತಾ ಇದೆ. ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ, ಉಚಿತ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ? ಇಲ್ಲ. ಆದರೆ ಶಿಕ್ಷಣವು ಒಂದಷ್ಟು ಮಟ್ಟಿಗೆ ಸಿಗ್ತಾ ಇದೆ. ಆದರೆ ನಾನು ನೋಡೋದಾದರೆ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಯುವಕರಿಗೆ ಇವತ್ತು ಬದುಕು ಕಟ್ಕೊಳ್ಳೋದು ಏನೇನೂ ಕಷ್ಟ ಅಲ್ಲ. ಕೆಲಸ ಮಾಡುವಂಥವರಿಗೆ ಹೇಗೋ ಜೀವನ ನಡೆಯುವಂಥ ಕೆಲಸ ಸಿಗುತ್ತೆ. ಆದರೆ ಘನತೆಯಿಂದ ಬದುಕೋದಕ್ಕೆ ಬೇಕಾದಂಥ, ಅಂದರೆ ಅವರ ಅರ್ಹತೆ, ವಿದ್ಯಾರ್ಹತೆ, ಅವರ ಯೋಗ್ಯತೆಗಳ ಇದಕ್ಕೆ ತಕ್ಕನಾದಂಥ ಉದ್ಯೋಗ ಸಿಗ್ತಾ ಇಲ್ಲ. ಈಗ MA, MCOM, MSc ಮಾಡಿರುವಂಥವ್ರೂ ಸಹ ಪೊಲೀಸ್ ಕಾನ್ಸ್ಟೇಬಲ್ಗಳಾಗ್ತಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಕ್ವಾಲಿಫಿಕೇಶನ್ ಏನು? ಸೆಕೆಂಡ್ PUC. ಸೊ ಹಾಗಾಗಿ PhD ಮಾಡ್ಕೊಂಡಿರೋರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಿದ್ದಾರೆ. ಈ ತರಹದ ಒಂದು ನಿರುದ್ಯೋಗ, ಬೇರೆ ಬೇರೆ ರೀತಿಯ ನಿರುದ್ಯೋಗ ನಮ್ಮ ವ್ಯವಸ್ಥೆಯಲ್ಲಿದೆ. ಆದರೆ ಬದುಕೋದಕ್ಕೆ 20-30 ವರ್ಷಗಳ ಹಿಂದೆ ಕಷ್ಟಪಡ್ತಿದ್ರಲ್ಲ ಕುಟುಂಬಗಳು, ಆ ಥರಕ್ಕಿಲ್ಲ. ಮತ್ತು ಇವತ್ತಿನ ಯುವಕರಿಗೆ ತಮ್ಮ ತಂದೆ ತಾಯಿ ಅವ್ರನ್ನ ಓದಿಸೋದಕ್ಕೆ, ಬೆಳೆಸೋದಕ್ಕೆ ಏನೆಲ್ಲ ತ್ಯಾಗ ಮಾಡ್ತಿದ್ದಾರೆ ಅನ್ನುವಂತಹ ಒತ್ತಡಗಳು ಇವೂ ಇಲ್ಲ. ಈಗ ನನ್ನ ತಂದೆ ತಾಯಿ, ನನ್ನ ತಲೆಮಾರಿನವ್ರಿಗೆ ನಮ್ಮ ಅಪ್ಪ ಅಮ್ಮ ಸಾಲ ಮಾಡ್ತಿದ್ದಿದ್ದು, ಕಷ್ಟಪಡ್ತಿದ್ದಿದ್ದು, ಏನು
ಹಣಕ್ಕೆ ಪರದಾಡ್ತಿದ್ದಿದ್ದು, ಯಾವುದೋ ಒಂದು ಹಬ್ಬ ಮಾಡೋದಕ್ಕಾಗದೇ ಇದ್ದಿದ್ದು, ಹಬ್ಬಕ್ಕೆ ಹೊಸ ಬಟ್ಟೆ ತರಬೇಕಾದ್ರೆ ಬಟ್ಟೆ ತರೋದಕ್ಕಾಗದೆ ಮನೇಲಿ ಏನೂ ಹಣಕಾಸು ಇಲ್ಲದೆ ಇದ್ದಿದ್ದು, ಆ ಸೋದರತ್ತೆ ಅವರಿಗೆ ಸಹಾಯ ಮಾಡಬೇಕಾಗಿದ್ದು, ಸೋದರತ್ತೆ ಮಕ್ಕಳನ್ನು ತಂದು ಮನೇಲಿ ಓದಿಸ್ಬೇಕಾಗಿದ್ದು, ಈ ಥರದ ಹಲವಾರು ಸಮಸ್ಯೆಗಳನ್ನು ನೋಡ್ಕೊಂಡು ಬೆಳೆದಂಥವ್ರಿಗೆ ನಮ್ಮ ಅಪ್ಪ ಅಮ್ಮ ಪಡ್ತಿದ್ದ ಕಷ್ಟಗಳೆಲ್ಲವೂ ಗೊತ್ತಾಗ್ತಿತ್ತು. ಯಾಕಂದರೆ ಮನೆಗಳು ಸಣ್ಣದಿರ್ತಿತ್ತು, ಅವರು ಓಪನ್ ಆಗಿ ಮಾತಾಡ್ಕೊಳ್ತಿದ್ರು, ಮುಚ್ಚು ಮರೆ ಏನು ಇರ್ತಾ ಇರಲಿಲ್ಲ. ಆದರೆ ಈ ಹೊತ್ತಿರುವಂತಹ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ತಮಗಿರುವಂಥ ಸಾಲದ ಬಗ್ಗೆ ತಿಳಿಸೋದಿಲ್ಲ. ಅವ್ರು ಮಾತಾಡುವಾಗಲೂ ಗುಪ್ತವಾಗಿ ಗಂಡ ಹೆಂಡತಿ ಮಾತಾಡ್ಕೊಂಡು ಮಕ್ಕಳಿಗೆ ಬಡತನದ ಕಷ್ಟದ ಅನುಭವ ಆಗಬಾರ್ದು ಅನ್ನೋ ರೀತಿಯಲ್ಲಿ ಬೆಳೆಸ್ತಾರೆ. ಹಾಗಾಗಿ ಅವರಿಗೆ ನಮ್ಮಪ್ಪ ಅಮ್ಮ ಚೆನ್ನಾಗೇ ಇದ್ದಾರೆ, ನಮಗೆ ಫೋನ್ ಕೊಡಿಸಿಲ್ಲ, ಈ ಫೋನ್ ಕೊಡಿಸಿಲ್ಲ ಅಂತ ಇವತ್ತು ಏನು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಒಂದಷ್ಟು, ತುಂಬ ದೊಡ್ಡ ಸಂಖ್ಯೆ ಇಲ್ಲ, ಅಲ್ಲಲ್ಲಿ ಕೇಳ್ತೀವಿ ನಾವು. ಹಾಗಾಗಿ ಇವೆಲ್ಲ ಯಾಕೆ ಅಂದರೆ ಅಪ್ಪ ಅಮ್ಮರ ಒತ್ತಡಗಳೇನು ಅನ್ನುವಂಥದ್ದು ಇವತ್ತು ನಮ್ಮ ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಅದರ ಹೊರತುಪಡಿಸಿ ಹೇಳೋದಾದರೆ ಇವತ್ತು ನಿಮಗೆ ನೀವು ಅದೃಷ್ಟವಂತರಿದ್ದೀರಾ, ಸವಾಲು ತೆಗೆದುಕೊಳ್ಳಿ, ಸವಾಲು ಸ್ವೀಕರಿಸಿ, ರಿಸ್ಕ್ ತಗೊಳ್ಳಿ. ಲೈಫಲ್ಲಿ ರಿಸ್ಕ್ ತಗೊಂಡು ನೀವು ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ, ರಾಜಕೀಯವಾಗಿ ತೊಡಗಿಸ್ಕೊಳ್ಳಿ. ನಿಮ್ಗೆ ಯಾವುದೋ ಒಂದು ಕನಸಿದೆಯಾ, ಕನಸಿನ ಬೆಂಬತ್ತಿ. ನಾನು ನಿನ್ನೆ ಯಾರ್ದೋ ಒಂದು ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದೆ. ಶಿಸ್ತಿಗೆ ಒಗ್ಗಿಕೊಳ್ಳದ, ಪ್ರಯೋಗಗಳಿಗೆ ಒಡ್ಡಿಕೊಳ್ಳದ ವ್ಯಕ್ತಿಗಳು ಅಂದರೆ ಜೀವನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಶಿಸ್ತಿಗೆ ನಾವು ಒಗ್ಕೊಳ್ಳೋದಕ್ಕಾಗಲ್ಲ. ಶಿಸ್ತು ಅಂದರೆ ನಮ್ಗಾಗಲ್ಲ, ನಾವು ಶಿಸ್ತನ್ನ ಮೀರಿದಂಥವ್ರು, ನನಗೆ ಯಾರು ಹೇಳ್ತಾರ ಇಲ್ಲ. ಅಲ್ಲಿ ಒಂದು ವ್ಯವಸ್ಥೆ ಅಂತಿದ್ದಾಗ ಅಲ್ಲೊಂದು ಕಟ್ಟುಪಾಡುಗಳಿರುತ್ತೆ, ಆ ಕಟ್ಟುಪಾಡುಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಹಾಗಾಗಿ ಶಿಸ್ತಿಗೆ ಒಗ್ಗಿಕೊಳ್ಳುವಂತಹ ಮನಸ್ಥಿತಿಯನ್ನು ರೂಪಿಸ್ಕೊಳ್ಬೇಕು. ಶೋಷಣೆಗಲ್ಲ, ಶಿಸ್ತಿಗೆ. ಸ್ವಯಂ ಶಿಸ್ತು ಅನ್ನೋದೊಂದಿರುತ್ತೆ. ನಾನು ಬೆಳಗ್ಗೆ 5 ಏನಾದ್ರು ಸಾಧಿಸಬೇಕು ಅಂದರೆ ಇದು ನಾನು ಎಕ್ಸರ್ಸೈಸ್ ಮಾಡಿ ದೇಹದಾಢ್ಯ ಬೆಳೆಸ್ಕೊಳ್ಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಇಲ್ಲ ನಾನು 6 ಗಂಟೆಗೆ ಎದ್ದೇಳ್ತೀನಿ, 8 ಗಂಟೆಗೆ ಎದ್ದೇಳ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ಶಿಸ್ತಿಗೆ ಒಗ್ಗಿಕೊಳ್ಳಬೇಕು ಮತ್ತು ಪ್ರಯೋಗಗಳಿಗೆ ಒಡ್ಡುಕೊಳ್ಬೇಕು. ಈಗ ಎಷ್ಟೋ ಜನ ಟ್ರಾವೆಲ್ ಯಾಕೆ ಮಾಡೋದಿಲ್ಲ? ಈಗ ನಾವು ಯಾಕೆ ಮಾಡಿದ್ವಿ ಟ್ರಾವೆಲ್ 7,500 ಕಿಲೋಮೀಟ್ರು? ನಮಗೊಂದು ದಿವಸವೂ ಊಟದ ಸಮಸ್ಯೆ ಇಲ್ಲ. ಬಹಳ ಜನಕ್ಕೆ ನಮಗೆ ಇಂಥದೇ ಅನ್ನ ಬೇಕು, ಇಂಥದೇ ಸಾರು ಬೇಕು, ಇಂಥದೇ ಮುದ್ದೆ ಬೇಕು, ಇಂಥದೇ ಚಪಾತಿ ಬೇಕು. ಅಯ್ಯೋ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜೋಳದ ರೊಟ್ಟಿ ಕೊಡ್ತಾರಂತೆ. ಇಲ್ಲಪ್ಪ ನಾವು ಹಾವೇರಿಗೆ ಬೆಳಗಾಂಗೆ ಬರಲ್ಲ, ಯಾಕಂದ್ರೆ ಅಲ್ಲಿ ನಮಗೆ ಊಟ ಅಡ್ಜಸ್ಟ್ ಆಗಲ್ಲ. ಅಲ್ಲಿರೋರು ಅಯ್ಯೋ ಅಲ್ಲಿ ಹೋದ್ರೆ ಚಿತ್ರದುರ್ಗ, ಬೆಂಗಳೂರು ಈ ಕಡೆಗೆ ಹೋದ್ರೆ ರಾಗಿ ಮುದ್ದೆ ಸಿಗುತ್ತೆ, ನಮಗೆ ಮುದ್ದೆ ಇಷ್ಟ ಆಗಲ್ಲ. ನಾನು ಪ್ರಪಂಚ ಎಷ್ಟೋ ಕಡೆ ಓಡಾಡಿ ಬಂದಿದ್ದು, ನನಗೆ ಯಾವತ್ತೂ ಊಟದ ಸಮಸ್ಯೆ ಇಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಕುಟುಂಬದಲ್ಲೂ ಅಷ್ಟೇ. ಅವೆಲ್ಲ ಬಿಡಿ, ಪ್ರಯೋಗಗಳಿಗೆ, ಎಕ್ಸ್ಪೆರಿಮೆಂಟ್ಗೆ ಅಥವಾ ಇನ್ನೊಂದಕ್ಕೆ ಒಡ್ಕೊಳ್ಳಿ. ನಿಮ್ಮನ್ನು ಆಗುತ್ತೆ. ಟ್ರಾವೆಲ್ ಮಾಡಿದ್ರೆ ಇನ್ನೋ ಇನ್ಕನ್ವೀನಿಯನ್ಸು ಅವೆಲ್ಲ ಬಿಟ್ಟಾಕಿ ಪ್ರಪಂಚವನ್ನು ನೋಡಿ ಒಡ್ಡುಕೊಳ್ಳಿ ನಿಮ್ಮನ್ನು ಪ್ರಯೋಗಗಳಿಗೆ. ಹಾಗಾಗಿ ಶಿಸ್ತಿಗೆ ಒಳಪಟ್ಟು ಪ್ರಯೋಗಗಳಿಗೆ ಒಡ್ಡುಕೊಂಡ್ರೆ ನಿಮಗೆ ಯಶಸ್ಸು ಸಿಗುತ್ತೆ. ರಾಜಕೀಯವಾಗಿ ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು, ನಾನು ಆಗಲೇ ಪ್ರೇಮ್ಚಂದ್ ಮುನ್ಷಿ ಅವರ ವಿಚಾರ ಹೇಳಿದೆ, ಭೂದಾನ ಅಂತ. ಅವರು 1921-22 ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ನಾಗರಿಕ ಅಸಹಕಾರ ಚಳವಳಿಗೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ಗೆ ಕರೆ ಕೊಟ್ಟು ಯಾರ್ಯಾರು ಬ್ರಿಟಿಷರ ಸರ್ಕಾರಗಳಲ್ಲಿ ಕೆಲಸ ಮಾಡ್ತಿದ್ದೀರೋ ಭಾರತೀಯರು ಅವರೆಲ್ಲ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ಸ್ವಾತಂತ್ರ್ಯ ಹೋರಾಡೋಕ್ಕೆ ಧುಮುಕಿ ಅಂತ ಹೇಳಿದ್ರು. ಅವರು ಹಿ ವಾಸ್ ಎ ಸ್ಕೂಲ್ ಟೀಚರ್ ಆ್ಯಂಡ್ ದೆನ್ ಹಿ ವಾಸ್ ಪ್ರಮೋಟೆಡ್ ಟು ಸ್ಕೂಲ್ ಇನ್ಸ್ಪೆಕ್ಟ್ರು. ಸಾಹಿತಿ ಪ್ರೇಮ್ಚಂದ್ ಮುನ್ಷಿ ಅವರ ಇನ್ಸ್ಪೆಕ್ಟರ್ ಗಿರಿಗೆ ರಾಜೀನಾಮೆ ಬಿಸಾಕಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರು. ಹಾಗೆ ಆ ಥರಕ್ಕೆ ಅವರು ಜನ ಇವತ್ತು ಬರಬೇಕು. ಇವತ್ತು ನಮ್ಮ ದೇಶ ಬಹಳ ಸಂಕಷ್ಟದಲ್ಲಿದೆ, ಪ್ರಪಂಚವೇ ಸಂಕಷ್ಟದಲ್ಲಿದೆ, ನಿಮ್ಮ ಬದುಕು ನಿಮ್ಮ ಭವಿಷ್ಯವೇ ಸಂಕಷ್ಟದಲ್ಲಿದೆ. ಇವತ್ತಿನ ಯುವಕರ ಭವಿಷ್ಯ ಇವತ್ತೇನೋ ಚೆನ್ನಾಗಿರ್ಬೋದು, ಒಳ್ಳೆ ಕೆಲಸ ಸಿಗ್ತಿರ್ಬೋದು, ಸಂಪಾದನೆ ಇರಬಹುದು, ಇನ್ನೊಂದು ಇರ್ಬೋದು. ಆದರೆ ಬೆಂಗಳೂರಿನಲ್ಲಿ ಪ್ರವಾಹಗಳಾಗೋದನ್ನ ತಡೆಯೋದಿಕ್ಕಾಗೋದಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಈ ನೆಲ ಕುಸಿತ ಭೂಕುಸಿತ ಏನು ನಡೀತಾ ಇದೆ ಈಗ, ಲ್ಯಾಂಡ್ ಸ್ಲೈಡಿಂಗ್, ಅದಾಗೋದನ್ನು ತಡೆಯೋದಿಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಬಿಸಿ ಗಾಳಿಯನ್ನು ತಡೆಯೋದಿಕ್ಕಾಗೋದಿಲ್ಲ. ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಚಳಿ ಆಗುತ್ತೆ, ತಡೆಯೋದಿಕ್ಕಾಗೋದಿಲ್ಲ. ರಾಜ್ಯದಲ್ಲಿ ಬರಗಾಲ ಬರುತ್ತೆ, ತಡೆಯೋದಿಕ್ಕಾಗೋದಿಲ್ಲ. ಅತಿವೃಷ್ಟಿ ಆಗುತ್ತೆ, ತಡೆಯೋದಿಕ್ಕಾಗೋದಿಲ್ಲ. ಆದರೆ ಇವೆಲ್ಲವನ್ನು ಇಟ್ಕೊಂಡು ನಾವು ಬದುಕನ್ನು ರೂಪಿಸ್ಕೊಳ್ಬೇಕಾಗಿದೆ, ಕಟ್ಕೊಳ್ಬೇಕಾಗಿದೆ. ಅದಕ್ಕೆ ಇವತ್ತು ನಾಯಕತ್ವ ಬೇಕಿದೆ. ಒಬ್ಬರಲ್ಲ, ಸಾವಿರಾರು ಜನ, ಇವತ್ತು ಲಕ್ಷಾಂತರ ಜನ ಒಳ್ಳೆಯ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಇಲ್ಲೆಲ್ಲ ಕೆಲಸ ಮಾಡುವಂತಹ, ನಾಯಕತ್ವ ಕೊಡುವಂಥ MLA MP ಗಳಾಗಿ ದೇಶಕ್ಕೆ, ರಾಜ್ಯಕ್ಕೆ ನಾಯಕತ್ವ ಕೊಡುವಂತಹ ಜನ ಬೇಕಾದರೆ ಎಲ್ಲಿಂದ ಬರ್ತಾರೆ ಜನ? ನೀವೇ ಬರಬೇಕು. ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇನಿಂತ ಅದಕ್ಕೆ ಬರೋದಿಲ್ಲ. ಹಾಗಾಗಿ ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಯುವಕರು ಇವತ್ತು ಯೋಚನೆ ಮಾಡಬೇಡಿ. ನಿಮಗೆ ಬದುಕು ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ, ನಿಮಗೆ ಬದುಕು ಆಗುತ್ತೆ. ಬನ್ನಿ, ರಾಜಕಾರಣಕ್ಕೆ ಬನ್ನಿ. ಅದೇ ಸಂದರ್ಭದಲ್ಲಿ ಒಂದು ಜೀವನವನ್ನು ಕಟ್ಕೊಳ್ಳಿ. ಬಸವಣ್ಣನ ಮಾತುಗಳನ್ನು ಪಾಲಿಸಿ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇವದನ್ನು ರೂಢಿಸ್ಕೊಳ್ಳಿ. ಶಿಸ್ತುಗೊಳಪಡಿ, ಪ್ರಯೋಗಗಳು ಒಡ್ಡುಕೊಳ್ಳಿ. ದೇಶ ವಿದೇಶ ನೋಡಿ, ಸಮಾಜಕ್ಕೆ ಯಾವ ತರಹದ ನಾಯಕತ್ವದ ಅಗತ್ಯ ಇದೆ ಅನ್ನೋದನ್ನು ಅರ್ಥಕೊಂಡು ನಾಯಕತ್ವ ಕೊಡೋದಕ್ಕೆ ಬನ್ನಿ.
ತುಂಬ ಸಂತೋಷದ ಸಾರ್ಥಕ ಬದುಕನ್ನು ನೀವು ಬದುಕ್ತೀರಾ. ನಮ್ಮಷ್ಟು ನಾವು ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಷ್ಟು ನಿಮಗೆ ಕಷ್ಟ ಇಲ್ಲ ಕಷ್ಟ ಕಟ್ಕೊಳ್ಳೋದಕ್ಕೆ. ನಾವು ಕಷ್ಟಪಟ್ಟು ಇವತ್ತು ರಾಜಕೀಯ ಮಾಡ್ತಾ ಇರುವಷ್ಟು ಕಷ್ಟ ನಿಮಗಿರೋದಿಲ್ಲ. ಯಾಕಂದರೆ ನಾವೆಲ್ಲ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಅಂತಹ ಆವತ್ತಿನ ನಮ್ಮ ರಾಷ್ಟ್ರ ನಿರ್ಮಾತೃಗಳ ಹೋರಾಟದ ಕಾರಣಕ್ಕಾಗಿ ಇವತ್ತು ನಾನು ಸ್ವಾತಂತ್ರ್ಯವನ್ನು, ಪ್ರಜಾಪ್ರಭುತ್ವವನ್ನು ಅನುಭವಿಸ್ತಿದ್ದೀನಿ. ಅದೇ ರೀತಿ ನಮ್ಮಂತಹ ಹತ್ತಾರು ನೂರಾರು ಲಕ್ಷಾಂತರ ಜನರ ತ್ಯಾಗ, ಶ್ರಮ, ಬಲಿದಾನದ ಕಾರಣಕ್ಕಾಗಿ ನಿಮಗೆ ಒಂದು ಒಳ್ಳೆಯ ರಾಜಕಾರಣ ಮಾಡುವಂಥ ಅವಕಾಶ ಸಿಗುತ್ತೆ. ಇವತ್ತು ದುಡ್ಡಿದ್ರೆ ಮಾತ್ರ ರಾಜಕಾರಣ ಅಂತಿದೆ. ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಇನ್ another 5-10 years. ಆಲ್ ದಿಸ್ ಪೀಪಲ್ ಹೂ ಕಮ್ ಟು ಪಾಲಿಟಿಕ್ಸ್ ಆ್ಯಂಡ್ ವಿತ್ ಮನಿ ಬ್ಯಾಗ್ಸ್ ಅಂತ ಏನಿದ್ದಾರೆ, ದೇ ಆರ್ ಗೋಯಿಂಗ್ ಟು ಬಿ ಪನಿಷ್ಡ್ ಬೈ ದ ಪೀಪಲ್ ಬಿಕಾಸ್ ದೇ ಕಾಂಟ್ ಗಿವ್ ಲೀಡರ್ಶಿಪ್ ಟು ದ public, especially when it comes to global warming and this kind of lifestyle altering ಇದಕ್ಕೆ. ಹಾಗಾಗಿ ದಯವಿಟ್ಟು ಬನ್ನಿ, ಗುಂಪಲ್ಲಿ ಆಮೇಲೆ ಹೀರೋಗಳಾಗಬೇಡಿ, ಲೀಡರ್ಗಳಾಗಿ. ಈ ಒಬ್ಬನೇ ನಾನೇ ಎಲ್ಲ ಒಳ್ಳೆಯವನು, ನಾನೇ ದೊಡ್ಡವನು, ನಾನೇ ಶ್ರೇಷ್ಠ, ಎಲ್ಲರೂ ನನ್ನಿಂದ ಬರಬೇಕು ಅಥವಾ ನನ್ನ ಮಾತು ಕೇಳಬೇಕು ಅಥವಾ ನಾನು ಪಾಠ ಕಲಿಸ್ತೀನಿ, ಈ ದುರಹಂಕಾರದ ಹೀರೋಯಿಸಮ್ಮು ಇವತ್ತಿನ ನಮ್ಮ ಸಿನಿಮಾಗಳಂತೂ ಏನು ಗನ್ ಹಿಡ್ಕೊಂಡ್ರೆ ಟಕ 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 ಅಂತ ಇವನು ಗನ್ನಲ್ಲಿ 1000 ಜನನ ಕೊಂದಾಕ್ಬಿಡ್ತಾನೆ, ಆ ಕಡೆ ಇರೋ 1000 ಗನ್ ಬುಲೆಟ್ ಬಂದರೂ ಇವನು ಏನೂ ಆಗೋದಿಲ್ಲ. ಇದನ್ನು ನೋಡಿ ನೀವು ಇದನ್ನು ಹೀರೋಯಿಸಮ್ ಅಂದ್ಕೊಳ್ಬೇಡಿ. ಇವೆಲ್ಲ ಸುಳ್ಳು, ಫೇಕ್ ಇವೆಲ್ಲ. ಹಾಗಾಗಿ ಹೀರೋಗಳಾಗಬೇಡಿ, ಲೀಡರ್ ಅಂದರೆ ಒಂದು 5 ಜನ, 10 ಜನ, 100 ಜನ ಗುಂಪಿಗೆ ನಾಯಕತ್ವ ಕೊಡುವಂತಹದ್ದು, ಗುಂಪನ್ನು, ಸಮೂಹವನ್ನು ಜೊತೆಗೆ ಕರೆದುಕೊಂಡು ಹೋಗುವಂಥದ್ದು. ಅವರಿಗೆ ಸಮೂಹವನ್ನು ಜೊತೆ ಕರ್ಕೊಂಡು ಹೋಗೋದು ಸಣ್ಣ ವಿಚಾರ ಅಲ್ಲ, ಬಹಳ ದೊಡ್ಡ ಸವಾಲದು. ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿಗಳಿಂದ ಬಂದಿರ್ತಾರೆ, ಒಬ್ಬೊಬ್ಬರ ಹಿತಾಸಕ್ತಿಗಳು ಬೇರೆ ಇರುತ್ತೆ. ಹಾಗಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಳ್ಳೆಯವರು ಬಂದಿರ್ತಾರೆ, ಕೇಡಿಗರು ಬಂದಿರ್ತಾರೆ. ಒಳ್ಳೆಯವರು ಮತ್ತು ಈ ಕೇಡಿಗರನ್ನು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡುವಂತಹದ್ದೇ ಒಳ್ಳೆಯ ಕೆಲಸ. ಅವರೊಬ್ಬರು ಎಲ್ಲರನ್ನೂ ಸೇರಿಸಿ ಒಳ್ಳೆಯ ಕೆಲಸ ಮಾಡಿಸುವಂತಹದ್ದೇ ನಾಯಕತ್ವ. ಹಾಗಾಗಿ ಅಂತಹ ಗುಣಗಳನ್ನು ಬೆಳೆಸ್ಕೊಳ್ಳಿ. ಓದಿ ಮಹಾತ್ಮ ಗಾಂಧೀಜಿ ಅವರನ್ನು ಓದಿ, ಜವಾಹರ್ಲಾಲ್ ನೆಹರು ಅವರನ್ನು ಓದಿ, ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರನ್ನು ಓದಿ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಓದಿ, ಬುದ್ಧನ ತನಕ ಹೋಗಿ, ಪಂಪನ ತನಕ ಓದಿ. ಏನು ಪಂಪ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತಾನೆ. ಅದೇ ರೀತಿಯಲ್ಲಿ ಪಂಪ ಆವತ್ತಿನ ಕಾಲದಲ್ಲೇ 11 ಶತಮಾನಗಳ ಹಿಂದೆನೇ ಏನು ಹೇಳ್ದ, ಕುಲಂ ಕುಲಮಲ್ತು, ಗುಣಂ ಕುಲಂ, ಛಲಂ ಕುಲಂ, ಅಭಿಮಾನ ಕುಲಂ ಅಂತ. ಏನು ಕುಲ ಜಾತಿ ಅಂದರೆ ಯಾವುದು? ನಮ್ಮ ಸ್ವಾಭಿಮಾನ, ನಮ್ಮ ಛಲ, ನಮ್ಮ ಧೈರ್ಯ, ನಮ್ಮ ಆತ್ಮಶಕ್ತಿ, ಇವು ಗುಣ, ಅವು ನಿಜವಾದ ಜಾತಿ ಅಥವಾ ಧರ್ಮಗಳು ಅಂತ ಪಂಪ ಹೇಳ್ತಾನೆ. ಇವೆಲ್ಲವನ್ನು ಓದಿ ತಿಳ್ಕೊಳ್ಳಿ. ಓದಿ ಚೆನ್ನಾಗಿ ಓದಿ, ಒಳ್ಳೆಯ ಸಿನಿಮಾಗಳನ್ನು ನೋಡಿ. ಒಳ್ಳೆಯ ಸಿನಿಮಾ ಈಗಂತೂ ಬರ್ತೇವೆ ಬಹುತೇಕವಾಗಿ ಎಂಟರ್ಟೈನ್ಮೆಂಟ್ ನೋಡಿ. ಆದರೆ ಹಳೆಯ ಕಾಲದ ಕ್ಲಾಸಿಕ್ಸ್, ಬಂಗಾರದ ಮನುಷ್ಯ ನೋಡಿ, ಕನ್ನಡದಲ್ಲಿ ಬಂಗಾರದ ಮನುಷ್ಯ ನೋಡಿ. ರಾಜ್ಕುಮಾರ್ ಅವರು, ಅಣ್ಣ ಅವ್ರದ 100 ಸಿನಿಮಾಗಳು ಒಳ್ಳೆಯ ಸಿನಿಮಾಗಳಿದೆ. ವಿಶ್ವದ ಏನು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರುವಂಥ ಸಿನಿಮಾಗಳನ್ನು ನೋಡಿ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲವೊಬ್ಬರಿಗೆ ಪುಸ್ತಕ ಓದೋದಕ್ಕೆ ಆಸಕ್ತಿ ಇರುತ್ತೆ, ಸಿನಿಮಾ ಆಸಕ್ತಿ ಇರೋದಿಲ್ಲ. ಆದರೆ ಅವ್ರಿಗೂ ಒಂದಷ್ಟು ಸಾಂಸ್ಕೃತಿಕ ತಿಳುವಳಿಕೆ, ವೈಚಾರಿಕತೆ ಬೇಕಾಗುತ್ತಲ್ಲ, ಅದನ್ನೆಲ್ಲಿಂದ ಪಡ್ಕೊಳ್ತೀರಾ? ಭಾಷಣಗಳನ್ನು ಕೇಳೋದ್ರ ಮೂಲಕ ಅಥವಾ ಸಿನಿಮಾಗಳ ಮೂಲಕ ಸಂವೇದನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ. ನಾವು ಕೆಲವೊಬ್ಬರು ಹರಿಕತೆಗಳ ಮೂಲಕ ಕೇಳಿಕೊಂಡು ಸಂವೇದನೆಗಳನ್ನು ರೂಪಿಸ್ಕೊಳ್ತಾರೆ, ಕೆಲವೊಬ್ಬರು ನಾಟಕ ಸಿನಿಮಾಗಳನ್ನು ನೋಡುವುದ್ರ ಮೂಲಕ ಒಳ್ಳೆಯ ಸಂವೇದನೆಗಳನ್ನು ರೂಪಿಸ್ಕೊಳ್ತಾರೆ, ಕೆಲವೊಬ್ಬರು ಸಾಹಿತ್ಯವನ್ನು ಓದೋದ್ರ ಮೂಲಕ ರೂಪಿಸ್ಕೊಳ್ತಾರೆ. ಹಾಗಾಗಿ ನಿಮ್ಮ ಆವತ್ತಿನ ಭಾವ ಹೇಗಿದೆಯೋ ಆ ರೀತಿಯಲ್ಲಿ ಅವನ್ನು ಗ್ರಹಿಸುವ, ಅದನ್ನು ಗಮನಿಸುವ ಮೂಲಕ ಸಂವೇದನೆಗಳನ್ನು ರೂಪಿಸ್ಕೊಳ್ಳಿ. ಭಯ ಪಡಬೇಡಿ. ಕುವೆಂಪು ಅವ್ರದ್ದು ಇನ್ನೊಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು, ಶ್ರದ್ಧೆಯ ನೀಡು, ನಿನ್ನನೆ ನೈವೇದ್ಯವ ನೀಡು ಅಂತ ಕುವೆಂಪು ಹೇಳ್ತಾರೆ. ಸೂರ್ಯನಿಗೆ ಭಯ ಇಲ್ಲ, ಚಂದ್ರನಿಗೆ ಭಯ ಇಲ್ಲ, ನಮ್ಮ ಭೂಮಂಡಲದ ಹೊರಗಡೆ ಆಕಾಶದಲ್ಲಿ ಅಲೆದಾಡ್ತಿರುವಂತಹ ಏನು ಅಂತರಿಕ್ಷ ಕಾಯಗಳಿಗೆ ಭಯವಿಲ್ಲ. ನಿನಗೇತಕ್ಕೆ, ನೀನು ಒಬ್ಬ ಅಣು, ಒಂದು ತೃಣ ಮಾತ್ರದ ಅಣು, ಬಿಡು, ನಿನಗೆ ಯಾಕೆ ಭಯ, ಶ್ರದ್ಧೆಯ ನೀಡು, ಈ ಆತ್ಮ ಸಮರ್ಪಣೆ ಮಾಡ್ಕೋ, ನಿನ್ನನೇ ನೈವೇದ್ಯವ ನೀಡು. ಯಾವುದಕ್ಕೆ? ಆತ್ಮೋದ್ಧಾರಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಜೀವನ ಸಾರ್ಥಕತೆಗಾಗಿ. ಸೊ ಹಾಗಾಗಿ ನಾನು ಅವ್ರಿಗಷ್ಟೇ ಹೇಳಬಯಸೋದು, ಕುವೆಂಪು ಅವ್ರದ್ದು ಇನ್ನೊಂದು ವಿಚಾರ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ. 1900 ಬಹುಶಃ 35 ಸಂದರ್ಭದಲ್ಲಿ ಕುವೆಂಪು ಅವರೊಂದು 28-30 ವರ್ಷದ ಆಗಿದ್ದಾಗ ಮಾಡಿದಂಥ ಭಾಷಣ ಅದು, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ. ಬಹುಶಃ 100 ವರ್ಷ ಆಗ್ತಾ ಬಂತು ಅನಿಸುತ್ತೆ ಅದಕ್ಕೆ. ಅವ್ರಿಗೊಂದು 25 ವರ್ಷ ವಯಸ್ಸು ಅಷ್ಟೇ ಅನಿಸುತ್ತೆ. ಒಬ್ಬ ಯಾವುದೋ ಮಂಡ್ಯ ಹತ್ರ ಯಾವುದೋ ಊರಿಗೆ ಹೋದಾಗ, ಕಾಲೇಜ್ಗೇನೋ ಹೋದಾಗ ಅವ್ರು ಮಾಡಿದಂಥ ಭಾಷಣ, ಅವ್ರ ಬಗ್ಗೆ ದೊಡ್ಡ ವಿವಾದ ಆಗುತ್ತೆ, ಅದಿರಲಿ. ಆದರೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಯಾರಿಗೂ ಬಗ್ಗಬೇಡಿ, ಯಾರ ಮುಲಾಜಿಗೂ ಆಗಲಿ, ಯಾರ ಪ್ರಚೋದನೆಗಳಾಗಿ ಬಗ್ಗಬೇಡಿ. ನಿಮ್ಮ
ಆತ್ಮೋನ್ನತಿಗಾಗಿ ನಿರಂಕುಶಮತಿ ಅಂದರೆ ಯಾರ ಮಾತಿಗೂ ಬಗ್ಗದೆ ನಿಮ್ಮದೇ ಆದಂಥ ಸ್ವತಂತ್ರವಾದಂತಹ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ, ಅಂದರೆ ಯಾರ ಮಾತು ಕೇಳಬೇಡಿ ಅಂತಲ್ಲ, ಎಲ್ಲವನ್ನು ಗ್ರಹಿಸಿ ಎಲ್ಲವನ್ನ ಗಮನಿಸಿ ನಿಮ್ಮ ಆತ್ಮೋನ್ನತಿಗೆ ಯಾವುದು ಸರಿ. ಅದಕ್ಕೆ ಕುವೆಂಪು ಹೇಳೋದು, ಇನ್ನು ಆಗಲೇ ಹೇಳಿದಾಗೆ ಇದು ಈ ವಿಚಾರಕ್ಕೆ ಬಂದಾಗ, ನಿನ್ನ ಹೃದಯವೇ ನಿನಗೆ ಶ್ರೀಧರ್ಮ ಸೂತ್ರ. ಯಾವುದು ಧರ್ಮ, ಯಾವುದು ಧರ್ಮಸೂತ್ರ? ನಮ್ಮ ಹೃದಯ ಯಾವುದೋ ಒಂದು ಸತ್ಯವನ್ನು ಹೇಳುತ್ತೆ. ಅದು ಕಾನೂನಿನ ಪ್ರಕಾರ ತಪ್ಪಿರಬಹುದು, ಅನೈತಿಕ, ಆದರೆ ಬಹುತೇಕವಾದು ಆ ಧರ್ಮ ಅನ್ನೋದು ನೈತಿಕತೆಯ ಮೇಲೆ ನಿಂತಿರುತ್ತೆ. ಹಾಗಾಗಿ ನಮ್ಮ ಹೃದಯ ಏನು ಹೇಳುತ್ತೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸಂವೇದನೆ, ಯಾವ ಸಂದರ್ಭದಲ್ಲಿ ನಾವು ಅನುಕಂಪ ತೋರಿಸ್ಬೇಕು, ಯಾವ ಸಂದರ್ಭದಲ್ಲಿ ಕಾಳಜಿ ತೋರಿಸ್ಬೇಕು, ಯಾವ ಸಂದರ್ಭದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಕ್ಷಮಿಸಬೇಕು, ಯಾವ ಸಂದರ್ಭಗಳಲ್ಲಿ ನಾವು ತಪ್ಪನ್ನು ಕ್ಷಮಿಸದೆ ನಿಷ್ಠುರವಾಗಿರಬೇಕು, ಅದೆಲ್ಲವನ್ನು ನಮ್ಮ ಹೃದಯ ಹೇಳುತ್ತೆ. ಯಾಕಂದರೆ ಎಲ್ಲ ತಪ್ಪುಗಳಿಗೂ ಎಲ್ಲ ಪಾಪಗಳಿಗೂ ಒಂದು ತೀವ್ರತೆ ಇರುತ್ತೆ. ಆ ತೀವ್ರತೆ ಎಲ್ಲಿಂದ ಬಂದಿರುತ್ತೆ ಅದನ್ನು ಗಮನಿಸ್ಕೊಂಡು ನಾವು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಕೊಲೆ ಏನು ಆತ್ಮರಕ್ಷಣೆಗಾಗಿ ಕೊಲೆ ಮಾಡಿದವನಿಗೂ ಒಂದೇ ಶಿಕ್ಷೆ, ಅಥವಾ ಲೂಟಿ ಮಾಡೋದಕ್ಕೆ ಹೋದಂಥ ಕೊಲೆಗಾರನಿಗೂ ಒಂದೇ ಶಿಕ್ಷೆ ಅಂದರೆ ಹೆಂಗಾಗುತ್ತೆ? ಅಲ್ಲಿ ಚೇಂಜ್ ಇರುತ್ತೆ, ಸಾಂದರ್ಭಿಕ ಕಾಂಟೆಕ್ಸ್ಟೇ ಬೇರೆ ಇರುತ್ತೆ. ಹಾಗಾಗಿ ಇದು ಅದನ್ನು ತೀರ್ಮಾನ ಮಾಡುವಂಥದ್ದು ಯಾವುದು? ನಮ್ಮ ಹೃದಯ. ಹಾಗಾಗಿ ನಮ್ಮ ಹೃದಯವೇ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಏನು ಕುವೆಂಪು ಹೇಳ್ತಾರೆ, ಅದನ್ನು ಪಾಲಿಸಿ ಓದಿ. ಕನ್ನಡದಲ್ಲಂತೂ ನೀವು ಕುವೆಂಪು ಅವರನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿ. ನಿಮಗೆ ಕನ್ನಡದವ್ರಿಗೆ ಆದರೆ ಸಿಗುತ್ತೆ ಅದು. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಓದಬಲ್ಲಂಥವ್ರಿಗೆ ಅವರದೇ ಭಾಷೆಗಳಲ್ಲಿ ಸಾಕಷ್ಟು ಇಂಥ ವಿಚಾರಗಳು ಸಿಗುತ್ತೆ. ಕುವೆಂಪು, ಬುದ್ಧ, ಆಮೇಲೆ ಆಗಲೇ ಹೇಳ್ದಂಗೆ ಗಾಂಧಿ. ನೀವು ಒಂದು ಸಲ ಗಾಂಧಿಗೆ ಪ್ರವೇಶ ಪಡ್ಕೊಂಡ್ರೆ ನಿಮಗೆ ಜೀವನದ ಒಂದು ದೊಡ್ಡ ಮಾರ್ಗಗಳೇ ತೆರ್ಕೊಳ್ಳುತ್ತೆ ಅಂತ. ಹಾಗಾಗಿ ನಾನು ಅವ್ರಿಗೆ ಇಷ್ಟು ಸತ್ಯವಾಗಿ ಬದುಕಿ, ಸಹಜವಾಗಿ ಬದುಕಿ, ಸದ್ವರ್ತನೆ ಇರಲಿ, ಸದ್ಭಾವ ಇರಲಿ, ನಗುನಗ್ತಾ ಇರಿ. ಅಣ್ಣ ಅವ್ರದ್ದು ನಾ ಇತ್ತೀಚೆಗೆ ಒಂದು ಜಾಥಾ ಮಾಡಿದಾಗ ಬಂಗಾರದ ಮನುಷ್ಯದಲ್ಲಿ ಬಂದ ಒಂದು ಹಾಡನ್ನು ಎಲ್ಲೂ ಎಲ್ಲ ಕಡೆ ಹಾಕ್ಕೊಳ್ತೀನಿ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಆ ಒಂದು ಸದಾಭಿಪ್ರಾಯ, ಸದಾಶಯ, ಆಮೇಲೆ ಏನಂತಾರೆ ಆಶಾವಾದ ಇಷ್ಟಿಟ್ಕೊಳ್ಳಿ. ಸಹಜವಾಗಿ ಬದುಕಿ, ಸಹಜ ಜೀವನ, ಸಹಜ ಜೀವನ ಆಗುತ್ತೆ. ನಿಮಗೆ ಒಳ್ಳೆ ಭವಿಷ್ಯನೂ ಇದೆ, ಆದರೆ ಭವಿಷ್ಯ ನೀವು ಬಡ್ದಾಡಿ ಕಟ್ಕೊಳ್ಬೇಕಾಗಿದೆ, ಅದಕ್ಕೆ ಸಿದ್ಧವಾಗಿ ಅಷ್ಟೇ. ಯಾಕಂದರೆ ಅದನ್ನು ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ. ಈಗೇನು ನಡೆದಿದೆ, ನಾವು ಸೇರಿದಂತೆ ನಮ್ಮ ಪೂರ್ವಿಕರು ನಿಮಗೆ ಮಾಡಬಾರದಂತಹ ಅಲ್ಲ, ಮಾಡಬಾರದಂತಹ ತಪ್ಪುಗಳನ್ನು ಮಾಡಿ ನಿಮಗೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದ್ದೇವೆ. ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಹಿಂದಿನ ಬಂದಿರುವಂಥದ್ದು. ಆದರೆ ನಮ್ಮ ಹಿಂದಿನ ತಲೆಮಾರುಗಳು ಮತ್ತು ಈಗಿನ ಗೊತ್ತಿಲ್ಲದೇನೋ ಆಗಿರುವಂಥದ್ದು, ಬಹಳಷ್ಟು ಗೊತ್ತಿಲ್ಲದೆ ಆಗಿರುವಂಥದ್ದು. ಹಾಗಾಗಿ ನಾವು ಮಾಡಿದಂಥ ತಪ್ಪುಗಳ ಸಂತ್ರಸ್ತರು ನೀವು ಆಗಲಿದ್ದೀರಾ. ದಯವಿಟ್ಟು ಧೈರ್ಯದಿಂದ ಎದುರಿಸಿ. ಮನುಷ್ಯ ಕುಲ ಯಾವುದನ್ನು ಬೇಕಾದರೂ ಎದುರಿಸಿ ಆ ಸವಾಲನ್ನು ಸ್ವೀಕರಿಸಿ ಜಯಿಸಬಲ್ಲುದು. ಯಾಕಂದ್ರೆ ನಾವು ನೋಡಿದಾಗ ಇಡೀ ಭೂಮಂಡಲದ ಇತಿಹಾಸದಲ್ಲಿ ಕೇವಲ 200 ಲಕ್ಷ, 250,000, 2.5 ಲಕ್ಷ ವರ್ಷಗಳ ಇತಿಹಾಸ ನಮ್ಮ ವಿಕಾಸವಾಗಿರುವಂಥ ಹೋಮೋ ಸೇಪಿಯನ್ಗಿರುವಂಥದ್ದು. ಈ ಕಳೆದ 10,000 ವರ್ಷಗಳಲ್ಲಿ ಕೃಷಿಗೆ ಮನುಷ್ಯ ತೊಡಗಿಕೊಂಡಾಗಿನಿಂದ ಆಗಿರುವಂತಹ ಸಾಧನೆಗಳು ಅಥವಾ ಪ್ರಯೋಗಗಳು ಇವೆಲ್ಲವನ್ನು ಗಮನಿಸಿದ್ರೆ ಮನುಷ್ಯನೇ ದೇವರು. ಆ ಮಟ್ಟಕ್ಕೆ ಚಂದ್ರನ ಮೇಲೆ ಇಳಿದು ನಡೆದಾಡಿ ಬಂದಿದ್ದಾನೆ. ನನಗಂತೂ ನೀವೆಲ್ಲ ನೋಡಿದ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನಿಸುತ್ತೆ. ಈ ಪರಿಸ್ಥಿತಿಯನ್ನು ಮನುಷ್ಯ ಜಯಿಸ್ತಾನೆ, ಆದರೆ ಅದಕ್ಕೆ ಬಹಳ ಸಾವು ನೋವುಗಳಾಗುತ್ತೆ. ಭಾಳ ದೊಡ್ಡ ಮಟ್ಟದ ಯುದ್ಧ, ಅದು ಧರ್ಮಯುದ್ಧ. ಆ ತರಹದ ಯುದ್ಧಗಳು, ಅದು ಧರ್ಮಯುದ್ಧ ಅಂದರೆ ನಾನು ಹೇಳೋ ಹಾಗೆ ಈ ಮತಗಳ ನಡುವೆ ಅಲ್ಲ. ಇಲ್ಲಿ ಆಗ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ದೊಡ್ಡ ವರ್ಗ ಹುಟ್ಟುತ್ತೆ. ಇತ್ತೀಚೆಗೆ ಒಂದು ಸಿನಿಮಾ ಬಂದಿದೆ, ನಿಮಗೆ ಗೊತ್ತಿರ್ಬೋದು, ಮ್ಯಾಡ್ ಮ್ಯಾಕ್ಸ್ ಅಂತ. ಅಂದರೆ ರಿಸೋರ್ಸಸ್ ಎಲ್ಲ ಕಡಿಮೆ ಆದಾಗ ನೀರನ್ನೇ ಇಟ್ಕೊಂಡು ಅದಕ್ಕೆ ಎಲ್ಲರನ್ನೂ ಇದನ್ನು ಮಾಡ್ಕೊಳ್ಳುವಂಥ, ಏನು ನೀರು ಊಟ ಕೊಡ್ತೀವಿ ಅಂದ್ಕೊಂಡೆ ಮಿಕ್ಕವರೆಲ್ಲರನ್ನು ಶೋಷಣೆ ಮಾಡುವಂಥ, ಗುಲಾಮರನ್ನಾಗಿ ಇಟ್ಕೊಳ್ಳುವಂಥ ಈ ತರಹದ ಒಂದು ಶೋಷಕ ವರ್ಗ ಹುಟ್ಕೊಳ್ಳುತ್ತೆ. ಆ ಶೋಷಕ ವರ್ಗದ ವಿರುದ್ಧ, ಯಾಕಂದರೆ ನ್ಯಾಚುರಲ್ ರಿಸೋರ್ಸಸ್ನೆಲ್ಲ ಇಟ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಗನ್ನಿಂದನೋ ಇನ್ನೊಂದಿಂದನೋ ಕಂಟ್ರೋಲ್ ಮಾಡ್ಕೊಂಡು ಮಿಕ್ಕವರನ್ನು ಶೋಷಣೆ ಮಾಡುವಂಥ ಒಂದು ವರ್ಗ, ಒಂದು ಜನ ಹುಟ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಅವರ ವಿರುದ್ಧ ಮಾಡುವಂಥ ಯುದ್ಧ ಏನಿದೆ ಅದು ಧರ್ಮ ಯುದ್ಧನೇ ಆಗಿರುತ್ತೆ. ಸೊ ಆಗುತ್ತೆ. ನನಗಂತ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಮ್ಯಾನ್ ಈಸ್ ಗೋಯಿಂಗ್ ಟು ವಿನ್ ದಿಸ್ ವಾರ್, ಬಟ್ he is going to lose many battles and the casualties will be in crores, in billions, not in crores, in billions. ಸರ್, ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನ ತಿಳಿಸಿ ನಮ್ಮ ಜ್ಞಾನ ಹಾಗೂ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ರಾಜಕೀಯದ ಬಗ್ಗೆ ಆಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು,
ಹಲವಾರು ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೂ ರಂಜಿತಾ, ನಿಮಗೂ ಮತ್ತು ಪ್ರತಿಧ್ವನಿ ಚಾನಲ್ನ ವೀಕ್ಷಕರೆಲ್ರಿಗೂ ಶುಭವಾಗಲಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ, ಅದು ನಾನೆಲ್ಲ ಕಡೆಯೂ ಬಳಸುವಂತಹ ಒಂದು ಘೋಷವಾಕ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಇದಾಗಿತ್ತು ಇಂದಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಾಯಕರ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ದನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.